ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಇವತ್ತು ನಾನು ತುಂಬ ಪ್ರಮುಖವಾಗಿರ್ತಕ್ಕಂಥ ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ. 3ನೇ ಚಾಪ್ಟರ್, ಅದು ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ. ಸರಳ ಬಡ್ಡಿ ಆಧಾರ ಮೇಲೆ ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ತಾ ಇರ್ತಾರೆ. ಮೊನ್ನೆ ತಾನೇ ನಾವು 5ನೇ ತಾರೀಕು ಜುಲೈ 5ನೇ ತಾರೀಕು ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಸರಳ ಬಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ ನೋಡಿದ್ವಿ. ಅದು ಇನ್ಸ್ಟಾಲ್ಮೆಂಟ್ ಆಧಾರ ಮೇಲೆ ಇರ್ತಕ್ಕಂಥ ಕ್ವಶನ್. ನೋಡ್ಲಿಕ್ಕೆ ಸರಳ ಬಡ್ಡಿ ಆದರೆ ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳು. ಈಗಾಗಲೇ ನೋಟಿಫಿಕೇಶನ್ಗಳ ಹಬ್ಬನೇ ಸ್ಟಾರ್ಟ್ ಆಗಿದೆ. ಕೆದವರು ತುಂಬ ಎಕ್ಸಾಮ್ಗಳಿಗೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. KSRP, IRB ಮತ್ತು VAO, ಲ್ಯಾಂಡ್ ಸರ್ವೇರ್, ಈ ಎಲ್ಲ ಅಂದರೆ ಕೆದ ನಡೆಸ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈಗಾಗಲೇ ನಾನು ಚಾಪ್ಟರ್ ವೈಸ್ ತರಗತಿಗಳನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ಮೊದಲನೇ ಚಾಪ್ಟರ್ ಬಂದು ನಾನು LCA ಮತ್ತು HCFಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. 2ನೇ ಚಾಪ್ಟರ್ ಬಂದು ಸಿಂಪ್ಲಿಫಿಕೇಶನ್, ಸರಳೀಕರಣದ ಆಧಾರದ ಮೇಲೆ ಕ್ವಶನ್ಗಳು ಬಂದರೆ ಯಾವ ರೀತಿಯಾಗಿ ನಾವು ಬಿಡಿಸ್ಬೇಕಂತಕ್ಕಂಥದ್ದನ್ನು ನಾನು 2ನೇ ವಿಧಾನದಲ್ಲಿ 2ನೇ ಚಾಪ್ಟರ್ಲಿ ಹೇಳಿದ್ದೀನಿ. ಇವತ್ತು ನಾನು ಸರಳ ಬಡ್ಡಿಯ ಆಧಾರದ ಮೇಲೆ ಇರ್ತಕ್ಕಂಥದ್ದು ಇವುಗಳನ್ನ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2ದಲ್ಲಿ ಹೇಳ್ತಾ ಹೋಗ್ತೀನಿ. ಪಾರ್ಟ್ 1ನಲ್ಲಿ ಸಿಂಪಲ್ ಆಗಿ ಸರಳ ಬಡ್ಡಿಯನ್ನು ಯಾವ ರೀತಿ ಇಡ್ಕೊಳ್ಬೇಕು, ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಯಾವ ರೀತಿ ಕಂಡುಹಿಡ್ಕೊಳ್ಬೇಕು, ಆಮೇಲೆ ಟೈಮನ್ನು ಯಾವ ರೀತಿ ಕಂಡುಹಿಡ್ಕೊಳ್ಬೇಕು, ಇವುಗಳ ಆಧಾರದ ಮೇಲೆ ಕ್ವಶನ್ಗಳನ್ನು ನಾನು ಬಿಡಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಪಾರ್ಟ್ 2ಅಲ್ಲಿ ಲಾಜಿಕಲ್ ಲ್ಯಾಂಗ್ವೇಜಲ್ಲಿ ಇರ್ತಕ್ಕ ಕ್ವಶನ್ಗಳು, ಅವುಗಳನ್ನು ಯಾವ ರೀತಿ ಬಿಡಿಸ್ಬೇಕು, ಅಥವಾ ಪರ್ಸೆಂಟೇಜ್ ಆಧಾರದ ಮೇಲೆ ಇರ್ತಕ್ಕಂಥ ಕ್ವಶನ್ಗಳು, ಆಮೇಲೆ ಸಿಂಪಲ್ ಇಂಟ್ರೆಸ್ಟ್ ಸೇಮ್ ಇರುತ್ತೆ. ನೋಡ್ರಿ, ತುಂಬ ಸರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಏನು ಒಂದಿಷ್ಟು ಅಮೌಂಟ್ 10,000 ಇರುತ್ತೆ. ಆ 10,000ರಲ್ಲಿ ಒಂದಿಷ್ಟು ಅಮೌಂಟ್ ಹೇಳಲ್ಲ ಎಷ್ಟಂತೇಳಿ. 6%ಕ್ಕೆ 2 ವರ್ಷದಂತೆ, ಉಳಿದಿರ್ತಕ್ಕಂಥ ಅಮೌಂಟನ್ನು 8%ಕ್ಕೆ 3 ವರ್ಷದಂತೆ ನೀಡಿದರೆ ಸರಳ ಬಡ್ಡಿ ಸಮ ಇರುತ್ತೆ. ಹಾಗಾದರೆ ಅಸಲನ್ನು ಕಂಡುಹಿಡಿರಿ ಅಂತ ಕ್ವಶನ್ಗಳನ್ನು ಕೇಳ್ತಾ ಇರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಇವತ್ತು ನಾವು ಬಿಡಿಸ್ತಾ ಹೋಗೋಣ. ಅದಕ್ಕೋಸ್ಕರ ಸ್ನೇಹಿತರೆ, ದಯವಿಟ್ಟು ವಿಡಿಯೋ ನೋಡ್ತಕ್ಕಂಥ ಎಲ್ಲರೂ ನನ್ನದೇ ಆಗಿರ್ತಕ್ಕಂಥ ಒಂದು ವಾಟ್ಸಪ್ ಚಾನಲ್ ಕೂಡ ಇದೆ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅಲ್ಲಿ ಲಿಂಕು ನಿಮಗೆ ವಾಟ್ಸಪ್ಗೆ ಜಾಯಿನ್ ಆಗಿ, ಜೊತೆಗೆ ಪ್ರೀವಿಯಸ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಆ 2 ವಿಡಿಯೋಗಳನ್ನು ನೋಡಿಕೊಂಡು ಈ ಒಂದು 3ನೇ ವಿಡಿಯೋನ ನೋಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಿರತಕ್ಕಂಥದ್ದು ಸಿಂಪಲ್ ಆಗಿರ್ತಕ್ಕಂಥ ಇಂಟ್ರೆಸ್ಟ್ ಕಂಡಿರ್ತಕ್ಕಂಥದ್ದು. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಈ ಸೂತ್ರ ಎಲ್ಲರಿಗೂ ಗೊತ್ತೇ ಇರುತ್ತೆ. ಈ ಸೂತ್ರ ಗೊತ್ತಿದ್ಬಿಟ್ರೆ ಸಾಕು, ನಾವು ಇವತ್ತು ಬಿಡಿಸ್ತಕ್ಕಂಥ ಕ್ವಶನ್ಗಳಿಗೆ ಈಸಿಯಾಗಿ ನಾವು ಆನ್ಸರ್ಗಳನ್ನು ಕಂಡುಹಿಡ್ಕೊಳ್ಬೋದು. P ಅಂದರೆ ಪ್ರಿನ್ಸಿಪಲ್, ಅಸಲು. ಇದನ್ನ ಮೊತ್ತ ಅಂತನೂ ಕೂಡ ಕರೀತಾರೆ. ಹೌದಾ? ಇಂಗ್ಲೀಷಲ್ಲಿ ಅಮೌಂಟ್ ಅಂತ ಅಂದ್ಬಿಡ್ತಾರೆ ಒಂದೊಂದ್ಸರಿ. ಕ್ವಶನಲ್ಲಿ ಅಮೌಂಟ್ ಅಂತ ಬಂದ್ಬಿಡುತ್ತೆ. ಅವಾಗ ಅಮೌಂಟ್ ಅಂತ ಅಂದಾಗ ನಾವು ಬೇರೆ ತಿಳ್ಕೊಬಾರ್ದು, ಪ್ರಿನ್ಸಿಪಲ್ ಅಂತ ಅನ್ಕೊಳ್ಬೇಕು. ಟೈಮು ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100, ಇದು ಸಿಂಪಲ್ ಇಂಟ್ರೆಸ್ಟ್. ಇನ್ನು ಒಂದು ಅಮೌಂಟ್ ಅಂತ ಹೇಳಿದೆ ನಾನು. ಇಲ್ಲಿ ಬಂದಿರತಕ್ಕಂಥದ್ದು ಅಮೌಂಟು, ಆ ಅಮೌಂಟಲ್ಲಿ ಏನೇನಿರುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ ಮತ್ತು ಪ್ರಿನ್ಸಿಪಲ್ ಇರುತ್ತೆ. ಅಸಲು ಮತ್ತು ಬಡ್ಡಿ ಸೇರಿದಾಗ ಅದು ಮೊತ್ತ ಆಗುತ್ತೆ. ಹೌದಾ? ಈಗಾಗಲೇ ಹೇಳಿದೆ ನಾನು, ಇಂಗ್ಲೀಷಲ್ಲಿ ಅಸಲಿಗೆ ಮೊತ್ತ ಅಂತಾನೆ ಇರುತ್ತೆ, ಅಮೌಂಟ್ ಅಂತ ಬಂದ್ಬಿಡುತ್ತೆ. ಅಮೌಂಟ್ ಅಂದ್ರೆ ನೀವು ಇದನ್ನು ತಿಳ್ಕೊಬಾರ್ದು. ಅಮೌಂಟ್ ಅಂತಂದ್ರೆ ಪ್ರಿನ್ಸಿಪಲ್ ಅಂತ ತಿಳ್ಕೊಳ್ಬೇಕು. ಅವುಗಳನ್ನು ಕ್ವಶನ್ಗಳನ್ನು ನೋಡ್ತಾ ಹೋದಂತೆಲ್ಲ ಗೊತ್ತಾಗುತ್ತೆ ನಮಗೆ. ಗೊತ್ತಾಯ್ತು? ಎಸ್, ಈ ರೀತಿ ಸಮಸ್ಯೆಗಳನ್ನು ನಾವು ಈ ಒಂದು ಸೂತ್ರದ ಮೇಲೆ ಇವತ್ತು ನಾವು ಬಿಡಿಸ್ತಕ್ಕಂಥ ಸಮಸ್ಯೆಗಳನ್ನು ಈಸಿಯಾಗಿ ಬಿಡಿಸ್ತಾ ಹೋಗೋಣ. ಇಲ್ಲಿ ಕೂಡ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳಿದ್ದಾವೆ. ಹೌದಾ ಸರ್, ನಮಗೆ ಬರುತ್ತೆ ಅಂತ ಅನ್ಕೊಳ್ಳಬಹುದು. ಆದರೂ ಕೂಡ ಇಲ್ಲಿ ಡಬಲ್ ಆಗ್ತಕ್ಕಂಥದ್ದು, ಇಂಟ್ರೆಸ್ಟ್ ಡಬಲ್ ಆಗ್ತಕ್ಕಂಥದ್ದು, ಅಥವಾ ಕೊಟ್ಟಿರ್ತಕ್ಕಂಥ ಅಸಲು ಡಬಲ್ ಆಗ್ತಕ್ಕಂಥದ್ದು, ತ್ರಿಬಲ್ ಆಗ್ತಕ್ಕಂಥದ್ದು, ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ. ಒಂದಿಷ್ಟು ಅಮೌಂಟು 7% ಡಬಲ್ 3 ಪಟ್ಟಾದರೆ 5 ವರ್ಷದಲ್ಲಿ ಅದೇ ಅಸಲು ಅದೇ ಬಡ್ಡಿ ದರದಲ್ಲಿ 2 ವರ್ಷಕ್ಕೆ ಎಷ್ಟು ಪಟ್ಟಾಗುತ್ತೆ, ಅಥವಾ 4 ವರ್ಷಕ್ಕೆ ಎಷ್ಟು ಪಟ್ಟಾಗುತ್ತೆ, ಅಥವಾ 3 ಪಟ್ಟು ಆಗಲು ಎಷ್ಟು ವರ್ಷಗಳು ಬೇಕಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಇವತ್ತಿನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಕ್ಲಿಯರ್? ಹಾಗಾದರೆ ಇವತ್ತು ನಾವು ಮೊದಲನೇ ಕ್ವಶನ್ಗೆ ಹೋಗ್ತಾ ಇದ್ದೀವಿ. ಕ್ವಶನ್ ನಂಬರ್ 1. 3 ವರ್ಷಗಳಲ್ಲಿ 6% ವಾರ್ಷಿಕ ಬಡ್ಡಿ ದರದಲ್ಲಿ 4,000 ರೂಪಾಯಿಗಳ ಮೇಲಿನ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. ನೋಡ್ರಿ, ಸರಳ ಬಡ್ಡಿಯನ್ನು, ಸಿಂಪಲ್ ಇಂಟ್ರೆಸ್ಟ್ ಅಂತ. ಅದೇ ಇಂಗ್ಲೀಷಲ್ಲಿ ನೋಡ್ರಿ ಕ್ವಶನ್, ಫೈಂಡ್ ದ ಅಮೌಂಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ನ ಮೊತ್ತವನ್ನು ಕಂಡಿಡ್ರಿ ಅಂತ ಐತಿ ಇಲ್ಲಿ. ಅದು ಮೊತ್ತ ಬೇರೆ, ಸಿಂಪಲ್ ಇಂಟ್ರೆಸ್ಟನ್ನು ಕಂಡಿಡ್ರಿ ಅಂತ ಅರ್ಥ. ಅಮೌಂಟ್ ಅಂದಾಗ ಆನ್ ಆನ್ ಅಮೌಂಟ್ ಆಫ್ 4,000. ಇಲ್ಲಿ ನೋಡ್ರಿ, ಅಮೌಂಟ್ ಆಫ್ 4,000 ಅಂತ ಬಂದು ಇಲ್ಲಿ ಮೊತ್ತ ಅಂತಂದ್ರೆ ಏನು, ಅದೇ ಅಸಲು ಅಂತ ಅರ್ಥ, ಪ್ರಿನ್ಸಿಪಲ್.
ಇನ್ 3 years ಎಟ್ ದ ರೇಟ್ ಆಫ್ 6% ಆನ್ಯುವಲ್ ಇಂಟ್ರೆಸ್ಟ್. ಎಸ್, ವಾರ್ಷಿಕ ಬಡ್ಡಿ ದರ 6%. ಇಲ್ಲಿ ನೋಡ್ರಿ, ಇಲ್ಲೊಂದು ಹೇಳ್ತೀನಿ, ಬೇಸಿಕ್ ಕೇಳ್ತಾ ಹೋಗ್ಬಿಡ್ತೀನಿ ಇದನ್ನ. 6% ರೇಟ್ ಆಫ್ ಇಂಟ್ರೆಸ್ಟ್ 6% ಅಂದರೆ 100 ರೂಪಾಯಿಗೆ 6 ರೂಪಾಯಿ ಬಡ್ಡಿ ಅಂತ ಅರ್ಥ. ಏನು, 100 ರೂಪಾಯಿಗೆ 6 ರೂಪಾಯಿ ಬಡ್ಡಿ. ಹಾಗಾದ್ರೆ 100 ರೂಪಾಯಿ ಅಂತಕ್ಕಂಥದ್ದು ಇದು ಪ್ರಿನ್ಸಿಪಲ್ ಅಮೌಂಟ್ ಆದರೆ 6 ರೂಪಾಯಿ ಅಂತಕ್ಕಂಥದ್ದು ಇದು ಸಿಂಪಲ್ ಇಂಟ್ರೆಸ್ಟು. ಇದು ಗೊತ್ತಿರ್ಬೇಕು ನಿಮಗೆ, ಹೌದಾ? ಈ ಕ್ವಶನ್ ಎಲ್ಲ ಡೈರೆಕ್ಟ್ ಬಿಡಿಸ್ತಾ ಹೋಗ್ತೀವಿ, ಇದು ಬೇಸಿಕ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು. ಶೇಕಡ ಇಲ್ಲಿ ಅಸಲು ಗೊತ್ತಾಗ್ಬಿಡುತ್ತೆ ನಮಗೆ. ಶೇಕಡ 6% ಅಂತ ಬಂದಾಗ 100ಕ್ಕೆ 6, 100ಕ್ಕೆ 6 100 ರೂಪಾಯಿ ಅಸಲು ಇರುತ್ತೆ, ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ. ಈ 6 ರೂಪಾಯಿ ಏನಿರುತ್ತೆ ಸಿಂಪಲ್ ಇಂಟ್ರೆಸ್ಟ್ ಇದೆ, ಅಂದರೆ 100ಕ್ಕೆ 6 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಅಂತೇಳಿ. ಎಸ್, ಈಗ ಇಲ್ಲಿ ನೋಡ್ರಿ ಡೈರೆಕ್ಟ್ ಆಗಿ ಹಚ್ಕೊಳ್ತೀನಿ. ನಾವು ಸಿಂಪಲ್ ಇಂಟ್ರೆಸ್ಟ್ ಕಂಡಿರಂತ ಕ್ವಶನ್ ಏನು ಕೇಳಿದರೆ, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? 4,000 ರೂಪಾಯಿಗಳಿದಾವೆ. 4,000 ರೂಪಾಯಿಗಳು ಇಂಟು ಟೈಮ್ ಎಷ್ಟು ಕೊಟ್ಟಿದ್ದಾರೆ? 3 ವರ್ಷಗಳು. ಇಷ್ಟೇ ಹಚ್ಕೊಳ್ರಿ. ಇದು ಒಂದೇ ಸೂತ್ರದ ಮೇಲೆ ಬಿಡಿಸ್ತಾ ಹೋಗೋಣ ನಾವು. ರೇಟ್ ಆಫ್ ಇಂಟ್ರೆಸ್ಟ್ ಇದೇ ಸೂತ್ರದ ಮೇಲೆ ಮಾಡ್ತಾ ಹೋಗೋಣ, ಮತ್ತೆ ಟೈಮ್ ಕಂಡಿಡಿದು ಕೂಡ ಇದೇ ಸೂತ್ರದ ಆಧಾರ ಮೇಲೆ ಮಾಡ್ತಾ ಹೋಗೋಣ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 6%. 6 ಇಂಟು 6%. ಆಯ್ತಾ? ಡಿವೈಡೆಡ್ ಬೈ 100. ನೋಡ್ರಿ ಏನಿದೆ ಅದೇ ರೀತಿ ಹಚ್ಕೊಂಡಿದ್ದೀನಿ. ಈಗ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಉಳಿದಿರ್ತಕ್ಕಂಥದ್ದು ಎಷ್ಟು? 4 3 12, ಇಲ್ಲಾಂದ್ರೆ 6 3 18, 18 4 72. ಇಲ್ಲಿ ಒಂದು 0 ಅಲ್ಲ. ಎಸ್, 720 ರೂಪಾಯಿ ಏನಿದು ಸಿಂಪಲ್ ಇಂಟ್ರೆಸ್ಟು. ಇದೇನು ಅವ್ರು ಕೇಳ್ತಕ್ಕಂಥದ್ದು ಏನು? ಸಿಂಪಲ್ ಇಂಟ್ರೆಸ್ಟ್ ಅನ್ನು ಕಂಡಿಡು ಅಂತಂದ್ರೆ 720 ಸಿಂಪಲ್ ಇಂಟ್ರೆಸ್ಟ್. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಎಸ್, ಇದು ಅಮೌಂಟ್ ಅಂತ ಕೇಳಿದ್ರೆ, ಮೊತ್ತ ಅಂತ ಕೇಳಿದ್ರೆ ಕನ್ನಡದಲ್ಲಿ ಮೊತ್ತವನ್ನ ಕಂಡಿಡ್ರಿ ಅಂತಂದಾಗ ನಾವು 4,000 ರೂಪಾಯಿ ಇಸ್ಕೊಂಡು ಬಂದಿರ್ತೀವಿ ಒಂದು ಬ್ಯಾಂಕಲ್ಲಿ ಅಥವಾ ಯಾರ ಕಡೆಯಿಂದನು. ಪುನಃ ನಾವು 3 ವರ್ಷ ಆದಮೇಲೆ 4,000ಕ್ಕೆ ಅದರ ಬಡ್ಡಿಯನ್ನು ಸೇರಿಸ್ತೀವಿ, 720 ರೂಪಾಯಿ. ಹೌದಾ? ಅವಾಗ ಇದೇನಾಗುತ್ತೆ? ಅಮೌಂಟ್ ಆಗುತ್ತೆ, ಮೊತ್ತ ಆಗುತ್ತೆ 4,720 ರೂಪಾಯಿ. ಇದೇನಿದು ನಾವು ಕೊಡ್ತಕ್ಕಂಥ ಒಟ್ಟು ಮೊತ್ತ. 4,000ಕ್ಕೆ 720 ಬಡ್ಡಿ ಸೇರಿಸಿ ನಾವು ಕೊಡ್ತೀವಲ್ಲ, ಇದು ಮೊತ್ತ ಆಗುತ್ತೆ. ಇದರಲ್ಲಿ ಏನೇನದ? ಇದರಲ್ಲಿ ಮೊತ್ತದಲ್ಲಿ ಏನೇನದ? ಪ್ರಿನ್ಸಿಪಲ್ ಅಮೌಂಟ್ ಇದೆ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಇದೆ. ಇದೆಲ್ಲದು ಗೊತ್ತಿರ್ಬೇಕು ನಿಮಗೆ, ಹೌದಾ? ಇಷ್ಟು ಗೊತ್ತಿದ್ದು ಬಿಟ್ರೆ ಸಾಕು, ನೀರು ಕುಡಿದು ಹಾಗೆ ಕುಡಿಬೋದು ನಾವು ಈ ಕ್ವಶನ್ಗಳನ್ನು, ಹೌದಾ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2. ಪವನನು ವಾರ್ಷಿಕ 7ರ ಬಡ್ಡಿ ದರದಲ್ಲಿ 8,750 ರೂಪಾಯಿಗಳನ್ನು ಸಾಲವಾಗಿ ನೀಡಿದ್ದಾನೆ. ಇದು ಕೇಳಿರ್ತಕ್ಕಂಥ ಕ್ವಶನ್, ಅದಕ್ಕೆ ತೆಗೆದುಕೊಂಡಿದ್ದೀನಿ. ಹಾಗಾದ್ರೆ 3 ವರ್ಷಗಳ ಸರಳ ಬಡ್ಡಿ ಎಷ್ಟು? ನೋಡ್ರಿ, ಸಾಲವಾಗಿ ನೀಡಿದ್ದಾನೆ ಎಷ್ಟಂತೆ? 8,750. ಅದೇನು? ಪ್ರಿನ್ಸಿಪಲ್ ಅಮೌಂಟ್. ನಾವು ಕಂಡಿರ್ತಕ್ಕಂಥದ್ದು ಸಿಂಪಲ್ ಇಂಟ್ರೆಸ್ಟು. ಈಗ 8,750 ಏನಿದು ಸಿಂಪಲ್, ಇದು ಪ್ರಿನ್ಸಿಪಲ್ ಇಂಟು ಎಷ್ಟು ವರ್ಷಕ್ಕೆ? 3 ವರ್ಷಕ್ಕೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಂತೆ? 7ರ ಬಡ್ಡಿ ದರದಲ್ಲಿ, ಹೌದಾ? ಡಿವೈಡೆಡ್ ಬೈ 100. 100ಕ್ಕೆ 7 ರೂಪಾಯಿ ರೇಟ್ ಆಫ್ ಇಂಟ್ರೆಸ್ಟ್ ಅದ. 3 ವರ್ಷಕ್ಕೆ 8,750 ರೂಪಾಯಿನ ಕೊಟ್ಟಿದ್ದಾನೆ ಪವನ್ ಅಂತಕ್ಕಂಥ ವ್ಯಕ್ತಿ. ಹಾಗಾದ್ರೆ ಇದಕ್ಕೆ ಕಂಡುಹಿಡಬೇಕಾಗಿದ್ದು ಸರಳ ಬಡ್ಡಿ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. 3 ವರ್ಷಗಳ ಸರಳ ಬಡ್ಡಿ ಎಷ್ಟು? ಎಸ್, ಈಗ ನೋಡ್ರಿ, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 5ರ ಮಗ್ಗೇಲಿ ಇದು ಹೋಗುತ್ತೆ, ಇದು ಹೋಗುತ್ತೆ. ನೋಡೋಣ. ಎಸ್, 5 2 10 ಮುಗಿತಾ? ಇದು 5 1 5. ಎಷ್ಟು ಉಳಿತಿಲ್ಲ? 3 ಉಳಿತು, 37 ಆಯ್ತು. 5 7 35, 2 ಉಳಿತು 25 ಆಗ್ತು. 5 5 25. ಇದು ಮುಗಿತಾ? ಇಂಟು 3 ಇಂಟು 7 ಸಿಂಪಲ್ ಇಂಟ್ರೆಸ್ಟ್. ಎಸ್, ಹೀಗೆ ನೋಡ್ರಿ, 2ರಿಂದ 175ಕ್ಕೆ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ, 2ರಿಂದ 3ಕ್ಕೆ ಬರಲ್ಲ, 7ಕ್ಕೆ ಬರಲ್ಲ. ಏನು ಮಾಡ್ಬೇಕೀಗ? ಇದೆಲ್ಲದನ್ನ ನಾವು ಗುಣಾಕಾರ ಮಾಡ್ಕೊಳ್ಬೇಕು. ಗುಣಾಕಾರ ಮಾಡಿಕೊಂಡು ಬಂದಂಥ ಉತ್ತರಕ್ಕೆ 2ರಿಂದ ಡಿವೈಡ್ ಮಾಡಬೇಕು. ಹಾಗಾದ್ರೆ ಎಷ್ಟೈತೆ ನೋಡ್ರಿ? 175ಕ್ಕೆ 175 ಇಂಟು 7 3 21. 21ರಿಂದ ಗುಣಾಕಾರ ಮಾಡೋಣ. 1 5 5, 1 7 7, 1 1 1 ಪ್ಲಸ್. ಈಗ ಅದೇ ರೀತಿ 2ರಿಂದ 2 10 ಕೈಲ ಬಂತು 1, 2 14 1 15 ಕೈಲ ಬಂತು 1, 2 1 2, 15 1 2 3. ಎಲ್ಲ ಕುಡಿಸಿ ಎಷ್ಟತ್ತೆ? 5 7 6 3, 3,675. ಎಲ್ಲದನ್ನ ಗುಣಾಕಾರ ಮಾಡಿದ್ರೆ ಎಷ್ಟಾಯ್ತು? 3,675 ಡಿವೈಡೆಡ್ ಬೈ 2. ಈಗ ನಾವು ಕ್ಯಾನ್ಸಲ್ ಮಾಡಬೇಕು. 2ಕ್ಕೆ 1 2. ಈಗ ಎಷ್ಟು ಉಳಿತಿಲ್ಲ? 2 1 2, 1 ಉಳಿತೆ 16 ಆಗುತ್ತೆ. 2 8 16. ನೆಕ್ಸ್ಟ್ 7, 2 3 6, 1 ಉಳಿತೆ 15 ಆಗುತ್ತೆ. 2 7 14.
ಒಂದು ಉಳಿತು, 15 ಇತ್ತು 14 ಒಂದು ಉಳಿತು, ಪಾಯಿಂಟ್ ಕೊಟ್ಟಿವಿ 10 ಆಯಿತು, 2 ಇಲ್ಲ 10. ಹಾಗಾದರೆ 1837.5 ಪೈಸೆ ಅಂದರೆ 50 ಪೈಸೆ ಅದ ವರೆ ಅಂತ ಹೇಳ್ತೀವಲ್ಲ, 37.5 ರೂಪಾಯಿ ಏನಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಆಯ್ಕೆಯಲ್ಲಿದೆನಾ? 1837.50 ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಈ ಕ್ವಶನ್ ಅನ್ನ ಕೇಳಿದ್ದಾರೆ, ಹೌದಾ? ಗೊತ್ತಾಯ್ತು. ಎಸ್, ಒಂದ್ ವೇಳೆ ವಾಪೀಸು ಪವನನಿಗೆ ಕೊಡ್ತಕ್ಕಂಥ ಹಣ ಬಂದಾಗ ಈ 8750ಕ್ಕೆ 1837ವರೆನ ಕೂಡಿಸ್ಕೊಂಡು ಕೊಡಬೇಕು. ಅವನು ಪಡೆದಿರ್ತಕ್ಕಂಥದ್ದು 8750 ರೂಪಾಯಿನ ಸಾಲವಾಗಿ ಪಡೆದಿದ್ದಾನೆ. ನಾ ಮುಂದೆ 0 ಹಚ್ಕೊಳ್ತೀನಿ, ಯಾಕಂದ್ರೆ 0.5 ಬಂದಿದೆ. ಬಡ್ಡಿ ಎಷ್ಟಾಗಿತ್ತು? 1837.5 ಆಗಿದೆ. ಹಾಗಾದ್ರೆ ಈ ಪ್ರಿನ್ಸಿಪಲ್ ಅಮೌಂಟು ಮತ್ತು ಈ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಎರಡು ಸೇರಿಸಿ ಪವನನಿಗೆ ಕೊಡಬೇಕೀಗ, ಹೌದಾ? ಎಷ್ಟಾಗುತ್ತೆ? 0.5ಗೆ 5, 7, 8, 15, 10, 10,587.5 ರೂಪಾಯಿ ಕೊಡಬೇಕು. 0.5 ಅಂದರೆ 0.5 ವರೆ ಅಂತ ಹೇಳಿದ್ರೆ ಇಷ್ಟು ಹಣವನ್ನು ಪವನನ್ನು ಕೊಡಬೇಕಾಗುತ್ತೆ. ಬಟ್ ಇಲ್ಲಿ ಕ್ವಶನ್ ಕೇಳಿರ್ತಕ್ಕಂಥದ್ದು ಸಿಂಪಲ್ ಇಂಟ್ರೆಸ್ಟ್ ಅಂತ ಕೇಳಿದ್ರೆ ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. ವಾರ್ಷಿಕ 5% ಬಡ್ಡಿ ದರದಲ್ಲಿ 4 ವರ್ಷಗಳಲ್ಲಿ ₹4,000 ಮೊತ್ತ ಮತ್ತು ಅಸಲಿನ ನಡುವಿನ ವ್ಯತ್ಯಾಸವೇನು? ನೋಡ್ರಿ, ನಾವು ಕಂಡುಹಿಡಿಯಬೇಕಾದ ಸೇಮ್ ಕ್ವಶನ್, ಆದರೆ ಕ್ವಶನ್ ಯಾವ ರೀತಿ ಕೇಳಿದ್ದೇನೆ? ಮೊತ್ತ ಮತ್ತು ಅಸಲಿನ ನಡುವಿನ ವ್ಯತ್ಯಾಸವೇನು ಅಂತ ಕ್ವಶನ್ ಕೇಳಿದೆ. ಏನಿದು? ಎಸ್, ಸಿಂಪಲ್ ಇದೆ. ಕ್ವಶನ್ ಏನು ಕೇಳಿದರೆ ಹೇಳ್ಬಿಡ್ತೇನೆ ನಿಮಗೆ. ನಾವು ಯಾರ ಕಡೆ ಈ ಪವನ್ ಕಡೆಗೆ ದುಡ್ಡಿಸ್ಕೊಂಡ್ಬಂದ್ವಿ. ಏನು ಕ್ವಶನ್ ಕೇಳಿದ್ರೆ, ನಾನು ತೆಗೆದುಕೊಂಡಿರ್ತಕ್ಕಂಥ ಹಣ ಮತ್ತು ನಾನು ವಾಪಸ್ ಕೊಡ್ತಕ್ಕಂಥ ಹಣ ಅವುಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕ್ವಶನ್ ಕೇಳಿದರೆ, ವ್ಯತ್ಯಾಸ ಎಷ್ಟು? ನಾನು ಏನು ಇಸ್ಕೊಂಡಿನಿ ವಾಪಸ್ ಕೊಡುವಾಗ ಅದಕ್ಕೆ ನಾನು ಬಡ್ಡಿಯನ್ನು ಸೇರಿಸ್ಕೊಟ್ಟಿದ್ದೀನಿ, ಅಷ್ಟೇ ವ್ಯತ್ಯಾಸ ತಾನೆ. ಹಾಗಾದ್ರೆ ನಾವು ಕಂಡುಹಿಡಿಬೇಕಾದ್ದೇನು? ಸಿಂಪಲ್ ಇಂಟ್ರೆಸ್ಟ್, ಹೌದಾ? ಮೊತ್ತ ಮತ್ತು ಅಸಲು, ನಾನು ಅಸಲು ತೆಗೆದುಕೊಂಡಿನಿ, ಮೊತ್ತವನ್ನು ವಾಪಸ್ ಕೊಡ್ತೀನಿ. ವಾಪಸ್ ಕೊಡುವಾಗ ಆ ಮೊತ್ತದಲ್ಲಿ ಏನದ? ಸಿಂಪಲ್ ಇಂಟ್ರೆಸ್ಟ್ ಅನ್ನು ಸೇರಿಸ್ಕೊಡ್ತೀವಿ. ಅದೇ ಡಿಫ್ರೆನ್ಸ್ ಬಿಟ್ವೀನ್ ಅಮೌಂಟ್ ಆ್ಯಂಡ್ ಪ್ರಿನ್ಸಿಪಲ್, ಹೌದಾ? ಎಸ್, ಈಗ ನೋಡ್ರಿ ಎಷ್ಟದ? 4,000 ರೂಪಾಯಿಗಳಿಗೆ ಸಿಂಪಲ್ ಇಂಟ್ರೆಸ್ಟ್. ನೋಡ್ರಿ ಕ್ವಶನ್ ಯಾವ ರೀತಿ ಕೇಳ್ತಾನೆ, ಈ ರೀತಿ ನೀವು ಸರಳ ಬಡ್ಡಿಯನ್ನು ಕಂಡಿಡಿದ್ರೆ ಈಸಿಯಾಗಿ ಮಾಡಿಬಿಡ್ತೀರಿ. ಆದರೆ ಈ ರೀತಿ ಕೊಟ್ಟಾಗ ಸ್ವಲ್ಪ ತಲೆ ಆ ಕಡೆ ಓಡಾಡಲಿಕ್ಕೆ ಪ್ರಾರಂಭಿಸುತ್ತೆ. 4,000 ರೂಪಾಯಿಗಳಿಗೆ, ಸಿಂಪಲ್ ಅದೇ ಇದು ಕೂಡ, 4,000 ರೂಪಾಯಿಗಳಿಗೆ ಇಂಟು ಟೈಮ್ ಎಷ್ಟು ವರ್ಷ? 4 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 5% ಬಡ್ಡಿ ದರದಲ್ಲಿ ಡಿವೈಡೆಡ್ ಬೈ 100, ಹೌದಾ? ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಮುಗ್ದ ಹೋಯ್ತು. 5 4 20, 24 80, ಇದು ಒಂದು 0, 800 ರೂಪಾಯಿ ಏನಿದು ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಇದುವೇ ವ್ಯತ್ಯಾಸ ಆಗಿರುತ್ತೆ. ನಾನು ತೆಗೆದುಕೊಂಡಿರ್ತಕ್ಕಂಥದ್ದು 4,000, ವಾಪಸ್ ಕೊಡಬೇಕಾಗಿರ್ತಕ್ಕಂಥದ್ದು 4,000 ಮತ್ತು 800, 4,800. ಹಾಗಾದರೆ ಇದು ಮೊತ್ತ, ಇದು ಅಸಲು, ಇವುಗಳ ನಡುವಿನ ಡಿಫ್ರೆನ್ಸ್ ಏನಾಗುತ್ತೆ? ಅದೇ 800 ರೂಪಾಯಿ ಆಗಿರುತ್ತೆ, ಹೌದು ತಾನೆ? ಹಾಗಾದ್ರೆ ಆಯ್ಕೆಯಲ್ಲಿ 800, ಆಯ್ಕೆ ಡಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೋಡ್ರಿ ಎಷ್ಟು ಸಿಂಪಲ್ ಅದ. ನಾವು ಇರತಕ್ಕಂಥದ್ದು ಇಂಟ್ರೆಸ್ಟ್. ಕ್ಲಿಯರ್ ಆಗಿ ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 4. ಯಾವ ಅಸಲಿಗೆ X ವರ್ಷಗಳಿಗೆ X% ಬಡ್ಡಿ ದರದಲ್ಲಿ ಸರಳ ಬಡ್ಡಿ X ಆಗುತ್ತದೆ? ಏನಿದು ಕ್ವಶನ್? ತಲೆಕೆಟ್ಟೈತೆ ಅವ್ರಿಗೆ ಈ ರೀತಿ ಎಲ್ಲವೂ X ಅಂತೆ. ನೋಡ್ರಿ, ಇಲ್ಲಿ ನಾವು ಯಾವ ಅಸಲಿಗೆ ಅಸಲನ್ನು ಕಂಡುಹಿಡಿಬೇಕು. ಸ್ನೇಹಿತರೆ, ಈಗಾಗಲೇ ಹೇಳಿರುವ ಹಾಗೆ ನನ್ನದಾಗಿರ್ತಕ್ಕಂಥ ಒಂದು ವಾಟ್ಸಪ್ ಚಾನಲ್, ದಯವಿಟ್ಟು ಆ ಚಾನಲ್ಗೆ ನೀವು ಸೇರಿ, ನಿಮ್ಮ ಸ್ನೇಹಿತರು ಯಾರಾದ್ರೂ ಅವರೆಲ್ಲರನ್ನು ಸೇರಿಸಿ ನಿಮಗೆ ಒಂದೊಂದು ಕ್ವಶನ್ಗಳನ್ನು ಅದ್ರಲ್ಲಿ ಆಗ್ತಾ ಹೋಗ್ತೀನಿ. ಉತ್ತರಕ್ಕೂ ಕೂಡ ಅದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ತುಂಬ ಅನುಕೂಲ ಆಗುತ್ತೆ ಪ್ರಿಪೇರ್ ಆಗಲಿಕ್ಕೆ. ಗೊತ್ತಾಯ್ತು? ಎಸ್, ಈಗ ಇಲ್ಲಿ ಯಾವ ಅಸಲಿಗೆ ಅಸಲನ್ನು ಕಂಡುಹಿಡಿಬೇಕು. ಇಲ್ಲಿ X ವರ್ಷನೂ ಕೂಡ X ಇದೆ, ರೇಟ್ ಆಫ್ ಇಂಟ್ರೆಸ್ಟ್ ಕೂಡ X% ಇದೆ, ಸಿಂಪಲ್ ಇಂಟ್ರೆಸ್ಟ್ ಕೂಡ X ಇದೆ. ಹಾಗಾದರೆ ಅಸಲು ಕೂಡ X ಅಂತ ಅನ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಫಸ್ಟ್ ಇದೆ ಆಯ್ಕೆ X ಅಂತೇಳಿ. ಎಸ್, ಏನು ಬಿಡ್ತೀನಿ. ಇಲ್ಲಿ ನಮಗೆ ಗೊತ್ತದ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟರು PTR ಡಿವೈಡೆಡ್ ಬೈ 100, ಹೌದಾ? ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ X, ಸಿಂಪಲ್ ಇಂಟ್ರೆಸ್ಟ್ ಏನು X ಅವ್ರು ಕೊಟ್ಟಿದ್ದಾರೆ, ಸರಳ ಬಡ್ಡಿ X ಅಂತೇಳಿ, ಮತ್ತು ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್. ಯಾವ ಅಸಲಿಗೆ ಇದು ಕೊಟ್ಟಿಲ್ಲ, ನಾನು ಹಂಗೆ ಬರ್ತೀನಿ. X ವರ್ಷಗಳಿಗೆ, ಟೈಮ್ ಏನು X ವರ್ಷಗಳಿಗೆ, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ X% ಅಂತ ಕೊಟ್ಟಿದ್ರೆ ಡಿವೈಡೆಡ್ ಬೈ 100. ಆಯ್ತಾ? ಮುಗೀತಾ?
ಎಸ್ ಈಗ ನೋಡ್ರಿ ಈ ರೀತಿ ಏನಾದ್ರೂ ಇದ್ದಾಗ ಇಲ್ಲಿ ನಾವು 100ಕ್ಕೆ 100 ಕ್ಯಾನ್ಸಲ್ ಮಾಡ್ಲಿಕ್ಕೆ ಇಲ್ಲಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಇಲ್ಲ, ಹೌದಾ? ಈಗ ಏನು ಮಾಡಬೇಕು, ಈ ಈಸ್ ಈಕ್ವಲ್ ಈ ಕಡೆ ಎಕ್ಸ್ ಇದೆ, ಎಕ್ಸ್ ಬೈ 1 ಇದ್ದಂಗೆ ಇದು, ಹೌದಾ? ಏನಿಲ್ಲ ಅಂದರೆ ಇದರಲ್ಲಿ ಎಕ್ಸ್ ಇದರಲ್ಲಿ ಎಕ್ಸ್ ಒಂದು ಕ್ಯಾನ್ಸಲ್ ಮಾಡ್ಬೋದು. ಈಸ್ ಈಕ್ವಲ್ ಇದ್ದಾಗ ಭಿನ್ನ ರಾಶಿಯಲ್ಲಿ ಅಂಶಗಳಿಗೆ ಛೇದಗಳನ್ನು ಕ್ಯಾನ್ಸಲ್ ಮಾಡಬೇಕು, ಇದು ರೂಲು, ಹೌದಾ? ಇದು ಭಿನ್ನ ರಾಶಿಗಳದ ಬೇಸಿಕ್, ಇದು ಗೊತ್ತಿರಬೇಕು. ಏನು ಮಾಡಬೇಕು, ಈಸ್ ಈಕ್ವಲ್ ಆ ಕಡೆ ಇದ್ದಾಗ ಭಿನ್ನ ರಾಶಿ ಅಂಶಕ್ಕೆ ಛೇದಕ್ಕೆ, ಈಸ್ ಈಕ್ವಲ್ ಅಂದರೆ ಅಂಶಕ್ಕೆ ಛೇದಕ್ಕೆ ಕ್ಯಾನ್ಸಲ್ ಮಾಡಬೇಕು ಅಷ್ಟೇ. ಮತ್ತು ನೀವು ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಬರಲ್ಲ, ಯಾಕಂದ್ರೆ ಒಂದರಲ್ಲೇ ಇತ್ತದು. ಅದೇ ಈಸ್ ಈಕ್ವಲ್ ಈ ಕಡೆ ಬೇರೆ ಇತ್ತು, ಅಥವಾ ಈಸ್ ಈಕ್ವಲ್ ಈ ಕಡೆ ಎಕ್ಸ್ ಇದೆ ಅಂದಮೇಲೆ ಎರಡು ಸೇಮ್ ಇದು, ಈಸ್ ಈಕ್ವಲ್ ಈ ಕಡೆ ಈಸ್ ಈಕ್ವಲ್ ಈ ಕಡೆ ಇದ್ದಾಗ ಈ ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು. ಕ್ಲಿಯರಾಗಿ ಗೊತ್ತಾ? ಎಸ್, ಈಗ ನಾವು ಈ ಎಕ್ಸು ಇದರಲ್ಲಿ ಯಾವುದೋ ಒಂದು ಎಕ್ಸನ್ನು ಕ್ಯಾನ್ಸಲ್ ಮಾಡ್ತೀವಿ, ಆಯಿತಾ? ಎಸ್, ಈಗ ನೋಡಿ ಪ್ರಿನ್ಸಿಪಲ್ ಈಕ್ವಲ್ ಟು ಹೊರಗಡೆ ಹಾಕ್ತೀನಿ. ಇಲ್ಲಿ ಎಕ್ಸ್ ಉಳಿದಲ್ಲ, ಎಕ್ಸ್ ಹೊರಗಡೆ ಹಾಕ್ತೀನಿ. ಇಲ್ಲಿ 100 ಉಳಿದಲ್ಲ, 100 ಹೊರಗಡೆ ಹಾಕ್ತೀನಿ. ಅಥವಾ ಎಕ್ಸ್ ಡಿವೈಡೆಡ್ ಬೈ 100 ಇಲ್ಲಿ ಪಿ ಹೊರಗಡೆ ಹಾಕ್ತೀನಿ. ನಾನು ಪಿ ಹೊರಗಡೆ ಹಾಕೋದಕ್ಕಿಂತ ಬದಲು ನಾವು ಪಿ ಕಂಡುಹಿಡಿಬೇಕಲ್ಲ, ಅದಕ್ಕೋಸ್ಕರ ಪಿ ಅಂತ ಹಚ್ಕೊಂಡಿದ್ದೆ ನಾನಿಲ್ಲಿ. ಪಿ ಈಸ್ ಈಕ್ವಲ್ ಟು ಎಕ್ಸ್ ಇಲ್ಲಿ ಗುಣಾಕಾರದ ಈಸ್ ಈಕ್ವಲ್ ಟು ಹೊರಗಡೆ ಹೋದ್ರೆ ಈ ಕಡೆ ಬಂದರೆ, ಅಥವಾ ಇಲ್ಲಿ ಮುಂದೆ ಈಸ್ ಈಕ್ವಲ್ ಟು ಹಾಕಿದ್ರೆ ಇದು ಹೊರಗಡೆ ಬಂದಾಗ ಇಲ್ಲೇ ಅಂಶದಲ್ಲಿರ್ತಕ್ಕಂಥದ್ದು ಈ ಕಡೆ ಬಂದಾಗ ಛೇದದಲ್ಲಿ ಆಗುತ್ತೆ, ಆಯ್ತಾ? ಇಲ್ಲೇ ಗುಣಾಕಾರ ಐತಿ, ಈ ಕಡೆ ಬಂದಾಗ ಏನಾಯ್ತು, ಪಿಗೆ ಭಾಗಾಕಾರ ಆಯಿತು. ಇಲ್ಲೇ 100 ಭಾಗಾಕಾರದ ಈಸ್ ಈಕ್ವಲ್ ಈ ಕಡೆ ಹೋದ್ರೆ ಅಂಶ ಇದ್ದದ್ದು ಛೇದ ಆಗುತ್ತೆ, ಛೇದ ಇದ್ದದ್ದು ಅಂಶ ಆಗುತ್ತೆ. ಈಸಿ ಎಕ್ಸ್ ಡಿವೈಡೆಡ್ ಬೈ 100 ಇರೋದು ಈಸ್ ಈಕ್ವಲ್ ಈ ಕಡೆ ಹೋಗಿ 100 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಪ್ರಿನ್ಸಿಪಲ್ ಈಕ್ವಲ್ ಟು 100 ಡಿವೈಡೆಡ್ ಬೈ ಎಕ್ಸ್ ಕರೆಕ್ಟ್ ಆಗಿರ್ತಕ್ಕಂಥದ್ದು ಆಯ್ಕೆ 3. ಅರ್ಥ ಆಯ್ತಾ ಇದು? ಇನ್ನೊಂದ್ಸರಿ ಹೇಳ? ಎಸ್, ಹೇಳ್ತೀನಿ ನೋಡ್ರಿ, ಇನ್ನೊಂದ್ಸರಿ ಹೇಳ್ತೀನಿ. ನಾನು ಇದೇ ಸೂತ್ರ, ಎಕ್ಸ್ ವರ್ಷಗಳಿಗೆ ಯಾವ ಅಸಲಿಗೆ ಎಕ್ಸ್ ವರ್ಷಗಳಿಗೆ ಎಕ್ಸ್ ಶೇಕಡಾ ಬಡ್ಡಿ ದರದಲ್ಲಿ ಡಿವೈಡೆಡ್ ಬೈ 100 ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತಂತೆ, ಎಕ್ಸ್ ಆಗುತ್ತಂತೆ, ಹೌದಾ? ಯಾವ ಅಸಲಿಗೆ ಎಕ್ಸ್ ವರ್ಷಗಳಿಗೆ ಎಕ್ಸ್ ಶೇಕಡಾ ಬಡ್ಡಿ ದರದಲ್ಲಿ ಸಿಂಪಲ್ ಇಂಟ್ರೆಸ್ಟ್ PTR ಡಿವೈಡೆಡ್ ಬೈ 100 ಸಿಂಪಲ್ ಇಂಟ್ರೆಸ್ಟ್ ಏನು, ಎಕ್ಸ್ ಆಗುತ್ತೆ ನೋಡ್ರಿ. ನಾನು ಈ ಕಡೆ ಮುಂದೆ ಹಚ್ಕೊಂಡಿದ್ದೀನಿ ಈಗ ಅಷ್ಟೇ, ಹೌದಾ? ಎಸ್, ಈಗ ಈ ಎಕ್ಸ್ ಕಾಮನ್, ನಮಗೆ ಬೇಕಾದ್ರೆ ಪಿ ಈಸ್ ಈಕ್ವಲ್ ಟು ಇದು ಎಕ್ಸ್ ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಹೊರಗಡೆ ಒಗೆದಾಗ 100 ಮೇಲೆ ಹೋಗುತ್ತೆ, ಎಕ್ಸ್ ಕೆಳಗಡೆ ಬರುತ್ತೆ, ಅಂದರೆ 100 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಹಾಗಾದ್ರೆ ಪ್ರಿನ್ಸಿಪಲ್ ಎಷ್ಟಾಯಿತು, 100 ಡಿವೈಡೆಡ್ ಬೈ ಎಕ್ಸ್ ಇಸ್ ರೈಟ್ ಆನ್ಸರ್, ಸಿಂಪಲ್, ಹೌದಾ? ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೇಳ್ಬಿಡ್ತಾನೆ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಲೇಬೇಕು ನೀವು. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. ಒಬ್ಬ ವ್ಯಕ್ತಿಯು 16,000 ರೂಪಾಯಿಯ ಟಿವಿಯನ್ನು ಖರೀದಿಸುತ್ತಾನೆ. ಅವನು 4,000 ರೂಪಾಯಿನ ಒಮ್ಮೆಗೆ ಪಾವತಿಸ್ತಾನೆ. ಡೌನ್ ಪೇಮೆಂಟ್ ಮಾಡ್ತಾನೆ 4,000 ರೂಪಾಯಿನ. 16,000 ರೂಪಾಯಿ ಟಿವಿ ಅದ, ಸೇಮ್ ಕ್ವಶನ್ ಈಗಾಗಲೇ ಮೊನ್ನೆ ತಾನೇ ನಾವು ನೋಡಿದ್ದೀವಿ, ಹೌದಾ? 4,000 ರೂಪಾಯಿ ಡೌನ್ ಪೇಮೆಂಟ್ ಅನ್ನು ಕಟ್ತಾನೆ. ಉಳಿದ ಹಣವನ್ನು 15 ತಿಂಗಳ ನಂತರ, ನೋಡ್ರಿ, 15 ತಿಂಗಳ ನಂತರ ಅವನಿಗೆ ವರ್ಷಕ್ಕೆ ಶೇಕಡ 12 ಬಡ್ಡಿ ದರದಲ್ಲಿ ಸರಳ ಬಡ್ಡಿಯನ್ನು ವಿಧಿಸ್ತಾನೆ. ಹಾಗಾದ್ರೆ ಅವನು ಟಿವಿಗೆ ಪಾವತಿಸುವ ಒಟ್ಟು ಮೊತ್ತ ಎಷ್ಟು? ನೋಡ್ರಿ, ಟಿವಿ ಎಷ್ಟದ? 16,000 ರೂಪಾಯಿದು ಟಿವಿ ಅದ, 16,000 ರೂಪಾಯಿದು ಟಿವಿ ಅದ. ಡೌನ್ ಪೇಮೆಂಟ್ ಕಟ್ಟಿದ್ದಾನೆ ಎಷ್ಟು? 4,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ದಾನೆ. ಈ ಕಟ್ಟಬೇಕಾಗಿದ್ದು ಎಷ್ಟು? 12,000 ರೂಪಾಯಿಗಳನ್ನು ಕಟ್ಟಬೇಕು. ಇಲ್ಲಿ ತನಕ ಓಕೆ. ಮೊನ್ನೆ ಕೇಳಿರ್ತಕ್ಕಂಥ ಕ್ವಶನ್ನು, ಈ ಉಳಿದಿರ್ತಕ್ಕಂಥ 12,000 ತಿಂಗಳ ಇನ್ಸ್ಟಾಲ್ಮೆಂಟ್ ಮೇಲೆ ಕಟ್ಕೊಂತ ಹೋಗ್ತಾ ಇದ್ದ, ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೇಳಿದ್ರು, ಹೌದು ತಾನೆ? ಎಸ್, ನಾನು ನೆಕ್ಸ್ಟ್ ಪಾರ್ಟ್ 2ದಲ್ಲಿ ಹೇಳ್ತೇನೆ ಅದ್ರ ಬಗ್ಗೆ, ಇನ್ಸ್ಟಾಲ್ಮೆಂಟ್ ಬೇಸ್ಡ್ ಕ್ವಶನ್ಗಳನ್ನ. ಈಗ ಆ ರೀತಿ ಕೇಳಿಲ್ಲ. ಈ 12,000 ರೂಪಾಯಿಯನ್ನ ಕಟ್ಟಲ್ಲ, ಒಮ್ಮೆಲೆ ಎಷ್ಟು ದಿನ ಆದ್ಮೇಲೆ ಕಟ್ತಾನೆ ಅಂತ ಹೇಳಿದ್ರು ಅವರು. ಉಳಿದ ಹಣವನ್ನ 15 ತಿಂಗಳ ನಂತರ ಪಾವತಿಸ್ತಾನೆ. ಉಳಿದಿರ್ತಕ್ಕಂಥ ಎಷ್ಟು? 12,000 ರೂಪಾಯಿನ 15 ತಿಂಗಳ ಆದ್ಮೇಲೆ ಪಾವತಿಸ್ತಾನೆ. ಟೈಮ್ ನೋಡ್ರಿ, ಟೈಮು 15 ತಿಂಗಳು ಅಂತ ಬಂತು. 15 ತಿಂಗಳು ಅಂತ ಬಂದಾಗ ಇಲ್ಲಿ ಟೈಮ್ ಯಾವಾಗಲೂ ನಾವು ವರ್ಷದಲ್ಲಿ ಹಚ್ಕೊಳ್ಬೇಕು. ಹಾಗಾದ್ರೆ ವರ್ಷದಲ್ಲಿ ಹಚ್ಕೊಳ್ಬೇಕಾದ್ರೆ ಈ 15 ತಿಂಗಳನ್ನ ವರ್ಷದಲ್ಲಿ ಮಾಡ್ಬೇಕಾದ್ರೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು ತಾನೆ. 12ರಿಂದ ಡಿವೈಡ್ ಮಾಡಬೇಕು. ಟೈಮನ್ನು ನಾವು ಈ ರೀತಿ ಹಚ್ಕೊಳ್ಬೇಕು. ಯಾವುದೇ ಎಷ್ಟೇ ತಿಂಗಳ ಕೊಡಲಿ ಕೆಳಗಡೆ 12ರಿಂದ ಡಿವೈಡ್ ಮಾಡಬೇಕು.
ದಿನಗಳಂತ ಕೇಳಿದ್ರೆ ಒಂದು ವೇಳೆ 21 ದಿನ 35 ದಿನ ಕೇಳಿದ್ರೆ 365 ಅಂತ ಹಚ್ಕೊಳ್ಬೇಕು. ಒಂದು ವರ್ಷಕ್ಕೆ 365 ದಿನ, 365 ದಿನದಲ್ಲಿ 27 ದಿನ, ಇದು ವರ್ಷ ಇದ್ದಂಗೆ. ಇದು ಕೂಡ ವರ್ಷ ಇದ್ದಂಗೆ. 15 ತಿಂಗಳಂದ್ರೆ ವರ್ಷದಲ್ಲಿ ಕನ್ವರ್ಟ್ ಮಾಡಿದ್ರೆ ಡಿವೈಡೆಡ್ ಬೈ 12 ಮಾಡಿದ್ರೆ ಇದು ವರ್ಷದಲ್ಲಿ ಕನ್ವರ್ಟ್ ಆದಂಗೆ. ಇದನ್ನ ನಾವಿಲ್ಲಿ ಟೈಮ್ ಇದ್ದಲ್ಲಿ ಹಚ್ಕೊಳ್ಬೇಕು. ಹೌದಾ? ಎಸ್. ಈಗ ನೋಡ್ರಿ, ಎಸ್, ಇದು ಬೇಸಿಕ್. ಇದು ಈಗ 12,000 ರೂಪಾಯಿನ 15 ತಿಂಗಳಾದ್ಮೇಲೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ? 12% ರೇಟ್ ಆಫ್ ಇಂಟ್ರೆಸ್ಟ್. ಒಂದು ವರ್ಷಕ್ಕೆ 12 ರೂಪಾಯಿ. ಹೌದಾ? ಟಿವಿಗೆ ಪಾವತಿಸಿದ ಒಟ್ಟು ಮೊತ್ತ ಎಷ್ಟು? ನಾವಾಗೆಲ್ಲ ಮೊತ್ತ ಕಂಡುಹಿಡಿಬೇಕು. ವಾಪಸ್ ನಾವು ಟಿವಿ ಎಷ್ಟು ಕೊಟ್ಟು ಖರೀದಿ ಮಾಡ್ದಂಗೆ ಆಯ್ತು. ಹಾಗಾದ್ರೆ ಮೊದಲು ನಾವು ಇಲ್ಲಿ 4,000 ರೂಪಾಯಿ ಕೊಟ್ಟಿದ್ದೀವಿ. ಈಗಾಗಲೇ 4,000 ರೂಪಾಯಿ ಡೌನ್ ಪೇಮೆಂಟ್ ಅನ್ನ ಮಾಡಿದ್ದೀವಿ. ಈಗ 12,000ಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ ನೋಡ್ರಿ? 15 ತಿಂಗಳ ತನಕ 12% ಬಡ್ಡಿ ದರದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ? ಆ ಸಿಂಪಲ್ ಇಂಟ್ರೆಸ್ಟು ಈ 12,000, ಈ 4,000 ಟೋಟಲ್ ಟಿವಿ ಖರೀದಿ ಮಾಡಲು ಕೊಟ್ಟಿರ್ತಕ್ಕಂಥ ಹಣ ಆಗುತ್ತೆ ನನಗೆ. ಕ್ಲಿಯರಾ? ಎಸ್. ಈಗ ನೋಡ್ರಿ, ಈಗ ಎಸ್, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 16,000 ಅಲ್ಲ, ನೀವು ಕನ್ಫ್ಯೂಷನ್ ಆಗಿ ಇದನ್ನ ಹೆಚ್ಚಿದಿರಿ. ಇಲ್ಲಿ ಡೌನ್ ಪೇಮೆಂಟ್ ಆಗಿದೆ 4,000 ರೂಪಾಯಿ. ಉಳಿದಿರ್ತಕ್ಕಂಥದ್ದು ಎಷ್ಟು? 12,000 ರೂಪಾಯಿ. 12,000 ರೂಪಾಯಿನು ಪ್ರಿನ್ಸಿಪಲ್ ಅಮೌಂಟು ಇಂಟು ಟೈಮ್ ಎಷ್ಟಿದೆ ನೋಡ್ರಿ? 15 ಡಿವೈಡೆಡ್ ಬೈ 12. ನೋಡ್ರಿ, ಹಿಂಗೆ ಹಚ್ಕೊಳ್ಬೇಕು ಅದನ್ನ. 15 ಡಿವೈಡೆಡ್ ಬೈ 12 ಹಿಂಗೆ ಹಚ್ಕೊಳ್ಬೇಕು. ಮೇಲೆ ಹಚ್ಕೊಂಡ್ಬಿಟ್ರೆ ಮತ್ತೆ ಇಲ್ಲ ಅಂತೇಳಿ ಮೇಲೆ ಹಚ್ಕೊಂಡು ಡಿವೈಡೆಡ್ ಬೈ 12 ಮಾಡ್ಕೊಂಡ್ರೆ ಈ 12 ಕೆಳಗ ಛೇದದಲ್ಲಿನ ಬರುತ್ತೆ ಅದು. ನೆಕ್ಸ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 12%. ಮುಗೀತಾ? ಡಿವೈಡೆಡ್ ಬೈ 100. ನೋಡ್ರಿ, 100 ಇಲ್ಲಿ ಏನೈತೆ ಡಿವೈಡೆಡ್ ಬೈ ಇವೆರಡಕ್ಕೂ ಗುಣಾಕಾರ ಆಗುತ್ತೆ. ಈಗ ಈಸಿ ಅಲ್ಲ? ಈ 12 ಕ್ಯಾನ್ಸಲ್, ಈ 12 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಮುಗಿದ ಹೋಯ್ತು. ಇಲ್ಲೇ 178, 15 ಉಳಿತು. 15 0 0, 15 30, ಕೈಲ ಬಂತು 3, 15 15 3, 18, 1,800 ರೂಪಾಯಿ ಏನಾಯ್ತು? ಸಿಂಪಲ್ ಇಂಟ್ರೆಸ್ಟ್ ಆಯಿತು. ಸಿಂಪಲ್ ಇಂಟ್ರೆಸ್ಟ್ ಆಯಿತು. ಈ 1,800 ರೂಪಾಯಿ ಸಿಂಪಲ್ ಇಂಟ್ರೆಸ್ಟು ಮತ್ತೆ ಎಷ್ಟಾದ? 12,000 ರೂಪಾಯಿ. 12,000 ರೂಪಾಯಿ ಇದಷ್ಟು ಕೊಡ್ಬೇಕು ತಾನೆ? ಎಸ್. ಹಾಗಾದ್ರೆ ಎಷ್ಟಾಗುತ್ತೆ? 12,000 ಇದು 1,800ದಾಗ 13,800 ರೂಪಾಯಿ. ಇದು 15 ತಿಂಗಳ ಆದಮೇಲೆ ಕೊಡ್ತಕ್ಕಂಥದ್ದು. ಹೌದಾ? ಇದು ಮೊತ್ತ ಆಯ್ತಾ? ಎಸ್. 13,800 ಈ 12,000ಕ್ಕೆ ಮೊತ್ತ. ಹಾಗಾದ್ರೆ ಮೊದಲು ಕೊಟ್ಟಿದ್ದೆಷ್ಟು? 4,000 ತಾನೆ? ಅದು ಒಂದು 4,000. 4,000 ಎಷ್ಟಾಯಿತು? 17,800 ರೂಪಾಯಿ ಆ ಟಿ ವಿ ಖರೀದಿ ಮಾಡಲು ಕೊಟ್ಟಿರ್ತಕ್ಕಂಥ ಹಣ ಆಗುತ್ತೆ. ಒಟ್ಟು ಮತ್ತೆ ಎಷ್ಟೈತೆ? 17,800 ರೂಪಾಯಿ ಆಗುತ್ತೆ. ನೋಡ್ರಿ, 16,000 ರೂಪಾಯಿ ಟಿ ವಿ ನಾವು ಕೊಟ್ಟಿರ್ತಕ್ಕಂಥದ್ದು 17,800. ಹಾಗಾದ್ರೆ 1,800 ರೂಪಾಯಿ ಏನಂತ ಸಿಂಪಲ್ ಇಂಟ್ರೆಸ್ಟ್ ಬಿದ್ದಿರುತ್ತೆ. ಎಷ್ಟು ತಿಂಗಳ? 15 ತಿಂಗಳ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 12%. ಎಷ್ಟಕ್ಕ? 16,000ಕ್ಕಲ್ಲ, 12,000ಕ್ಕೆ. ಆಯ್ಕೆಲಿದೆನಾ? ಎಸ್. 17,800 ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಸಿಂಪಲ್ ಅದ. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. ಒಂದು ನಿರ್ದಿಷ್ಟ ಅಸಲಿಗೆ ಅಂದ್ರೆ ಅಸಲನ್ನು ಕಂಡುಹಿಡಿಬೇಕು ನಾವಿಲ್ಲಿ. 3 ವರ್ಷಗಳ ಅವಧಿಗೆ 12.5% ನೋಡ್ರಿ, ದಶಮಾಂಶದಲ್ಲಿ ಬಂತು. 12.5 ಬಡ್ಡಿ ದರದಲ್ಲಿ ಸರಳ ಬಡ್ಡಿಯು ಅದರ ಅಸಲಿಗಿಂತ 3,500 ರೂಪಾಯಿ ಕಡಿಮೆ ಇದ್ದರೆ ಅಸಲನ್ನ ಕಂಡುಹಿಡ್ರಿ. ನೋಡ್ರಿ, ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್. ಬಿಡಿ ಸರ್ ನೋಡೋಣ, ವಿಡಿಯೋನ ಪಾಸ್ ಮಾಡಿ ಅಸಲು ಕಂಡುಹಿಡ್ರಿ. ಎಸ್, ಸ್ವಲ್ಪ ಕಷ್ಟ ಅನಿಸುತ್ತೆ. ಇಲ್ಲಿ ಅಸಲನ್ನ ಕಂಡುಹಿಡಬೇಕಂತೆ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಏನಂತ? ಸರಳ ಬಡ್ಡಿಯು ಅದರ ಅಸಲಿಗಿಂತ 3,500 ರೂಪಾಯಿ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಯಾವುದು? ಸರಳ ಬಡ್ಡಿ. ಇಲ್ಲಿದಲ್ಲ ಸರಳ ಬಡ್ಡಿ. ನಾನು ಇಲ್ಲೇ ಹಚ್ಕೊಂತ ಹೋಗ್ತೀನಿ ನೋಡ್ರಿ. ಪ್ರಿನ್ಸಿಪಲ್ ಅಮೌಂಟ್ ಗೊತ್ತಿಲ್ಲ ನನಗೆ, ಎಕ್ಸ್. ಹೌದಾ? ಇಂಟು ಟೈಮ್ ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ವರ್ಷ? ಎಸ್, 3 ವರ್ಷಗಳಿಗೆ. ಇಂಟು ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ರ 12.5 ಡಿವೈಡೆಡ್ ಬೈ 100. ಹೌದಾ? ಮುಗಿತಾ? ಇದು PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಏನು? ಸಿಂಪಲ್ ಇಂಟ್ರೆಸ್ಟ್ ಇದೆ. ಸಿಂಪಲ್ ಇಂಟ್ರೆಸ್ಟ್ ನಾನು ಈ ಕಡೆ ಮೊದಲ ಹಚ್ಕೊಳ್ಳೋದು, ಮುಂದೆ ಹಚ್ಕೊಳ್ತೀನಿ. ಎರಡು ಸೇಮೆ. ಇನ್ನು ಲೆಕ್ಕ ಮಾಡಿದ್ರೆ ಏನು ಬರುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. ಅದೇ ಸಿಂಪಲ್ ಇಂಟ್ರೆಸ್ಟ್ ಅನ್ನು ಇಲ್ಲಿ ಹಚ್ಕೊಳ್ತೀನಿ ನಾನು. ಸಿಂಪಲ್ ಇಂಟ್ರೆಸ್ಟ್ ಏನು ಅಂತ ಹೇಳಿದ್ರು ಅವರು? ಅದರ ಸರಳ ಬಡ್ಡಿಯು ಅಸಲಿಗಿಂತ 3,500 ಕಡಿಮೆ ಇದೆ. ಅಸಲು ಎಷ್ಟಿದೆ? ಎಕ್ಸ್ ಇದೆ. ಆ ಅಸಲಿಗಿಂತ 3,500 ಕಡಿಮೆ ಇದೆ ಅಂತೆ. ಏನು? ಸಿಂಪಲ್ ಇಂಟ್ರೆಸ್ಟ್. ಇದೆಲ್ಲ ಏನಿದೆ? ಇದಷ್ಟು ಸಿಂಪಲ್ ಇಂಟ್ರೆಸ್ಟು. ಹೌದಾ? ಇದನ್ನು ಕಂಡಿಡಿದಾಗ ಬರ್ತಕ್ಕಂಥದ್ದು ಇದು. ಇದು ಎಷ್ಟಿದೆ ಅಂತೆ? ಅಸಲಿಗಿಂತ 3,500 ಮೈನಸ್ ಇದೆ. ಕ್ಲಿಯರ್ ಆಯ್ತಾ? ಹಚ್ಕೊಂಡಿದ್ದು ಗೊತ್ತಾಯ್ತಾ? ಇಷ್ಟು ಹಚ್ಕೊಂಡು ಗೊತ್ತಾಗ್ಬಿಟ್ರೆ ಮುಗಿದೋಯ್ತು.
ಈಗ ನಾವು ಲೆಕ್ಕ ಮಾಡ್ಬೋದು. ಎಸ್, ಈಗಲೇ ನೋಡ್ರಿ ಇಲ್ಲಿ ಪಾಯಿಂಟ್ ಬಂದದ. ಈ ಪಾಯಿಂಟ್ ತೆಗಿಬೇಕು. ನಾವು ಪಾಯಿಂಟ್ ಇಟ್ಕೊಂಡು ಲೆಕ್ಕ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ಪಾಯಿಂಟ್ ತೆಗಿಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಪಾಯಿಂಟ್ ಇದ್ದಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಕೆಳಗಡೆ ಮಾಡಬೇಕು. ಅಂಶದಲ್ಲಿದ್ರೆ ಕೆಳಗಡೆ ಹಚ್ಕೊಳ್ಬೇಕು. ಇಲ್ಲಿ ಪಾಯಿಂಟ್ ಇದ್ದಲ್ಲಿ ಒಂದು ಹಚ್ಕೊಂಬಿಡಿ. ಮುಂದೆ ಎಷ್ಟು ಸಂಖ್ಯೆ ಅಷ್ಟು ಜೀರೋ ಹಚ್ಕೊಂತ ಹೋಗ್ಬಿಡಿ. ಇಲ್ಲಿ ಮುಂದೆ ಒಂದೇ ಸಂಖ್ಯೆ ಐತಿ, ಒಂದು ಜೀರೋ ಹಚ್ಕೊಂಬಿಟ್ರೆ ಈ ಪಾಯಿಂಟ್ ಓದಂಗೆ. ಈಗಿದು 125 ಆದಂಗೆ ನೋಡ್ರಿ. ಈ ಪಾಯಿಂಟ್ ಇದನ್ನ, ಈ ಪಾಯಿಂಟ್ ಜಾಗಕ್ಕೆ ಒಂದು ಅಂಶದಲ್ಲಿದ್ರೆ ಛೇದದಲ್ಲಿ ಹಚ್ಕೊಳ್ಬೇಕು, ಛೇದದಲ್ಲಿದ್ರೆ ಅಂಶದಲ್ಲಿ ಹಚ್ಕೊಳ್ಬೇಕು. ಇಲ್ಲಿ ಕೆಳಗಡೆ ಪಾಯಿಂಟ್ ಐತೆ ಅಂತ ಇಟ್ಕೊಳ್ರಿ, ಮೇಲೆ ಹಚ್ಕೊಳ್ಬೇಕು, ಒಂದು ಹಚ್ಕೊಳ್ಬೇಕು. ಪಾಯಿಂಟ್ ಇದ್ದಲ್ಲಿ ಒಂದು ಹಚ್ಕೊಳ್ಬೇಕು, ಮುಂದೆ ಎಷ್ಟು ಸಂಖ್ಯೆ ಅಷ್ಟು ಜೀರೋ ಹಚ್ಕೊಳ್ಬೇಕು. ಈಗ ಇಲ್ಲಿ ಅಂಶದಲ್ಲಿ ಐತಿ, ನಾನು ಛೇದದಲ್ಲಿ ಹಚ್ಕೊಳ್ತಾ ಇದ್ದೀನಿ. ಈ ಪಾಯಿಂಟ್ ಜಾಗದಲ್ಲಿ ಒಂದು ಹಚ್ಕೊಳ್ತೀನಿ, ಪಾಯಿಂಟ್ ಮುಂದೆ ಸಂಖ್ಯೆ ಒಂದು ಐತಿ, ಒಂದು ಜೀರೋ ಹಚ್ಕೊಂಡಾಗ ಏನಾಗುತ್ತೆ, ಈ ಪಾಯಿಂಟ್ ಓದಂಗೆ. ಹೌದಾ? ಇಷ್ಟು ಗೊತ್ತಾಯ್ತಾ? ಎಸ್, ಈಗ ನೋಡ್ರಿ, ಈಗ ಇವೆರಡು ಕ್ಯಾನ್ಸಲ್ ಮಾಡ್ಬೋದಲ್ಲ. 5ರ ಬಗ್ಗೆ ಇದು ಹೋಗುತ್ತೆ, ಇದು ಹೋಗುತ್ತೆ. 5 2 10, ಇದು 5 2 10, 5 5 25, 25 ಅಂದರೆ 25 4. ಹೌದಾ? ಎಕ್ಸ್ ಇಂಟು 3 ಡಿವೈಡೆಡ್ ಬೈ 4 2 8 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3500. ಇದು 8 ಈಗ ಇದಕ್ಕೆ ಹೋಗಿ ಗುಣಾಕಾರ ಆಗುತ್ತೆ. ಹೌದಾ? ಈ 8 ಏನಾಗುತ್ತೆ, ಈ ಕಡೆ ಹೋಗಿ ಗುಣಾಕಾರ ಆಗುತ್ತೆ. ನಾ ಡೈರೆಕ್ಟಾಗಿ ಗುಣಾಕಾರ ಮಾಡಿಬಿಡ್ಲಾ, 8 ಇಂಟು ಎಕ್ಸು, ಆಮೇಲೆ 8 ಇಂಟು 3500 ಗುಣಾಕಾರ ಮಾಡ್ಬೇಕು ನಾನೀಗ. ಹೌದಾ? ಇದೇನಾಗುತ್ತೆ, ಈ 8 ಇಲ್ಲಿ ಛೇದದಲ್ಲಿರ್ತಕ್ಕಂಥ 8 ಇದಕ್ಕೆ ಹೋಗಿ ಇಲ್ಲಿ ಈಕ್ವಲ್ ಟು ಇರ್ತಾನೆ, ಈ ಕಡೆ ಹೋಗಿ ಗುಣಾಕಾರ ಆಗುತ್ತೆ. ನೋಡ್ರಿ ಹೆಂಗಾಗುತ್ತೆ, ಇದು ಎಕ್ಸ್ ಇಂಟು 3ಗೆ ಇಂಟು 3 ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಮೈನಸ್ 3500 ಇದೆನಾ. ಎಸ್, ಇದಕ್ಕೆ ಈ 8 ಬಂದು ಇಲ್ಲಿ ಗುಣಾಕಾರ ಆಗುತ್ತೆ. ಈ ಸ್ಟಾಪ್ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಲ್ಲ ಅಂತ ಹಚ್ಕೊಂಡೇನೆ ಅಷ್ಟೇ. ಈಗ ನೋಡ್ರಿ, ನಾನು ಈ ಕಡೆ ಇದು ಮೊದಲು ಹಚ್ಕೊಳ್ತೀನಿ. 8 ಇಂಟು ಎಕ್ಸ್ 8 ಎಕ್ಸು ಮೈನಸ್ ಈಗ 8 0 0, 8 0 0, 8 ಇಲ್ಲಿ 40, 8 40ಕ್ಕೆ 0 ಕೈಲಿ ಬಂತು 4, 8 3 24, 4 28. ಹೌದಾ? ಇಸ್ ಈಕ್ವಲ್ ಟು ಎಕ್ಸ್ ಇಂಟು 3 ಎಕ್ಸ್. ಇಲ್ಲೇ ಸ್ವಲ್ಪ ಚೇಂಜಸ್ ಮಾಡಿದೆ, ಗೊತ್ತಾಯ್ತಾ ನಿಮ್ಗೇನಾದರೂ? ಇಲ್ಲಿ ನೋಡ್ರಿ, ಇದು ಹೆಂಗಿದ್ದಿದ್ದು ಟೋಟಲ್ ಅದು ಹಂಗೆ ತಂದು ಇಲ್ಲಿ ಹೆಚ್ಚಿದ್ದೀನಿ. 8 ಇಂಟು ಎಕ್ಸ್ 8 ಎಕ್ಸ್, 8 ಇಂಟು 3500 28,000. ಇಲ್ಲಿ ಏನು ಒಂದು ಸಂಖ್ಯೆ ಈ ಕಡೆ ಹೊರಗಡೆ ತಂದಿಲ್ಲ, ಟೋಟಲ್ ಇದು ಗುಣಾಕಾರ ಮಾಡಿ ಇಲ್ಲಿ ಹೆಚ್ಚಿದ್ದೀನಿ. ಇದನ್ನ ಯಾಕೆ ಇಲ್ಲಿ ಹೆಚ್ಚಿದ್ದೀನಿ ಅಂತಂದರೆ, ಇಲ್ಲಿ 8x ಬರ್ತೈತಿ. ಇದನ್ನು ಕೂಡ 3 ಇಂಟು ಎಕ್ಸ್ 3x ಆತಿ. ಇದು ಹೆಂಗಿದೆ ಹಂಗೆ ತಂದು ಇಲ್ಲಿ ಹೆಚ್ಚಿದ್ದೀನಿ. ಇಲ್ಲಿ ಏನೂ ಚೇಂಜಸ್ ಆಗಲ್ಲ, ಚಿಹ್ನೆಗಳು ಬದಲಾವಣೆ ಆಗಲ್ಲ. ಇದರಲ್ಲಿ ಒಂದು ಸಂಖ್ಯೆನ ತರಬಾರ್ದು ಅಷ್ಟೇ. ಟೋಟಲ್ ಈ ಕಡೆ ತಂದಿನಿ, ಟೋಟಲ್ ಈ ಕಡೆ ತಂದಿನಿ. ಬಟ್ ಇದನ್ನ ಯಾಕೆ ಮೊದಲು ಹೆಚ್ಚಿದ್ದೀನಿ ಅಂದಾಗ ಇಲ್ಲಿ 8x ಬರುತ್ತೆ. ಈ 3x ಒಳಗಡೆ ಬಂದಾಗ 8xದಲ್ಲಿ 3x ಮೈನಸ್ ಮಾಡಕ್ಕೆ ಬರುತ್ತೆ ನಮ್ಗೆ ಈಸಿಯಾಗಿ. 8ರಲ್ಲಿ 3 5 ಅಂತ ಹೇಳ್ತೀವಿ. ಆದರೆ ಒಂದು ವೇಳೆ ಹಿಂಗೆ ಬಂದಿದ್ರೆ ಹೆಂಗೆ ಮಾಡ್ತಿದ್ದೆ ಹೇಳ್ರಿ, ಈಗ ಇದ್ರ ಪ್ರಕಾರ ಹಚ್ಕೊಳ್ತೀರ. ನಾನು ಇಲ್ಲಿ ಮೊದಲು ಎಷ್ಟು ಬರ್ತಿತ್ತು, 3x ಅಂತ ಬರ್ತಿತ್ತು. ಹೌದಾ? ಇಸ್ ಈಕ್ವಲ್ ಟು ಇಲ್ಲಿ ಎಷ್ಟು ಬರ್ತು, 8x ಮೈನಸ್ 28,000 ಅಂತ ಬರ್ತದೆ ಗುಣಾಕಾರ ಮಾಡಿದರೆ. ಹೌದಾ? ನಾನು ಇದನ್ನ ಬಿಟ್ಟೈತಿ ಈ ರೀತಿ ಹಚ್ಕೊಂಡಿದ್ರೆ ಏನಾಗ್ತಿತ್ತು, ಇದು ಬರ್ತಿತ್ತು 8x 3x ಇಸ್ ಈಕ್ವಲ್ ಟು 8x ಮೈನಸ್ 28,000. ಈಗ ನಾನು 3x ಹಚ್ಕೊಳ್ತಿದ್ದೆ. ಈ 8x ಒಳಗಡೆ ಎಕ್ಸ್ ಇದು ಒಂದು ಕಡೆಗೆ ಹಚ್ಕೊಳ್ಬೇಕಲ್ಲ, ಈ 8x ಒಳಗಡೆ ತಂದಾಗ ಏನಾಗ್ತಿತ್ತು, ಮೈನಸ್ 8x ಆಗ್ತಿತ್ತು. ಈಸ್ ಈಕ್ವಲ್ ಟು ಇದು ಮೈನಸ್ 28,000 ಆಗ್ತಿತ್ತು, ಮೈನಸ್ ಆಗ್ತಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಮೈನಸ್ಸು, ಇಲ್ಲಿಗ ಇಲ್ಲಿ 3x ಇಲ್ಲಿ 5x ಆಗೋದು, ಮೈನಸ್ 5x ಆಗುತ್ತಿತ್ತು. ಈಗ ಇದು ಮೈನಸ್ ಕ್ಯಾನ್ಸಲ್ ಆಗ್ತದೆ, ಅದು ಆ ಮಾತಿ ಬೇರೆ. ಆದರೆ ಇಲ್ಲಿ 3ರಲ್ಲಿ 8 ಕಳ್ಲಿಕ್ಕೆ ನಿಮ್ಗೆ ಏನಾಗ್ತಿತ್ತು, ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು. ಅದೆಲ್ಲ ಕನ್ಫ್ಯೂಷನ್ ಬೇಡ ಅಂತೇಳಿ ಟೋಟಲ್ ಆ ಕಡೆ ಇರ್ತಕ್ಕಂಥ ದೊಡ್ಡ ಸಂಖ್ಯೆನ ಒಳಗಡೆ ತೆಗೆದುಕೊಂಡೇನೆ ಅಷ್ಟೇ ನಾನು. ಈಗ 8xಗೆ 8x, ಈ ಪ್ಲಸ್ 3x ಇಸ್ ಈಕ್ವಲ್ ಟು ಒಳಗಡೆ ಬಂದಾಗ ಮೈನಸ್ 3x. ಈಗ ಇಸ್ ಈಕ್ವಲ್ ಟು ಈಗ ಈ ಸಂಖ್ಯೆನ ಹೊರಗಡೆ ಒಗಿತೀನಿ. ಇದು ಮೈನಸ್ 28,000 ಹೊರಗಡೆ ಬಂದಾಗ ಪ್ಲಸ್ 28,000 ಆಯ್ತಾ? ಎಸ್, ಈಗ 8x ಅಲ್ಲಿ 3x ಆದರೆ ಎಷ್ಟು ಎಕ್ಸ್ ಉಳಿದವು, 5x ಇಸ್ ಈಕ್ವಲ್ ಟು 28,000 ಆಯ್ತಾ? ಈಗ 5ರ ಮೇಲೆ ಹೊಡಿಬೋದ್ರೆ ಇದನ್ನ 5 1 5, 5 5 25, 3 ಉಳಿತೆ 30 ಆಗುತ್ತೆ. 5 6 30, ಮುಂದೆ 2 0. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 5,600. ಎಕ್ಸ್ ಅಂದ್ರೆ ಏನು, ಅಸಲು ಎಷ್ಟಾಗುತ್ತೆ, 5,600 ರೂಪಾಯಿ ಆಗುತ್ತೆ. ಹೌದಾ? ಒಂದು ವೇಳೆ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳಿದಾಗ ಬಡ್ಡಿ ಮೈನಸ್ 3,500. ಹೌದಾ? 2 0ಕ್ಕೆ 2 0, 6ರಲ್ಲಿ 5 ಹೋದ್ರೆ 1, 5ರಲ್ಲಿ 3 ಹೋದ್ರೆ 2, 2,100 ಏನಾಗುತ್ತಿದ್ದು ಸಿಂಪಲ್ ಇಂಟ್ರೆಸ್ಟ್ ಆಗ್ತಿತ್ತು. ಕ್ವಶನ್ ಇದನ್ನು ಕೇಳಿಲ್ಲ, ಅಸಲನ್ನು ಕೇಳಿದ್ದಾರೆ ಅವರು.
ಹೌದಾ? ಅಸಲು ಈಕ್ವಲ್ ಟು ಎಷ್ಟಾಗುತ್ತೆ? 5,600 ಕರೆಕ್ಟ್ ಆಗಿರ್ತಕ್ಕಂಥದ್ದು. 5,600 ಇದನ್ನ ಆಯ್ಕೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿದಾವೆ. ನಿಮ್ಗೆ ಹೇಳ್ತಾ ಕೆಲವೊಂದಿಷ್ಟು ಬೇಸಿಕ್ ಪಾಯಿಂಟ್ಸ್ ಅನ್ನು ಕೂಡ ಹೇಳ್ತಾ ಹೋಗ್ಬಿಡ್ತೀನಿ ನಾನು. ಈಗಿಲ್ಲ ನಾನು ಇಲ್ಲೊಂದು ಸುಮಾರು ಒಂದು ನಿಮಿಷ ಎಕ್ಸ್ಟ್ರಾ ತಗೊಂಡೆ. ನಾನು ಯಾಕೆ ಹೇಳಿದೆ ನಿಮ್ಗೆ ಗೊತ್ತಾಗಬೇಕಿದು. ಇದನ್ನ ಯಾಕೆ ಇಲ್ಲಿ ತಗೊಂಡಪ್ಪ ಮಾಸ್ತಾರ? ಹೌದಾ? ಇದನ್ನ ಇಲ್ಲಿ ಯಾಕೆ ಫಸ್ಟಿಗೆ ಬಂತು? ಇದನ್ನ ಯಾಕೆ ಈ ಕಡೆ ಹೊರಗಡೆ ಒಯ್ದು ಹಾಕಿದ? ದೊಡ್ಡ ಅಂಕಿ ಬರುವುದರ ಸಲುವಾಗಿ ನಾನು ಇದನ್ನ ಕಂಪ್ಲೀಟ್ ಈ ಸಂಖ್ಯೆನ ಈ ಕಡೆ ತೆಗೆದುಕೊಳ್ಳೋಣ ಅಷ್ಟೇ. ಕ್ಲಿಯರ್? ಮುಂದಿನ ಕ್ವಶನ್ ನೋಡ್ತೋಣ. ಎಸ್, ಕ್ವಶನ್ ನಂಬರ್ 7. ಯಾವ ಅಸಲಿಗೆ ಅಂದ್ರೆ ನಾವು ಕಂಡುಹಿಡಬೇಕಾಯ್ದೇನೀಗ ಅಸಲನ್ನು ಕಂಡುಹಿಡಬೇಕು. ಸರಳ ಬಡ್ಡಿಯು 3.34 ಬಡ್ಡಿ ದರದಂತೆ, ನೋಡ್ರಿ ಇಲ್ಲಿ ಮಿಶ್ರ ಭಿನ್ನ ರಾಶಿಯಲ್ಲಿ ಕೊಟ್ಬಿಟ್ಟಿದ್ದಾನೆ. ಬಡ್ಡಿ ದರದಂತೆ 3.112 ವರ್ಷದಲ್ಲಿ 2,010 ರೂಪಾಯಿ ಆಗುತ್ತದೆ. 2,010 ರೂಪಾಯಿ ಏನಾಗುತ್ತೆ? ಸರಳ ಬಡ್ಡಿಯು ಅವ್ರು ಕೊಟ್ಟುಬಿಟ್ಟಿದ್ದಾರೆ ಮೊದಲು. ಸರಳ ಬಡ್ಡಿಯು 3.34% ಬಡ್ಡಿ ದರದಲ್ಲಿ 3.112 ವರ್ಷದಲ್ಲಿ 210 ಆಗುತ್ತಂತೆ. ಅವ್ರು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಏನು? 210 ರೂಪಾಯಿ. ರೇಟ್ ಆಫ್ ಇಂಟ್ರೆಸ್ಟ್ ಏನು? ಅವ್ರು ಕೊಟ್ಟಿದ್ದ ರೇಟ್ ಆಫ್ ಇಂಟ್ರೆಸ್ಟ್ 3.34 ಅಂತೆ. ಎಷ್ಟು ನಿಂಗಂದ್ರೆ ಇವೆರಡು ಗುಣಾಕಾರ ಮೇಲೆ ಕೂಡಿಸಬೇಕು. 4 3 12, 12 3 ಎಷ್ಟಾಗುತ್ತೆ? 15/4%. ಹಿಂಗೆ ಹಚ್ಕೊಳ್ಬೇಕು ನಾವು ಇವಾಗ. ಹೌದಾ? ಟೈಮು ಕೂಡ ಮಿಶ್ರ ಭಿನ್ನ ರಾಶಿಯಲ್ಲಿ ಕೊಟ್ಟಿದ್ದಾನೆ. ಟೈಮ್ ಏನು ಕೊಟ್ಟಿದ್ದಾನೆ? 3.5 ವರ್ಷ. 3.1/2 ಎಷ್ಟಾಗುತ್ತೆ? 3 2 6, 6 1 7, 7/2 ಇಯರ್ಸ್. ಹೌದಾ? 210 ರೂಪಾಯಿ ಏನಾಗುತ್ತೆ ಅಂತ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದನ್ನೆಷ್ಟು ಹಚ್ಕೊಳ್ಳೋದೇ ಇದರ ಲಾಜಿಕ್. ಹೌದಾ? ಉಳಿಕೆದೆಲ್ಲ ಏನಂತ ಸೇಮ್ ಇರತಕ್ಕಂಥದ್ದು. ಯಾವ ಅಸಲಿಗೆ ಗೊತ್ತಿಲ್ಲ ನಮಗೆ. ಹೌದಾ? ಯಾವ ಅಸಲು ಗೊತ್ತಿಲ್ಲ. ಇಂಟು ಟೈಮ್ ಎಷ್ಟು? 3.1/2 ಅಂದ್ರೆ ಎಷ್ಟು? 7/2. 7 ನೋಡ್ರಿ, 7/2 ಹಿಂಗೆ ಹಚ್ಕೊಳ್ಬೇಕು, ಛೇದದಲ್ಲಿನೇ ಹಚ್ಕೊಳ್ಬೇಕು. ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟು 15/4. 15 /4 ಇವೆರಡಕ್ಕೆ ಗುಣಾಕಾರ ಇರುತ್ತೆ. ಹೌದಾ? 4. ಈಗ ನೋಡ್ರಿ, /100 /100ಗೆ 100. ಹೌದಾ? ಕ್ಲಿಯರ್ ಆಗಿ ಗೊತ್ತಾ? ಇದು 7/2 15/4 ರೇಟ್ ಆಫ್ ಇಂಟ್ರೆಸ್ಟ್ /100 ಇಸ್ ಈಕ್ವಲ್ ಟು ಏನು? ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗ್ಯದ? 210 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಆಗ್ಯದ. ಮುಗಿದ ಹೋಯ್ತು. ಈಗ ಯಾರು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ ಕ್ಯಾನ್ಸಲ್ ಮಾಡಿ, ಇಲ್ಲಾಂದ್ರೆ ಇಲ್ಲ. ನೋಡಿ, ಇದಕ್ಕೆ ಕ್ಯಾನ್ಸಲ್ ಮಾಡ್ಬೋದು, ಇದಕ್ಕೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. ಯಾರು ಇವೆರಡು ಗುಣಾಕಾರ ಹೇಳಿದೆ /1 ಇದ್ದಂಗೆ. ಅಂಶಕ್ಕೆ ಕ್ಯಾನ್ಸಲ್ ಮಾಡ್ಬೋದು ಇಸ್ ಈಕ್ವಲ್ ಟು ಇದ್ದಾಗ. ಹೌದಾ? ಛೇದಕ್ಕೆ ಕ್ಯಾನ್ಸಲ್ ಮಾಡೋದು. ಇದಕ್ಕೆ ಕ್ರಾಸ್ ಮಲ್ಟಿಪಲ್ ಮಾಡಬೇಕು ಹೊರತಾಗ ಡಿವೈಡ್ ಮಾಡಕ್ಕೆ ಬರಲ್ಲ. ಎಸ್, ಈಗ ನೋಡ್ರಿ, 15ಕ್ಕೆ 100ಕ್ಕೆ ಕ್ಯಾನ್ಸಲ್ ಮಾಡಲಿಕ್ಕೆ ಬರುತ್ತೆ. 3 5 15, 5 3 15, 5 2 10 0 ಮುಗಿತಾ? ಇಲ್ಲಿ ನೋಡ್ರಿ, 7 3 ಎಷ್ಟು? 21. 21 ಹತ್ತಲೆ 210 ಹೋಗುತ್ತಲ್ಲ, ಅಲ್ಲೇ ಡೈರೆಕ್ಟಾಗಿ ಮಾಡ್ಬೋದು ನಾವು. 7 3 ಎಷ್ಟು? 21. 21 ಹತ್ತಲೆ ಸರ್ ಹಂಗೆ ಬ್ಯಾಡ್ರಿ ಸರ್. ಎಸ್, ಬೇಡ, ಒಂದೊಂದು ಮಾಡ್ತಾನೆ. 7 1 7, 210 ಕ್ಯಾನ್ಸಲ್ ಮಾಡ್ಬೋದಲ್ಲ. 7 3 21 0ಕ್ಕೆ 0 ಮುಗಿತಾ? ಈಗ 3ಕ್ಕೆ 30ಕ್ಕೆ ಮಾಡ್ಬೋದು. 3 1 3, 3 10 30 ಮುಗಿದ ಹೋಯ್ತು. ಹೌದಾ? ಮೇಲೆ ಏನೇನು ಉಳ್ಳಿಲ್ಲ, ಮುಗಿದ ಹೋಯ್ತು. ಎಸ್, ಈಗ ನೋಡ್ರಿ, ಪ್ರಿನ್ಸಿಪಲ್ ಈಕ್ವಲ್ ಟು ಹೌದಾ, ಇದೆಷ್ಟದ? 10. ಇದಕ್ಕಿದು ಗುಣಾಕಾರ ಆಗುತ್ತೆ ತಾನೆ. ಇಂಟು ಇವೆಲ್ಲ 20 2 4 ಹೋಗಿ ಇಲ್ಲಿ ಗುಣಾಕಾರ ಆಗುತ್ತೆ. 20 × 2 × 4 ಇವೆಲ್ಲ ಹೋಗಿ ಅಂತ ಇಲ್ಲಿ ಗುಣ. ಮತ್ತೆ ಈ ಜೀರೋ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಅಂಶದಲ್ಲಿ ಅದ, ಈಸ್ ಈಕ್ವಲ್ ಈ ಕಡೆ ಛೇದದಲ್ಲಿ ಅದ. ಇವೆರಡಕ್ಕೂ ಗುಣಾಕಾರ ಮಾಡಬೇಕು ಹೊರತಾಗಿ ನಾನು ಪದೇ ಹೇಳ್ತಾ ಇದ್ದೀನಿ, ಇದನ್ನ ಡಿವೈಡ್ ಮಾಡ್ಲಿಕ್ಕೆ ಬರಲ್ಲ. ಈ ಕಡೆ ಎಲ್ಲ ಮುಗಿದ ಹೋಯ್ತು. ಹೌದಾ? ಇದಕ್ಕೆ ಕ್ಯಾನ್ಸಲ್ ಮಾಡ್ಬೋದು, ಇದಕ್ಕೆ ಕ್ಯಾನ್ಸಲ್ ಮಾಡ್ಬೋದು. ಈಗ ನೇರವಾಗಿ ಗುಣಾಕಾರ. ಪ್ರಿನ್ಸಿಪಲ್ ಈಕ್ವಲ್ ಟು 4 2 8, 8 2 16, 16 1 16. ಇದು ಒಂದು 0, ಇದು ಒಂದು 0, ಮತ್ತೆ 0 ಅಲ್ಲ, 1 0 2 0. ಹಾಗಾದ್ರೆ ಪ್ರಿನ್ಸಿಪಲ್ ಅಮೌಂಟ್ ಈಕ್ವಲ್ ಟು 1600 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಯಾವ ಅಸಲಿಗೆ ಅಂತ ಬಂದಾಗ 1600 ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಇದನ್ನ ಹಚ್ಕೊಳ್ಳೋದ್ರಲ್ಲಿ ಮತ್ತು ಈ ಕ್ಯಾನ್ಸಲ್ ಮಾಡೋದ್ರಲ್ಲಿ ಸರಳೀಕರಿಸೋದ್ರಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡ್ತಾರ. ಕ್ವಶನ್ ನಂಬರ್ 8. ಒಂದು ನಿರ್ದಿಷ್ಟ ಮೊತ್ತದ ಅಸಲಿನ ಮೇಲೆ, ಅಂದ್ರೆ ಅಸಲನ್ನ
ಕೇಳಿದ್ದಾರೆ. ಒಂದು ನಿರ್ದಿಷ್ಟ ಮೊತ್ತ ನೋಡ್ರಿ, ಮೊತ್ತ ಅಂದ್ರೆ ಇಲ್ಲಿ ಬಡ್ಡಿ ಮತ್ತು ಅಸಲಲ್ಲ, ಒಂದು ಮೊತ್ತ ಹಣ. ಅಸಲಿನ ಮೇಲೆ 6.2% ದರದಲ್ಲಿ ಬಡ್ಡಿ ದರದಲ್ಲಿ 4 ವರ್ಷಗಳಿಗೆ ಸರಳ ಬಡ್ಡಿಯು ಅದರ ಅಸಲಿಗಿಂತ 4,400 ನೋಡ್ರಿ. ಇಲ್ಲ ಸರಳ ಬಡ್ಡಿ ಕೊಟ್ಟಿದ್ರೆ ಸರಳ ಬಡ್ಡಿ ಏನಂತ, ಅದರ ಅಸಲಿಗಿಂತ 4,400 ರೂಪಾಯಿ ಕಡಿಮೆ ಇದ್ದರೆ ಸರಳ ಬಡ್ಡಿಯನ್ನ ಕಂಡುಹಿಡಿಯಿರಿ. ನಾವು ಪ್ರೀವಿಯಸ್ ಅಸಲನ್ನ ಇದೇ ರೀತಿ ಕ್ವಶನ್ ಮಾಡಿದ್ವಿ. ಆ ಕ್ವಶನ್ ಅಲ್ಲಿ ಅಸಲನ್ನ ಕಂಡಿಡ್ರಿ ಅಂತ ಕೇಳಿದ್ರು, ಇಲ್ಲಿ ಸರಳ ಬಡ್ಡಿಯನ್ನ ಕಂಡಿಡ್ರಿ ಅಂತ ಕ್ವಶನ್ ಕೇಳಿದ್ರೆ. ಎಸ್, ನಾನು ಇದನ್ನ ಒಂದು ಶಾರ್ಟ್ ಟ್ರಿಕ್ ಮೆಥಡ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಪ್ರೀವಿಯಸ್ ಸ್ವಲ್ಪ ದೊಡ್ಡದಾಗಿ ಮಾಡಿದೆ. ಎಸ್, ಅದನ್ನು ಹೇಳ್ತೀನಿ. ಇಲ್ಲಿ ಶಾರ್ಟ್ ಟ್ರಿಕ್ ಕೇಳ್ಬಿಡ್ತೀನಿ. ಮೊದಲು ಶಾರ್ಟ್ ಟ್ರಿಕ್ ಕೇಳ್ತೀನಿ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ದಾರೆ. ಎಷ್ಟಂತೆ? 6.2% ಹೌದಾ? ನಿಮಗೆ ನಾನು ಮೊದಲೇ ಹೇಳುವಾಗ ಹೇಳಿದೆ, ಈಗ 5% ಬಡ್ಡಿ ದರ. 5% ಬಡ್ಡಿ ದರ ಅಂದ್ರೆ ಏನು? ಇದನ್ನ 5% ಅಂದ್ರೆ 100ಕ್ಕೆ 5 ರೂಪಾಯಿ ಬಡ್ಡಿ. ಹೌದಾನೆ? 100ಕ್ಕೆ 5 ರೂಪಾಯಿ ಬಡ್ಡಿ ಅಂದಾಗ ಈ 100 ರೂಪಾಯಿ ಏನು ಪ್ರಿನ್ಸಿಪಲ್ ಅಸಲು, ಈ 5 ರೂಪಾಯಿ ಏನು ಬಡ್ಡಿ. ಹೌದು ತಾನೆ? 5% ಅಂದಾಗ ಇದನ್ನ ಶೇಕಡಾದಲ್ಲಿ ಪರಿವರ್ತಿಸ್ತೀವಿ. 5/100 ಆಗುತ್ತೆ. ಅವಾಗ ಇದು 100 ರೂಪಾಯಿ ಪ್ರಿನ್ಸಿಪಲ್ ಆದ್ರೆ 5 ರೂಪಾಯಿ ಏನಾಗುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಹೌದು ತಾನೆ? ಇದು ನಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಎಸ್, ಈಗ ಅದನ್ನ ಅದೇ ರೀತಿ ಮಾಡ್ತೇನೆ ನಾನು ಇಲ್ಲಿ. ಇದನ್ನ ನಾನು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸ್ತೀನಿ. ಮಿಶ್ರ ಭಿನ್ನ ರಾಶಿಯಲ್ಲಿ ಇರ್ತಕ್ಕಂಥ ವಿಷಮವನ್ನು ಮಾಡ್ತೀನಿ. 6 3 18, 18 2 6 3 18, 18 2 ಎಷ್ಟಾಗುತ್ತೆ? 20/3%. ನೋಡ್ರಿ, ಇದು ಶೇಕಡ ಹೆಂಗಿದ್ದು ಹಂಗೆ. ಮತ್ತೆ ಸರ್ ಬಂತು 3ಕ್ಕೆ 20 ರೂಪಾಯಿ ಬಡ್ಡಿ ಅನ್ಬಿಟ್ಟು ತಪ್ಪಾಗುತ್ತೆ. ಇಲ್ಲ, ಇದು ಶೇಕಡದಲ್ಲಿ ಐತಿ. ಇನ್ನು ಇದು ಐತಿ ನೋಡ್ರಿ, ಈ ರೂಪದಲ್ಲಿ ಐತಿ. ಈಗ ನಾವು ಶೇಕಡಾದಲ್ಲಿ ಪರಿವರ್ತಿಸ್ಕೊಳ್ಬೇಕದನ್ನ. ಶೇಕಡದಲ್ಲಿ ಪರಿವರ್ತಿಸ್ಕೊಂಡು ಏನತ್ತೆ? 20/3 / 100 ಕೆಳಗಡೆ ಬರಬೇಕು. ಹೌದಾ? ಈಗೇನಾಯ್ತು? ಇದು ಶೇಕಡಕ್ಕೆ ಪರಿವರ್ತನೆ ಆಯ್ತು. ಈಗ 21 20, 25 100. ಈಗ ನೋಡ್ರಿ 1/5 15. ಈಗ ಬಂತು ನೋಡ್ರಿ. ಈಗ 15 ರೂಪಾಯಿಗ 1 ರೂಪಾಯಿ ಏನು ಸಿಂಪಲ್ ಇಂಟ್ರೆಸ್ಟ್. ಇಲ್ಲಿ ಬಂತ 15 ರೂಪಾಯಿ ಪ್ರಿನ್ಸಿಪಲ್, 1 ರೂಪಾಯಿ ಏನಿದು ಸಿಂಪಲ್ ಇಂಟ್ರೆಸ್ಟು. ನೋಡ್ರಿ, ಇದು ನಮಗೆ ಇದು 1 ವರ್ಷಕ್ಕೆ ಏನಾಗುತ್ತೆ? 1 ರೂಪಾಯಿ ಸಿಂಪಲ್ ಇಂಟ್ರೆಸ್ಟು. ಇದು ಕೂಡ 1 ವರ್ಷಕ್ಕೆ 5 ರೂಪಾಯಿ ಸಿಂಪಲ್ ಇಂಟ್ರೆಸ್ಟು. ಅದೇ ರೀತಿಯಾಗಿ ಇಲ್ಲಿ ಪ್ರಿನ್ಸಿಪಲ್ 15 ರೂಪಾಯಿಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 1 ರೂಪಾಯಿ ಆಗುತ್ತೆ 1 ವರ್ಷಕ್ಕೆ. ಅವ್ರ ಕ್ವಶನ್ ಅಲ್ಲಿ ಎಷ್ಟು ವರ್ಷಕ್ಕೆ ಅಂತ ಕೇಳಿರ್ ನೋಡ್ರಿ, 4 ವರ್ಷಗಳಿಗೆ. 4 ವರ್ಷಕ್ಕೆ 1 ರೂಪಾಯಿ ಆದ್ರೆ 4 ವರ್ಷಕ್ಕೆ ಎಷ್ಟಾಗುತ್ತೆ? 4 ರೂಪಾಯಿ. ಹೌದಾನೆ? ವರ್ಷಕ್ಕೆ 1 ರೂಪಾಯಿ ಅಂತ ಹೇಳಿದ್ದಾರೆ. ಹಾಗಾದ್ರೆ 4 ವರ್ಷಕ್ಕೆ ಎಷ್ಟಾಗುತ್ತೆ? 4 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಹೌದಾನೆ? 15 ರೂಪಾಯಿ ಪ್ರಿನ್ಸಿಪಲ್ಗೆ 4 ವರ್ಷಕ್ಕೆ 4 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಎಸ್, ಈಗ ನೋಡ್ರಿ ಮುಂದೆ ಹೇಳ್ತೀನಿ ನಾನು. ಇದು ನಮಗೆ ಗೊತ್ತು ಪ್ರಿನ್ಸಿಪಲ್, ಇದು ಸರಳ ಬಡ್ಡಿ. ಎಸ್, ಸರಳ ಬಡ್ಡಿಯು ಅದರ ಅಸಲಿಗಿಂತ 4,400 ರೂಪಾಯಿ ಕಡಿಮೆ ಇದ್ದರೆ, ಸರಳ ಬಡ್ಡಿಯು ಅದರ ಅಸಲಿಗಿಂತ 4,400 ರೂಪಾಯಿ ಕಡಿಮೆ ಇದ್ದರೆ, ಇಲ್ಲಿ ಸರಳ ಬಡ್ಡಿಯು ಅದರ ಅಸಲಿಗಿಂತ ಎಷ್ಟು ರೂಪಾಯಿ ಕಡಿಮೆ ಅದ? ಸರಳ ಬಡ್ಡಿ 4 ರೂಪಾಯಿ ಅದ. ಆ ಸರಳ ಬಡ್ಡಿಯು ಅಸಲಿಗಿಂತ ಎಷ್ಟು ರೂಪಾಯಿ ಕಡಿಮೆ ಅದ? 11 ರೂಪಾಯಿ ಕಡಿಮೆ ಅದ. ಹಾಗಾದ್ರೆ 11 ರೂಪಾಯಿ ಕೊಟ್ಟು ಎಷ್ಟು ಅವ್ರು ಕಡಿಮೆ ಕೊಟ್ಟಿದ್ದಾರಲ್ಲ? 44,000. ನೋಡ್ರಿ ಎಷ್ಟು? ಸಾರಿ, 4,400. 4,400 ನೋಡ್ರಿ. 11 ಯೂನಿಟ್ ಅಂದ್ರೆ 4,400. ಕ್ವಶನ್ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕಂಡಿಡ್ರಿ ಅಂತಾರೆ. ಹಾಗಾದ್ರೆ 4 ಯೂನಿಟ್ ಅಂದ್ರೆ ಎಷ್ಟು? ಅಷ್ಟೇ, ಮುಗಿದ ಹೋಯ್ತು. ನೋಡ್ರಿ, 11 ಯೂನಿಟ್ ಅಂದ್ರೆ 4,400. ನಾನು ಕಂಡಿಡ್ತಕ್ಕಂಥದ್ದು ಸಿಂಪಲ್ ಇಂಟ್ರೆಸ್ಟ್ ತಾನೆ. ಹಾಗಾದ್ರೆ 4 ಯೂನಿಟ್ ಅಂದ್ರೆ ಎಷ್ಟು? ನಾವು ಇದು ಏನ್ ಬರ್ತೀಗ? ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. 11 ಒಂದಲೇ 11 4 4, 11 44, 0ಕ್ಕೆ 0, 4 4 16, ಇವೆರಡು 0, 1600 ರೂಪಾಯಿ ಏನಾಗುತ್ತೆ? ಇದು ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಹೌದಾ? ಒಂದು ವೇಳೆ ಪ್ರಿನ್ಸಿಪಲ್ ಅಮೌಂಟ್ ಅಂತ ಕೇಳಿರಿ ಅಂತ ಇಟ್ಕೊಳ್ರಿ. ಪ್ರಿನ್ಸಿಪಲ್ ಅಮೌಂಟ್ ಇಲ್ಲಿ 4 ಅಂದ್ರೆ 400 ಬರುತ್ತೆ. 415 ಇಲ್ಲಿ 15 ನೋಡ್ರಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟದ? 15 ಯೂನಿಟ್ ಅದ. 15 × 400. ಹೌದಾ? 400 ಇಂಟು 15 ಯೂನಿಟ್ ತಾನೆ. ಹಾಗಾದ್ರೆ ಎಷ್ಟಾಗುತ್ತೆ? 15 0 15 4 60, 6,000 ರೂಪಾಯಿ ಇದು ಪ್ರಿನ್ಸಿಪಲ್ ಅಮೌಂಟ್. 6,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಇದು ಶಾರ್ಟ್ ಟ್ರಿಕ್ ಅಲ್ಲಿ ನೀವು ಕಂಡುಹಿಡ್ಕೊಳ್ಬೇಕಾಗಿದ್ದು. ಇದು ಒಂದು ಗೊತ್ತಿದ್ಬಿಟ್ರೆ ಸಾಕು. ಇದರ ಆಧಾರದ ಮೇಲೆ ನಾವು ಕಂಡುಹಿಡ್ಕೊಳ್ಬಹುದು. ಹೌದಾ? ಎಸ್, ನಾವು ಸೂತ್ರದ ಸಹಾಯದಿಂದ ಹೆಂಗ್ ಮಾಡಬೇಕು ಇದು ಹಚ್ಕೊಳ್ರಿ. ವಿಡಿಯೋನ ಪಾಸ್ ಮಾಡಿ ಹಚ್ಕೊಳ್ರಿ. ಎಸ್, ಸೂತ್ರದ ಸಹಾಯದಿಂದ ಯಾವ ರೀತಿ ಮಾಡ್ಬೇಕಂದಾಗ ಇಲ್ಲಿ ತೋರಿಸ್ತೀನಿ ನೋಡ್ರಿ. ನಾವು ಪ್ರೀವಿಯಸ್ ಮಾಡಿದಲ್ಲ ಅದೇ ರೀತಿಯಾಗಿ ನಾವು ಸೂತ್ರದ ಸಹಾಯದಿಂದ ಮಾಡಬೇಕು.
ಪ್ರೀವಿಯಸ್ ಒಂದು ಕ್ವಶನ್ ಮಾಡಿದ್ವಿ, ಏನು, ಯಾವ ಅಸಲಿಗೆ ಗೊತ್ತಿಲ್ಲ ಪಿ, ಹೌದಾ, ಇಂಟು ಟೈಮು ಎಷ್ಟು ವರ್ಷ, 4 ವರ್ಷ, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು, 20/3 ಡಿವೈಡೆಡ್ ಬೈ 100. ಸರಳ ಬಡ್ಡಿ ಏನಾಗ್ತದೆ, ಅಸಲಿಗಿಂತ 4400 ಕಡಿಮೆ ಇದೆ, ಅಸಲು ಪಿ ಗೊತ್ತಿಲ್ಲ ಕಡಿಮೆ ಇದೆ, ಎಷ್ಟು, 4400 ಕಡಿಮೆ ಇದೆ. ಆಯ್ತಾ? ಎಸ್. ಈಗ ಇದಕ್ಕೆ ಕ್ಯಾನ್ಸಲ್ ಮಾಡ್ಬೋದಾ? ಎಸ್. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 2 1 2 5 ಮತ್ತೆ 5ಕ್ಕೆ 4ಕ್ಕೆ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ, 3ಕ್ಕೆ 4ಕ್ಕೆ ಕ್ಯಾನ್ಸಲ್ ಮಾಡಕ್ಕೆ, ಮತ್ತೆ ಇವೆರಡು ಕೂಡ ಇದಕ್ಕೆ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ, ಇವೆರಡಕ್ಕೂ ಗುಣಾಕಾರ ಇದ್ದಂಗೆ. ಹೌದಾ? ಏನಿದ್ದಂಗೆ? ಗುಣಾಕಾರ ಇದ್ದಂಗೆ. ನೋಡ್ರಿ, 4ಕ್ಕೆ ಮತ್ತೆ ಇದಕ್ಕೆ 400ಕ್ಕೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಇಲ್ಲಿ ಮೈನಸ್ ಇದೆ. ಸರ್ 4ಕ್ಕೆ 4400 ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತಂತ ನೀವು ಕ್ಯಾನ್ಸಲ್ ಮಾಡಿದ್ರೆ ತಪ್ಪಾಗುತ್ತೆ. ಹೌದು ತಾನೆ? ಎಸ್. ಹಾಗಾದ್ರೆ ಈ 4 ಗುಣಾಕಾರ ಅದ, ಅದೇ ರೀತಿಗೆ ಗುಣಾಕಾರದಲ್ಲಿ ಕ್ಯಾನ್ಸಲ್ ಮಾಡ್ಬೋದಿತ್ತು. ಇಲ್ಲಿ ಮೈನಸ್ ಇರೋದ್ರಿಂದ 4ಕ್ಕೆ 4400ಕ್ಕೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಬಾರ್ದು, ತಪ್ಪಾಗುತ್ತೆ. ಹಾಗಾದ್ರೆ ಏನು ಮಾಡಬೇಕು? ಈ 5 ಮತ್ತು 3ನ ಅಂದ್ರೆ 5 3 15ರಿಂದ ಇದಕ್ಕೆ ಗುಣಾಕಾರ ಮಾಡಬೇಕು. ಹೌದಾ? ನೋಡ್ರಿ, 4 ಇಂಟು ಪಿ, ಒಂದು ಸ್ಟೆಪ್ ಹಚ್ಕೊಳ್ತೀನಿ, 4 ಇಂಟು ಪಿ 4p ಡಿವೈಡೆಡ್ ಬೈ 5 3 15. ಹೌದಾ? ಇಸ್ ಈಕ್ವಲ್ ಟು ಪಿ ಮೈನಸ್ 4. ಇದು ಎಕ್ಸ್ಟ್ರಾ ಹಚ್ಕೊಳ್ತಾ ಇದೆ ನಿಮಗೆ ಗೊತ್ತಾಗಲಿ ಅಂತೇಳಿ. ಹೌದಾ? ಈ 15 ಏನಾಗುತ್ತೆ, ಇಲ್ಲಿ ಬಂದು ಇದಕ್ಕೆ ಗುಣಾಕಾರ ಆಗುತ್ತೆ. ನಾನು ಅದನ್ನೇ ಮೊದಲು ಹಚ್ಕೊಳ್ತೀನಿ, ಯಾಕಂದ್ರೆ 15 ಪಿ ಬರೋದ್ರಿಂದ ಈ 4 ಒಳಗಡೆ ಬರುತ್ತೆ, ನಮಗೆ ಮೈನಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹೌದಾ? ಈ ಮೊದಲು ಇದು ಮಾಡ್ತೀನಿ ನಾನು, 15 ಇಂಟು ಪಿ 15p. ಹೌದಾ? ಇಲ್ಲಿ ಮೈನಸ್ಸಿಗೆ ಮೈನಸ್, ಈ 15ಕ್ಕೆ 4 ಇವೆರಡಕ್ಕೂ ಗುಣಾಕಾರ ಮಾಡಬೇಕಿದು, ಕೇವಲ ಪಿಗೆ ಅಷ್ಟಲ್ಲಿ ಇವೆರಡಕ್ಕೂ. 15 0 0, 15 0 0, 15 4 60ಕ್ಕೆ 0 ಕೈಲೆ ಬಂತು 6, 15 4 61 6 66 ಆಯ್ತು. ಇದ್ರದ್ದು ಮುಗೀತು. ಈಗ ಇಸ್ ಟು ಈ 4pಗೆ 4p. ಹೌದಾ? ಏನೇನು ಚೇಂಜಸ್ ಮಾಡಿಲ್ಲ ನಾವು. ಇದು ಯಾವುದಿದೆ ಇದು ಅದೇ ರೀತಿ ತಂದೇನೆ. ಸರ್ ಈ ಕಡೆ ಇದ್ರೆ ಸರ್ ಈ ಕಡೆ ಮೈನಸ್ ಆಗಲಿಲ್ಲ ಅಂತ ಕೇಳ್ಬೋದು. ಇಲ್ಲ, ಯಾಕೆಂತೇಳಿ ಈ 4p ಐತಿ ಇಲ್ಲಿ. ಕಂಪ್ಲೀಟ್ ಈ ಸಂಖ್ಯೆನ ಇಸ್ಕೋಲ್ಟ್ ಹೊರಗಡೆ ತಂದಿದ್ರಿ, ಕಂಪ್ಲೀಟ್ ಈ ಸಂಖ್ಯೆನ ಇಸ್ಕೋಲ್ಟ್ ಒಳಗಡೆ ತಂದಿದ್ರಿ. ಇಲ್ಲಿ ಯಾವುದೇ ಕಾರಣಕ್ಕೂ ಚಿಹ್ನೆಗಳು ಅದ್ರಲ್ಲಿ ಬದಲಾಗಲ್ಲ. ಒಂದು ಸಂಖ್ಯೆ ಮಾತ್ರ ಹೊರಗಡೆ ಹೋದ್ರೆ ಚಿಹ್ನೆಗಳು ಬದಲೇ ಆಗ್ತವೆ. ಎಸ್. ಈಗ 4p ಹೊರಗಡೆ ತರ್ತ ನೋಡು, ಒಳಗಡೆ 15p. ಹೌದಾ? ಇಸ್ಕೋಲ್ಟ್ ಒಳಗಡೆ ತರ್ತೀನಿ, ಇಲ್ಲಿ ಇಸ್ಕೋಲ್ಟ್ ಅದ ತಾನೆ, ಇಸ್ಕೋಲ್ಟ್ ಒಳಗಡೆ ತರ್ತೀನಿ. 4 ಪ್ಲಸ್ ಇರೋದು ಮೈನಸ್ 4p ಆಯ್ತು. ಇಲ್ಲಿ ಮೈನಸ್ 66,000 ಇರೋದು ಈಜ್ಕೋಲ್ಟ್ ಹೊರಗಡೆ ಹಾಕ್ತೀನಿ, ಈಗ ಪ್ಲಸ್ 66,000 ರೂಪಾಯಿ ಆಯ್ತು. ನೋಡ್ರಿ, ಇದು ಈಗ ಕಂಪ್ಲೀಟ್ ಅಂತಂದೆ, ಈಜ್ಕೋಲ್ಟ್ ಬಿಡು ಒಳಗಡೆ ತಂದೆ, ಇದೇನಾಗುತ್ತೆ, ಈಗ ಮೈನಸ್ ಆಗುತ್ತೆ. ಹೌದಾ? ಎಸ್. ಈಗ ನೋಡ್ರಿ, 15p 4p ಹೋದ್ರೆ 11p ಉಳಿತು, ಇಸ್ ಈಕ್ವಲ್ ಟು 66,000. ಹೌದಾ? 11 1 11 66, ಮುಂದೆ 0. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಾಯ್ತು? 6,000 ಬಂತ. ಉತ್ತರವಾಗಿ ನಾ ಕಂಡಿಡಿದ್ವಿ, 15 ಇಂಟು ಕೊಟ್ಟು 6,000. ಎಸ್. ಕ್ವಶನ್ ಕೇಳಿದ್ದು ಅವ್ರು ಸಿಂಪಲ್ ಇಂಟ್ರೆಸ್ಟ್ ಕೇಳಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಇಲ್ಲಿದೆ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? 6,000. ಹೌದಾ? ಮೈನಸ್ 4,400. 6,000ದಲ್ಲಿ 4,400 ಮೈನಸ್ ಮಾಡಿದ್ರೆ 1,600 ರೂಪಾಯಿ ಏನಾಗುತ್ತೆ, ಇದು ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತೆ. ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಉತ್ತರ 6,600 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಆಯ್ಕೆ 3ರಲ್ಲಿ ಸರಿಯಾದ. ಕ್ಲಿಯರ್? ಗೊತ್ತಾಗ್ತಿದನಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9. 8% ಸರಳ ಬಡ್ಡಿ ದರದಲ್ಲಿ 5,500 ರೂಪಾಯಿ 3 ವರ್ಷ ಮತ್ತು 3 ತಿಂಗಳಲ್ಲಿ ಎಷ್ಟು ಬಡ್ಡಿಯನ್ನು ಗಳಿಸುತ್ತದೆ? 3 ವರ್ಷ 3 ತಿಂಗಳು. ಇಲ್ಲಿ ಟೈಮ್ ಅನ್ನ ಮಾಡಿದರೆ ತಿಂಗಳಲ್ಲೂ ಮತ್ತು ವರ್ಷಲ್ಲೂ ಕೊಟ್ಟಿದ್ದಾರೆ. 3 ವರ್ಷ 3 ತಿಂಗಳು. ಹೌದಾ? ಎಸ್. ವರ್ಷ ಓಕೆ, ಈ ತಿಂಗಳ ಇರೋದನ್ನ ನಾವು ವರ್ಷದಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕಂತ ಹೇಳಿದೆ. ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? 3 ಡಿವೈಡೆಡ್ ಬೈ 12. ಹೌದಾ? ಈಗ ಇದು ನಾವು ಕ್ಯಾನ್ಸಲ್ ಮಾಡ್ಬೋದಲ್ಲ. 3 1 3 4 1/4 ಆಯ್ತು. 3 ವರ್ಷ 1/4 ವರ್ಷ ಅಂದ್ರೆ 3.1/4. 3 ವರ್ಷ 3 ತಿಂಗಳು ಅಂದ್ರೆ 1/4. ಇದನ್ನು ನಾವು ಇನ್ನೂ ವಿಷಮ ಮಾಡಿಕೊಂಡಾಗ ಏನಾಗುತ್ತೆ? 3 4 12 12 1 13 ಡಿವೈಡೆಡ್ ಬೈ 4 ವರ್ಷ. ಇದು ವರ್ಷದಲ್ಲಿ ಕನ್ವರ್ಟ್ ಆದಂಗೆ. ಇದನ್ನ ಹಚ್ಕೊಳ್ಬೇಕು, ಗೊತ್ತಿರಬೇಕು ನಿಮಗಿದು. ಹೌದಾ? ಈಗ ನೇರ ಇದು ಒಂದೇ ಅದರ ಲಾಜಿಕ್ ಇರ್ತಕ್ಕಂಥದ್ದು. ಆಯ್ತು. ನೆಕ್ಸ್ಟ್ ಹೆಂಗಿದೆ ಅದೇ, ಎಷ್ಟು ವರ್ಷ? 5,500 ರೂಪಾಯಿಗಳಿಗೆ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 5,500 ರೂಪಾಯಿಗಳಿಗೆ. ಟೈಮ್ ಬಂತಲ್ಲ ಈಗ 13/4. 13/4 ಇದು ಒಂದೇ ಇರ್ತಕ್ಕಂಥದ್ದು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ರೇಟ್ ಆಫ್ ಇಂಟ್ರೆಸ್ಟ್ 8ರ ಸರಳ ಬಡ್ಡಿ ದರದಲ್ಲಿ ಡಿವೈಡೆಡ್ ಬೈ 100.
ಏನು ಸಿಗುತ್ತೆ ನಮಗೆ? ಸಿಂಪಲ್ ಇಂಟ್ರೆಸ್ಟ್ ಸಿಗುತ್ತೆ. ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. 2 2 2 4 ಹೌದಾ? ನೆಕ್ಸ್ಟ್ ಮತ್ತೆ 2ಕ್ಕೆ 4 ಬಂದರೆ 4 2 ಮುಗ್ದ ಹೋಯ್ತು, ಏನು ಉಳಿದಿಲ್ಲ ಇಲ್ಲಿ. ಹಾಗೆ ಉಳಿದಿರ್ತಕ್ಕಂಥದ್ದೇನು 55 ಇಂಟು 13 26 ಗೊತ್ತಾನೆ. ಇಲ್ಲಿ 13 ಉಳಿದ್ರೆ 2 ಉಳಿತಾನೆ 26. ಈಗ ನೇರವಾಗಿ ಗುಣಾಕಾರ ಮಾಡಿಬಿಡ್ತೀನಿ. 6 5 30 ಕೈಲೆ ಬಂತು 3, 6 5 33 33 ಪ್ಲಸ್ 5 2 10 ಕೈಲೆ ಬಂತು 1, 5 2 10 1 11 ಇಸ್ ಈಕ್ವಲ್ ಟು 0 3 4 1 1430 ಏನಾಗುತ್ತೆ? ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಆಯ್ಕೆಲಿ ಇದನ್ನ 1430 ಅವ್ರು ಕೇಳಿದನು 1430 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ತುಂಬ ಸಿಂಪಲ್ ಅದ, ಇದು ಒಂದೇ ಇಲ್ಲಿರ್ತಕ್ಕಂಥದ್ದು. ಕ್ಲಿಯರ್? ಮುಂದಿನ ಕ್ವಶನ್ ನೋಡೋಣ, ಕೊನೆಯ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. 25,800 ರೂಪಾಯಿ ಮೇಲೆ ವಾರ್ಷಿಕ 14ರ ಬಡ್ಡಿ ದರದಲ್ಲಿ 1 ವರ್ಷ ಮತ್ತು 4 ತಿಂಗಳಿಗೆ ಸರಳ ಬಡ್ಡಿ ಎಷ್ಟು? ನೋಡ್ರಿ, ಸೇಮ್ ಕ್ವಶನ್. 1 ವರ್ಷ 4 ತಿಂಗಳನ್ನ ಹಚ್ಕೊಳ್ಬೇಕು. 4 ತಿಂಗಳು 4 ತಿಂಗಳು 4 ತಿಂಗಳು ಅಂದ್ರೆ 4 ಡಿವೈಡೆಡ್ ಬೈ 12 ಹೌದಾ? ಈಗ 4 1 4 4 3 12 1/3 ವರ್ಷ ಆಯಿತು. 1 ವರ್ಷ ಅಂದಾಗ 1 ವರ್ಷ 1/3 ವರ್ಷ ಹೌದಾ? ಇದನ್ನ ನಾವು ವಿಷಮ ಮಾಡ್ಕೊಂಡಾಗ ಏನಾಯ್ತು? ಇದು 1 ವರ್ಷ ಇದೆ, ಹೆಂಗಿದ್ದು ವರ್ಷದಲ್ಲಿರುತ್ತೆ. ಇದನ್ನ ತಿಂಗಳಲ್ಲಿ ಇರ್ತಕ್ಕಂಥದ್ದನ್ನ 1/3 ಮಾಡ್ಕೊಂಡಿವಿ. 12 ಡಿವೈಡ್ ಮಾಡಿದ್ಮೇಲೆ ಈಗ 3 1 3 3 1 ಎಷ್ಟಾಗುತ್ತೆ? 4/3 ಇದು ವರ್ಷ. ಇದೇನಾಗುತ್ತೆ? ಟೈಮ್ ವರ್ಷದಲ್ಲಿ ಆಗುತ್ತೆ. ಮುಗಿತಾ? ಈಗ ಮುಂದೆ ಹಚ್ಕೊಳ್ಳೋಣ ನೇರವಾಗಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 25,800 25,800 ಇಲ್ಲಿ ಏನು ಚೇಂಜಸ್ ಇಲ್ಲ. ಇಂಟು ಟೈಮ್ 4/3 4/3 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 14ರ ಬಡ್ಡಿ ದರದಲ್ಲಿ 14ರ ಬಡ್ಡಿ ದರದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ? ಮುಗ್ದ ಹೋಯ್ತಲ್ಲ. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 3 ಮಗ್ಗೆಲಿ 4 ಹೋಗಲ್ಲ, 3 ಮಗ್ಗೆಲಿ 14 ಹೋಗಲ್ಲ, 3 ಮಗ್ಗೆಲಿ ಇದು ಹೋಗುತ್ತೆ ನೋಡ್ರಿ. 8 2 10 10 5 15 3 ಮಗ್ಗೆಲಿ 15 ಅಂದಮೇಲೆ ಇದು ಹೋಗುತ್ತೆ. 3 1 3 3 8 24 1 ಉಳಿತು 18 ಆಗುತ್ತೆ. 3 6 18 ಮುಗಿತಾ? ಇಂಟು 4 14 4 76 ಹಚ್ಕೊಂಬಿಡ, ಮುಗ್ದ ಹೋಯ್ತು. 4 4 16 ಕೆಲ ಬಂತು 1 14 4 56 14 56 ಮುಗ್ದ ಹೋಯ್ತು. ಈಗ ಇವೆರಡಕ್ಕೆ ಗುಣಾಕಾರ ಮಾಡಿಬಿಟ್ರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಸಿಕ್ಬಿಡುತ್ತೆ. ಗುಣಾಕಾರ ಮಾಡೋಣ. 6 36 6 ಕೆಲ ಬಂತು 3, 8 48 3 51 5 30 ಕೈಲ ಬಂತು 3, 8 41 3 43 6 1 8 4 4,816 ರೂಪಾಯಿ ಏನಾಗುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. 4,816 ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಇಲ್ಲಿ ನಾವು ಅಸಲನ್ನು ಯಾವ ರೀತಿ ಕಂಡಿಡಬೇಕು, ಸಿಂಪಲ್ ಇಂಟ್ರೆಸ್ಟನ್ನು ಯಾವ ರೀತಿ ಕಂಡಿಡಬೇಕು, ಕೆಲವೊಂದಿಷ್ಟು ಲಾಜಿಕಲ್ ಆಗಿರ್ತಕ್ಕಂಥ ನಂಬರ್ಸ್ ತೆಗೆದುಕೊಂಡು ನಾನು ಈ 10 ಕ್ವಶನ್ಗಳನ್ನು ಹೇಳಿದ್ದೀನಿ. ಈಗ ನಾನು ರೇಟ್ ಆಫ್ ಇಂಟ್ರೆಸ್ಟ್ ಕಂಡಿಡ್ತಕ್ಕಂಥ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ 1. 4,200 ರೂಪಾಯಿ ಅಸಲು 8 ವರ್ಷದಲ್ಲಿ 6,216 ರೂಪಾಯಿ ಮೊತ್ತ ಆಗಲು ಸರಳ ಬಡ್ಡಿ ದರ ಎಷ್ಟು? ನೋಡ್ರಿ, ಮೊತ್ತ 4,200 ರೂಪಾಯಿ ಕೊಟ್ಟಿದ್ದೀನಿ. 8 ವರ್ಷ ಆದಮೇಲೆ ನನಗೆ 6,216 ರೂಪಾಯಿ ಅವನ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಇರಬೇಕು ಅದಕ್ಕಂತ ಕ್ವಶನ್ ಕೇಳಿದರೆ ಇದೇ ಒಂದೇ ಸೂತ್ರ ಸಾಕು ನಮಗೆ. ಇದು ಒಂದೇ ಸೂತ್ರದಲ್ಲಿ ಹೇಳ್ತಾ ಹೋಗ್ತೀನಿ. ಸಿಂಪಲ್ ಇದೆ. ಇಲ್ಲಿ ನೋಡ್ರಿ, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದೀನಿ ನಾನು? 4,200 ರೂಪಾಯಿ ಕೊಟ್ಟಿದ್ದೀನಿ. ಅದಕ್ಕೆ ಅಮೌಂಟ್ ರಿಟರ್ನ್ ಎಷ್ಟು ಕೊಡ್ಬೇಕಂತ ಅವನು ಎಷ್ಟು ಕೊಡಬೇಕು? 6,216 ರೂಪಾಯಿ ಕೊಡಬೇಕು. ನಾನು ನಿಮ್ಗೆ ಹೇಳಿದೆ ಇದರಲ್ಲಿ ಏನೇನದ ಅಮೌಂಟಲ್ಲಿ, ಇದರಲ್ಲಿ ಇಂಟ್ರೆಸ್ಟ್ ಅದ ಮತ್ತು ಪ್ರಿನ್ಸಿಪಲ್ ಇರುತ್ತೆ ಅಂತ ಇದೆ, ಅಸಲು ಮತ್ತು ಬಡ್ಡಿ ಇರದೆ. ಹಾಗಾದರೆ ಇಲ್ಲಿ ಅಸಲು ಅದ, ನಮಗೆ ಇಲ್ಲಿ ಅಸಲು ಅದ, ಇದು ಮೊತ್ತ ಅದ. ಈ ಮೊತ್ತದಲ್ಲಿ ಅಸಲನ್ನು ಮೈನಸ್ ಮಾಡಿಬಿಟ್ರೆ ಉಳಿದಿರ್ತಕ್ಕಂಥದ್ದು ಏನು ಉಳಿದಿರುತ್ತೆ? ನಮಗೆ ಸಿಂಪಲ್ ಇಂಟ್ರೆಸ್ಟ್ ಉಳಿದಿರುತ್ತೆ. ಹೌದು ತಾನೆ? 6 ರೂಪಾಯಿ. 6 1ರಲ್ಲಿ 1, 2ರಲ್ಲಿ 2 ಹೋದ್ರೆ 0, 4ರಲ್ಲಿ 2 6 ಹೋದ್ರೆ 6ರಲ್ಲಿ 4 ಹೋದ್ರೆ 2, 2,016 ರೂಪಾಯಿನಿದು ಸಿಂಪಲ್ ಇಂಟ್ರೆಸ್ಟು. ಎಷ್ಟು ವರ್ಷಕ್ಕ? 8 ವರ್ಷಕ್ಕ. 4,200ಕ್ಕೆ 2,200 ರೂಪಾಯಿ ಬಡ್ಡಿ ಆಗಬೇಕಾದ್ರೆ ರೇಟ್ ಆಫ್ ಇಂಟ್ರೆಸ್ಟು ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಹೌದು ತಾನೆ? ಸಿಂಪಲ್ಲ. ಈ ಕ್ವಶನನ್ನು ಕೇಳಿದ್ದಾರೆ ಕೂಡ ಎಕ್ಸಾಮಲ್ಲಿ. ಎಷ್ಟು ವರ್ಷಕ್ಕೆ? 8 ವರ್ಷಕ್ಕೆ. ಈ ಸೂತ್ರ ಇದೆಯಲ್ಲ, ಇದನ್ನ ಹಚ್ಕೊಂಡ್ಬಿಟ್ರೆ ಮುಗ್ದು ಹೋಯ್ತು.
ಪ್ರಿನ್ಸಿಪಲ್ ಅಮೌಂಟ್ ನಾನು ಎಸ್ ಐ ಮುಂದೆ ಹಚ್ಕೊಳ್ತೀನಿ, ಸಿಂಪಲ್ ಇಂಟ್ರೆಸ್ಟು ಈ ಕಡೆಯಿಂದ ಹಚ್ಕೊಳ್ತೀನಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 4200. ಹೌದಾ, 4200 ಇಂಟು ಟೈಮ್ ಎಷ್ಟು ವರ್ಷ? 8 ವರ್ಷ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕಲ್ಲ ನಾವು. ಎಸ್, ಡಿವೈಡೆಡ್ ಬೈ 100. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 2016. ನೋಡ್ರಿ, 2016. ಇದು ಕೊಟ್ಟಿದ್ದೆಲ್ಲ ನಾವೇನು ಮಾಡಿದ್ವಿ? ಕಂಡು ಹಿಡ್ಕೊಂಡ್ವಿ. ಯಾಕೆ ಅಮೌಂಟಲ್ಲಿ 2 ಇರುತ್ತೆ, ಅಸಲು ಮತ್ತು ಬಡ್ಡಿ ಇರುತ್ತೆ. ಅಸಲನ್ನು ಮೈನಸ್ ಮಾಡಿದ್ವಿ, ಬಡ್ಡಿ ಉಳಿತು ನಮಗೆ. ಆಯಿತಾ? ಎಸ್, ಈಗ ಇವೆರಡಕ್ಕೆ 0, ಇವೆರಡು 0 ಕ್ಯಾನ್ಸಲ್, ಮುಗಿದೋಯ್ತಾ? ಎಸ್, ಈಗ ನೋಡಿ ಇದಕ್ಕೆ ಕ್ಯಾನ್ಸಲ್ ಮಾಡ್ಬೋದು ನಾವು. ಇಲ್ಲೇ 8 ಅದ, ಇಲ್ಲೇ 2016 ಅದ, ಕ್ಯಾನ್ಸಲ್ ಮಾಡಲಿಕ್ಕೆ ಬರುತ್ತಲ್ಲ. 4ರ ಮಗ್ಗಿಯಲ್ಲೇ ಹೊಡ್ರಿ, ಅಥವಾ 8ರ ಮಗ್ಗಿ ಆದ್ರೂ 8ರ ಮಗ್ಗಿಯಿಂದ ಆದ್ರೂ ಹೊಡ್ರಿ. ನೀವು ಚಿಕ್ಕದಾಗಿ ಅಂದ್ರೆ 4ರ ಮಗ್ಗಿಯಿಂದ ಹೊಡ್ಕೊಳ್ರಿ. 4 2 8, 4 5 20, 4 ಇಲ್ಲಿ 16 ಉಳಿತು. 4 4 16 ಅಂತ ಹಚ್ಚಿಬಿಟ್ರೆ ನಿಮ್ಮ ಉತ್ತರ ಶುದ್ಧ ಪಂಗನಾಮ. ಯಾಕೆ ಸರ್ ಪಂಗನಾಮ? ಕರೆಕ್ಟ್ ಹೊಡೆದ್ವಲ್ಲ ಸರ್. 4 5 20, 4 4 16. ಭಾಗಾಕಾರ ಮಾಡಬೇಕಾದ್ರೆ ಭಾಗಲಬ್ಧದಲ್ಲಿ ಒಂದು 0 ಕೊಡ್ಬೇಕಂತದ ರೂಲ್ ಅದ. ಯಾವಾಗ ರೂಲ್ ಅದ? ಒಂದು ಸಂಖ್ಯೆ ಆದಮೇಲೆ ಇನ್ನೊಂದು ಸಂಖ್ಯೆ ಇಳಿಸ್ಕೊಳ್ಬೇಕಾದ್ರೆ, ಹೋಗ್ಲಿಲ್ಲ ಅಂದಮೇಲೆ ಇಳಿಸ್ಕೊಳ್ಬೇಕಾದ್ರೆ ಭಾಗಲಬ್ಧದಲ್ಲಿ 0 ಹಚ್ಕೊಳ್ಬೇಕು. ಈಗ ನೋಡ್ರಿ 2016 ಅದ, ನಾವು ಎಷ್ಟರಿಂದ ಡಿವೈಡ್ ಮಾಡಕತ್ತೀವಿ? 4ರಿಂದ ಡಿವೈಡ್ ಮಾಡಕತ್ತೀವಿ. ಮೊದಲು ಇವೆರಡು ಸಂಖ್ಯೆ ತಗೊಂಡ್ಬಿಡ್ತೀವಿ. 4 5 20 ಅಂತೇಳಿ. ಈಗ 20ರಲ್ಲಿ 20 0 ಅಂತ ಈಗ ಏನು ಮಾಡಿದ್ವಿ? 1 ಇಳಿಸ್ಕೊಳ್ತೀವಿ. 4ರ ಮಗ್ಗೆಯಲ್ಲಿ 1 ಹೋಗುತ್ತೇನು? ಇಲ್ಲ, 1 ಹೋಗಲ್ಲ. ಅವಾಗ ಈ 6 ಇಳಿಸ್ಕೊಳ್ಬೇಕು. ಈ 6 ಇಲ್ಲಿ ಇಳಿಸ್ಕೊಳ್ಬೇಕಾದ್ರೆ ಇಲ್ಲಿ ನಾವು 0 ಹಚ್ಕೊಳ್ಬೇಕು. ಅವಾಗ ಏನಾಗುತ್ತೆ? 6 ಒಮ್ಮೆಲೆ ಹೋಗ್ಲಿಲ್ಲ ಅಂತ 6 ಇಳಿಸ್ಕೊಳ್ತೀವಿ. ಅದು ಎಷ್ಟು ಸಂಖ್ಯೆ ಬರ್ತವೆ ಅಷ್ಟು ಸಂಖ್ಯೆ ಇಳಿಸ್ಕೊಂಡ್ಬಿಡ್ತೀವಿ ನಾವು, ತಪ್ಪಾಗುತ್ತೆ. ಇದ್ರೂ ಹೋಗಲ್ಲ ಮತ್ತೆ ಒಂದು 0 ಹಚ್ಕೊಂಡು ಇದ್ರ ಮುಂದೆ ಯಾವ್ದಾದ್ರು ಸಂಖ್ಯೆ ಇದ್ರೆ ಅದನ್ನ ಹಚ್ಕೊಳ್ಬೇಕು. ಹೌದಾ? ನೆಕ್ಸ್ಟ್ ಅದನ್ನು ಹೋಗಲ್ಲ ಅಂತಂದ್ರೆ ಇಲ್ಲಿ 3 ಅಂಕೆ 4 ಅಂಕೆ ಸಂಖ್ಯೆ ಇದ್ದರೆ ಹೋಗ್ಲಿಲ್ಲ ಅಂತ ಎಷ್ಟೆಷ್ಟು ಸಂಖ್ಯೆ ಹಚ್ಕೊಳ್ತೀವಿ ಅಷ್ಟು ಹಚ್ಕೊಳ್ತಾ ಹೋಗ್ಬೇಕು ಇಲ್ಲಿ. ಹೌದಾ? ಈಗಿಲ್ಲೇ 4 4 ಏನಾಗುತ್ತೆ? 16 ಆಗುತ್ತೆ. ಅಲ್ಲಿ ಬರ್ತಕ್ಕಂಥ 54 ಅಲ್ಲ, 504. ಗೊತ್ತಾಯ್ತಾ? 4 5 20, 1 ಉಳಿತು. 4ರ ಮಗ್ಗಿಯಲ್ಲಿ 1 ಹೋಗ್ಲಿಲ್ಲ, 16 ಬೇಕಂತಾರೆ ಇಲ್ಲಿ 0 ಹಚ್ಕೊಳ್ಬೇಕು. 16 ಆಗುತ್ತೆ. 4 4 16. ಇದು ಹಿಂಗೆ ಹಚ್ಕೊಳ್ಳೋದು ನೀವು ಪ್ರಾಕ್ಟೀಸ್. ಇದು ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್. ನಿಮಗೆ ತಿಳಿಸಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಕೆಲವೊಬ್ರು ಬೇಸಿಕ್ ಸ್ವಲ್ಪ ವೀಕ್ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಅಂತೇಳಿ. ಕ್ಲಿಯರ್ ಆಯ್ತಾ? ಮತ್ತೆ ಹೋಗುತ್ತೆ ನೋಡ್ರಿ, ಇನ್ನೂ ಹೋಗುತ್ತೆ. ಇದು 2ರ ಮಗ್ಗಿಲೂ ಹೋಗುತ್ತೆ. ನಾನು ಇಲ್ಲಿ ಹಚ್ಕೊಳ್ತೀನಿ. 42ಕ್ಕೆ 42 ಇಂಟು 2 1 2. ಇಲ್ಲೇನಾದ್ರು ಇಲ್ಲೇನು ಉಳಿಲ್ಲ, 6 ಉಳಿತು. ಹೌದಾ? 2ರ ಮಗ್ಗಿಲಿ ನೋಡಿಬೇಕಲ್ಲ. 2 2 4, 1 ಉಳಿತು, 10 ಆಗುತ್ತೆ. 2 5 10, 2 2 4. ಕಂಪ್ಲೀಟ್ ಆಗಿ ಹೋಯ್ತಾ ಎಲ್ಲದು? ಎಸ್. ಈಗ ಮತ್ತೆ 42ಕ್ಕೂ ಹೊಡಿಬೋದಲ್ಲ ನಾವಿಲ್ಲಿ. ನೀವು 6 ಮಗ್ಗಿಲಿ ಹೋಗುತ್ತೆ ನೋಡ್ರಿ. ಎಸ್, 6 7 42, 6 4 24. ಎಸ್ ಹೋಗುತ್ತೆ. 6 7 42, 6 4 24, 1 ಉಳಿಯುತ್ತೆ, 12 ಆಗುತ್ತೆ. 6 2 12. ಮುಗಿತಾ? ಈಗ 7ಕ್ಕೆ 40, 7 1 7, 7ರ ಮಗ್ಗೆ 42, 7 1 7, 7 6 42 ಕಂಪ್ಲೀಟ್ ಆಗಿ ಹೋಯ್ತು. ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ ಟು 6%. 6% ಉಳಿತು ನೋಡ್ರಿ. ದ ರೈಟ್ ಆನ್ಸರ್ ರೇಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ 6%. 6% ಏನಾಗುತ್ತೆ? ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು ನೋಡ್ರಿ. ಇಷ್ಟು ಸಿಂಪಲ್ ಅದ. ಇದು ಒಂದು ಸೂತ್ರ ಗೊತ್ತಿದ್ದು ಬಿಟ್ರೆ ಸಾಕು, ಸಿಂಪಲ್ ಆಗಿ ಎಲ್ಲ ಕ್ವಶನ್ಗಳನ್ನು ಬಿಡಿಸ್ಕೊಳ್ಬೋದು. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2. ಒಂದು ಮೊತ್ತವು ಸರಳ ಬಡ್ಡಿಯಲ್ಲಿ 25 ವರ್ಷಗಳಲ್ಲಿ 3 ಪಟ್ಟು ಆಗುವುದಾದರೆ, ನೋಡ್ರಿ, ಒಂದು ಮೊತ್ತ ಅಂದ್ರೆ ಏನು? ಅಮೌಂಟ್ ಮತ್ತು ಬಡ್ಡಿ ಅಲ್ಲ, ಅಸಲು ಮತ್ತು ಬಡ್ಡಿ ಅಲ್ಲ. ಒಂದು ಮೊತ್ತ ಅಂದ್ರೆ ಯಾವುದೋ ಒಂದು ಅಮೌಂಟು, ಅದು ಎಷ್ಟು ವರ್ಷಗಳಲ್ಲಿ? 25 ವರ್ಷಗಳಲ್ಲಿ 3 ಪಟ್ಟು ಆಗ್ಬೇಕಂತ, ಅದು ಮೊತ್ತ. ಹೌದಾನೆ? ಈಗ 100 ರೂಪಾಯಿ ಒಂದು ಮೊತ್ತ ಅಂದಾಗ ಇಲ್ಲಿ 100 ರೂಪಾಯಿ ಮೊತ್ತ ನೋಡ್ರಿ ಇಲ್ಲಿ. ಹಾಗಾದ್ರೆ ಇಲ್ಲಿ ಏನಾಗ್ತಿದೆ? ನಮಗೆ ಅಸಲಾಗುತ್ತೆ. ಇದು ಏನು? 3 ಪಟ್ಟು ಆಗ್ಬೇಕಂತೆ. 3 ಪಟ್ಟು ಅಂತಂದ್ರೆ ಅಮೌಂಟ್ 3 ಪಟ್ಟು ಆಗಬೇಕು, 300 ರೂಪಾಯಿ ಆಗಬೇಕು. 100 ರೂಪಾಯಿದ್ದು 300 ರೂಪಾಯಿ ಆಗಬೇಕು. ಹಾಗಾದ್ರೆ 300 ರೂಪಾಯಿ ಆಗಬೇಕಾಗಿತ್ತಂದ್ರೆ ಇದ್ರಲ್ಲಿ ಅಸಲು ಮತ್ತು ಬಡ್ಡಿ ಇರುತ್ತೆ. 100 ರೂಪಾಯಿ ಅಸಲು ತೆಗೆದ್ರೆ ಉಳಿದಿರ್ತಕ್ಕಂಥದ್ದು 200 ರೂಪಾಯಿ ಏನಿರುತ್ತೆ? ಇದರಲ್ಲಿ ಬಡ್ಡಿ ಇರುತ್ತೆ. 200 ರೂಪಾಯಿನಿದು ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. 3 ಪಟ್ಟು ಆಯ್ತದ. 1 ಪಟ್ಟು ಅಸಲು, 2 ಪಟ್ಟು ಬಡ್ಡಿ, ಟೋಟಲ್ 2 ಸೇರಿಸಿದ್ರೆ ಏನಾಗುತ್ತೆ? ಮೊತ್ತ ಆಗುತ್ತೆ 3 ಪಟ್ಟು. ಎಷ್ಟು ವರ್ಷಗಳಲ್ಲಿ? 25 ವರ್ಷಗಳಲ್ಲಿ. ಹಾಗಾದ್ರೆ ವಾರ್ಷಿಕ ಸರಳ ಬಡ್ಡಿಯನ್ನ ಕಂಡುಹಿಡಿರಿ. ನೋಡ್ರಿ, ನಮಗೆ ಟೈಮು ಕೊಟ್ಟುಬಿಟ್ಟಿದ್ದಾರೆ 25 ವರ್ಷ ಅಂತೇಳಿ. ಟೈಮು ಕೂಡ 25 ವರ್ಷ ಅಂತ ಕೊಟ್ಟುಬಿಟ್ಟಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಅಮೌಂಟ್ ಅದ, ಪ್ರಿನ್ಸಿಪಲ್ ಅದ, ಸಿಂಪಲ್ ಇಂಟ್ರೆಸ್ಟ್ ಅದ, ಟೈಮ್ ಅದ. ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡ್ಲಿಕ್ಕೆ ಎಷ್ಟೊತ್ತು ಬೇಕ್ರಿ? ಈಸಿ ತಾನೆ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅದ? ಇಲ್ಲಿ 100 ಇಂಟು ಟೈಮ್ ಎಷ್ಟು ವರ್ಷ? 25 ವರ್ಷ.
ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕಂಡುಹಿಡಿಬೇಕು ಡಿವೈಡೆಡ್ ಬೈ 100. ಹೌದಾ, ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಎಷ್ಟದ 200. ಇದನ್ನ ಇಲ್ಲಿ ಹಚ್ಕೊಳ್ಬೇಕು, ಮುಂದೆ ಹಚ್ಕೊಳ್ತಾ ಇದ್ದೆ ನಾನು. ಎಸ್, ಈಗ ನೋಡ್ರಿ, 100 ಕ್ಯಾನ್ಸಲ್, 100 ಕ್ಯಾನ್ಸಲ್, 25ಕ್ಕೆ 100ಕ್ಕೆ 200 ಕ್ಯಾನ್ಸಲ್ ಮಾಡ್ಬೋದಲ್ಲ. 25 ಒಂದಲೇ 25, 25 ಎಂಟಲೇ 200. ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ ಟು 8%. ಇದೇ ಲೆಕ್ಕನ ಮಾಡಿರಿ, ಇದೇ ರೀತಿನೇ ಬಿಡಿಸಿ. ನೀವು ಸೂತ್ರ ಸಹಾಯದಿಂದ ಬಿಡಿಸ್ತಾ ಹೋಗಿ ಭಾಳ ಈಸಿ ಆಗುತ್ತೆ. ಎಷ್ಟು ಪರ್ಸೆಂಟ್ ನೋಡ್ರಿ, ಎಷ್ಟು ಈಸಿ ಸಿಕ್ತು ನಮಗೆ? 8%. 25 ವರ್ಷಕ್ಕೆ 100 ರೂಪಾಯಿದ್ದು 300 ರೂಪಾಯಿ ಆಗ್ಬೇಕಾದ್ರೆ 200 ರೂಪಾಯಿ ಇಂಟ್ರೆಸ್ಟ್ ಆಗಬೇಕು. ಹಾಗಾದ್ರೆ ಎಷ್ಟು ಪರ್ಸೆಂಟಲ್ಲಿ ನಾವು ಬಡ್ಡಿ ಕೊಡಬೇಕು? 8% ಬಡ್ಡಿ ದರದಲ್ಲಿ ನಾವು ದುಡ್ಡನ್ನು ಕೊಡಬೇಕಾಗುತ್ತೆ. ನೋಡ್ರಿ ಎಷ್ಟು ಸಿಂಪಲ್ ಇದೆ. ಯಾವ ಕೆಲವೊಂದಿಷ್ಟು ಲಾಜಿಕನ್ನು ಬಳಸ್ಲಿಕ್ಕೆ ಹೋಗ್ಕೋಬೇಡಿ, ಸಿಂಪಲ್ ಆಗೇ ಮಾಡಿ. ಅದನ್ನು ಕೂಡ ಬೇಕಾದ್ರೆ ಹೇಳ್ಕೊಡ್ತೀನಿ ನಾನು ಯಾವ ರೀತಿ ಮಾಡ್ಬೇಕಂತೇಳಿ. ಬಟ್ ಇದು ಒಂದೇ ಮೆಥಡಲ್ಲಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಬಿಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. ಒಂದು ನಿರ್ದಿಷ್ಟ ಮೊತ್ತವು 40 ವರ್ಷಗಳಲ್ಲಿ 3 ಪಟ್ಟು ಹೆಚ್ಚಾಗುತ್ತದೆ. ಸರಳ ಬಡ್ಡಿ ದರವನ್ನು ಕಂಡುಹಿಡಿ. ಸೇಮ್ ಕ್ವಶನ್ ಇಲ್ಲಿ ಕೂಡ ಏನಾಗುತ್ತೆ, 3 ಪಟ್ಟು ಜಾಸ್ತಿ ಆಗುತ್ತೆ. ಹೇಳಿದ್ನಲ್ಲ ನಾನು, 3 ಪಟ್ಟು ಅಂದಾಗ ಪ್ರಿನ್ಸಿಪಲ್ ಅಮೌಂಟು 100 ರೂಪಾಯಿ ಇದ್ರೆ ಅಮೌಂಟ್ ಎಷ್ಟಾಗುತ್ತೆ? 300 ಪಟ್ಟು ಆಗುತ್ತೆ. ಅವಾಗ ಬಡ್ಡಿ ಎಷ್ಟಾಗುತ್ತೆ? ಸರಳ ಬಡ್ಡಿ 200 ರೂಪಾಯಿ ಬಡ್ಡಿ ಆಗುತ್ತೆ. ಇದೇನಿದು? ಸಿಂಪಲ್ ಇಂಟ್ರೆಸ್ಟ್. ಆಯ್ತಾ? ರೇಟ್ ಇದು ಟೈಮ್ ಎಷ್ಟು ಕೊಡ್ತಾರೆ? 40 ವರ್ಷ ಅಂತೇಳಿ ಅವ್ರು ಕೊಟ್ಟು ಬಿಟ್ಟಿದ್ದಾರೆ. ಸಾಕಿ ಸಿಕ್ಬಿಟ್ರೆ ಈ ಒಂದು ಸೂತ್ರದಲ್ಲಿ ಲೆಕ್ಕಬಿಡೋಣ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 100 ರೂಪಾಯಿ. 100 ರೂಪಾಯಿ ಇಂಟು ಟೈಮ್ ಎಷ್ಟು ವರ್ಷ? 40 ವರ್ಷ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕಂಡುಹಿಡಿಬೇಕು ಡಿವೈಡೆಡ್ ಬೈ 100. ಹೌದಾ? ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಹಚ್ಕೊಳ್ಬೇಕು. ಸಿಂಪಲ್ ಇಂಟ್ರೆಸ್ಟ್ ಎಷ್ಟದ? 200. ನೋಡ್ರಿ, ಇದಕ್ಕೆ ನಾವು ಗುಣಾಕಾರ ಮಾಡ್ಬೇಕಂತ ಏನು ಕ್ರಾಸ್ ಮಲ್ಟಿಪಲ್ ಇರುತ್ತೆ. ಡಿವೈಡೆಡ್ ಬೈ 1 ಇದ್ದಂಗೆ ಇದಕ್ಕೆ. ಹೌದಾ? ನೀವು ಇದಕ್ಕೆ ಕ್ಯಾನ್ಸಲ್ ಮಾಡಿ. ಇಜ್ಕೊಲ್ಟ್ ಇದೆ ತಾನೇ, ಮಾಡ್ಬೋದು. ಅಂಶಕ್ಕೆ ಛೇದಕ್ಕೆ ಮಾಡಬೇಕು. ಇಜ್ಕೊಲ್ಟ್ ಇದ್ದಾಗ ಇಜ್ಕೊಲ್ ಅಂಶಕ್ಕೆ ಛೇದಕ್ಕೆ ಕ್ಯಾನ್ಸಲ್ ಮಾಡ್ಬೋದು. ಈಗ 200 ಕ್ಯಾನ್ಸಲ್, 200 ಕ್ಯಾನ್ಸಲ್, 40ಕ್ಕೆ 200 ಕ್ಯಾನ್ಸಲ್ ಮಾಡ್ಬೋದು. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 4 ಒಂದಲೆ 4 ಐದಲೆ. ಇದಕ್ಕಿಂತ ಈಸಿ ಯಾವ ಮೆಥಡ್ ಮಾಡ್ತೀರಿ ನೀವು? ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ ಟು 5%. ಮುಗಿದ ಹೋಯ್ತು. ಎಷ್ಟು? 5%. ಕ್ಲೋಸ್. ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್? ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಒಂದು ನಿರ್ದಿಷ್ಟ ಹಣದ ಮೊತ್ತವು ಸರಳ ಬಡ್ಡಿಯ ಮೇಲೆ 5 ವರ್ಷಗಳಲ್ಲಿ ತನ್ನ ಮೂಲಧನದ 5/4 ಪಟ್ಟು ಆಗುತ್ತೆ. ನೋಡ್ರಿ, ಮೊತ್ತ 5 ವರ್ಷಗಳಲ್ಲಿ ತನ್ನ ಮೂಲಧನದ 5/4 ಪಟ್ಟು. ಯಾವುದರ? ತನ್ನ ಮೂಲಧನದ. ಇಲ್ಲೇ ಭಾಗ ಆಗಿರ್ತಕ್ಕಂಥದ್ದು ಯಾವುದು? ಮೂಲಧನ. ಮೂಲಧನ ಅಂದ್ರೇನು? ಅಸಲು. ಅಸಲನ್ನ ಭಾಗ ಮಾಡಿದ್ರೆ ಅಸಲಿನ 5/4 ಪಟ್ಟು, ಮೂಲಧನದ 5/4 ಪಟ್ಟು ಅಂದಾಗ ಇಲ್ಲಿ ಭಾಗ ಆಗಿರ್ತಕ್ಕಂಥದ್ದು ಅಸಲು. ಹಾಗಾದ್ರೆ ಮೂಲಧನದ 5/4 ಪಟ್ಟು ಅಂದಾಗ ಇದೇನು? ಅಸಲು. ಅಸಲು 4 ಪಟ್ಟು ಇತ್ತಂದ್ರೆ ಮೊತ್ತ 5 ಪಟ್ಟಿದೆ. ಇದು ಮೊತ್ತ, ಅಮೌಂಟ್ ಹೇಳಿಬಿಟ್ಟಿದ್ದಾರೆ ಅವ್ರು, ಮೊದಲು ಹೇಳಿದ್ದಾರೆ. ಒಂದು ನಿರ್ದಿಷ್ಟ ಹಣದ ಮೊತ್ತವು ತನ್ನ ಮೂಲಧನದ 5/4 ಪಟ್ಟು ಅಂದ್ರೆ ಭಾಗ ಆಗಿರ್ತಕ್ಕಂಥದ್ದು ಮೂಲಧನ. ಮೂಲಧನ ಅಂದ್ರೆ ಅಸಲು. ಅಸಲು 4 ಪಟ್ಟು ಅಂತಂದ್ರೆ ಅಮೌಂಟು ಮೊತ್ತ 5 ಪಟ್ಟು ಇರುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಮುಗೀತಾ? ಕ್ಲಿಯರ್ ಆಯ್ತಾ? ಎಸ್, ಇದು 4ರಷ್ಟು ಅಸಲು, 5ರಷ್ಟು ಮೊತ್ತ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿರುತ್ತೆ ಇದರಲ್ಲಿ? ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? 1ರಷ್ಟು. ಇದು 400, ಇದು 500. 400 ಮತ್ತು 500 ನೋಡ್ರಿ, ಪ್ರಿನ್ಸಿಪಲ್ ಅಮೌಂಟು 400 ಇದೆ. 400 ಹೌದಾ? 500 ರೂಪಾಯಿ ಏನಿದೆ? ಮೊತ್ತ ಇದೆ. ಹಾಗಾದ್ರೆ ಇದರಲ್ಲಿ ಅಸಲು ಮತ್ತು ಬಡ್ಡಿ ಇರುತ್ತೆ. 400 ರೂಪಾಯಿ ಅಸಲು ತೆಗೆದುಬಿಟ್ರೆ ಉಳಿದಿರ್ತಕ್ಕಂಥ 100 ರೂಪಾಯಿ ಏನಿರುತ್ತೆ? ಬಡ್ಡಿ ಇರುತ್ತೆ. ಹೌದು ತಾನೆ? ಇದು ಗೊತ್ತಿದ್ಬಿಟ್ರೆ ಸಾಕು, ಆಯ್ತು, ಇದು ಲೆಕ್ಕ ಮಾಡ್ಕೊಂಡ್ಬಿಡುದು. ಇದು ಗೊತ್ತಾಗಬೇಕು, ಇದ್ರಲ್ಲಿ ಅಸಲು ಯಾವುದು ಮತ್ತು ಬಡ್ಡಿ ಯಾವುದು ಅಥವಾ ಮೊತ್ತ ಯಾವುದು ಅಂತೇಳಿ. ಅವ್ರು ಹೇಳಿದರೆ ಒಂದು ನಿರ್ದಿಷ್ಟ ಮೊತ್ತವು, ಒಂದು ಹಣದ ಮೊತ್ತವು ತನ್ನ ಮೂಲಧನ ಅಂದ್ರೆ ಅಸಲಿನ 5/4 ಅಂದ್ರೆ ಅಸಲನ್ನ ಭಾಗ ಮಾಡಿದ್ರಂತ ಅರ್ಥ. ಅದು ಭಾಗ ಇದ್ದು ಛೇದದಲ್ಲಿ ಬರಬೇಕು. ಹೌದಾ? ಎಸ್, ಹಾಗಾದ್ರೆ ಇದು ಅಸಲಾಯ್ತು, ಇದು ಮೊತ್ತ ಆಯ್ತು. 5ರಷ್ಟು ಅಸಲು, 4ರಷ್ಟು ಅಸಲಿದ್ದ 5ರಷ್ಟು ಮೊತ್ತ, 4ರಷ್ಟು ಅಸಲಿದ್ದಾಗ ಇದರಲ್ಲಿ 1ರಷ್ಟು ಏನಿರುತ್ತೆ? ಸರಳ ಬಡ್ಡಿ ಇರುತ್ತೆ. ನೀವು ಇದನ್ನಾದ್ರೂ ಹಚ್ಕೊಳ್ಳಿ ಅಥವಾ ಇದನ್ನಾದ್ರೂ ಹಚ್ಕೊಳ್ಳಿ, ಎರಡು ಒಂದೇ. 0 ಕ್ಯಾನ್ಸಲ್ 5/4 ಬರುತ್ತೆ, ಇದು 0 ಕ್ಯಾನ್ಸಲ್ 1 ಬರುತ್ತೆ ಅಷ್ಟೇ. ಯಾವುದಾದ್ರೂ ಒಂದು ಹಚ್ಕೊಳ್ಳಿ. ಎಸ್, ನಾನು ಇದನ್ನ ಹಚ್ಕೊಳ್ಳಿ, ಇಲ್ಲಿವರೆಗೆ ಇದು ಹಚ್ಕೊಳ್ಳಿ ಬಂದಿಲ್ಲ. ಎಸ್, ಅಸಲೆಷ್ಟು? 400 ರೂಪಾಯಿ. ಹೌದಾ? ಅಸಲೆಷ್ಟು? 400 ರೂಪಾಯಿ ಇಂಟು
ಟೈಮ್ ಹೇಳಿದಾರಲ್ಲ ಅವರು, ಎಷ್ಟು ವರ್ಷದಲ್ಲಿ ಅಂತ ಹೇಳಿದಾರೆ ತಾನೆ, ಎಷ್ಟು ವರ್ಷ ಟೈಮ್ ಕೊಟ್ಟಿದಾರಲ್ಲ, ಎಸ್ 5 ವರ್ಷಗಳಲ್ಲಿ, 5 ವರ್ಷಗಳಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕಂಡುಹಿಡಿಬೇಕು. ಡಿವೈಡೆಡ್ ಬೈ 100. ಸಿಂಪಲ್ ಇಂಟ್ರೆಸ್ಟ್ ಎಷ್ಟದ? 1 ರೂಪಾಯಿ. ಹೌದಾ, ಮುಗೀತಾ? ಎಸ್. ಈಗ ನೋಡ್ರಿ, ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 5 ಮಗ್ಗೆಲ್ಲಿ ಹೋಗುತ್ತೆ ತಾನೆ, 5 ಒಂದಲೆ 5 ಎರಡಲ್ಲಿ 10, 0ಕ್ಕೆ 0. ಮತ್ತು 4 ಮಗ್ಗೆ ಹೋಗ್ತಾ 4 ಒಂದಲೆ 4 5ಅಲ್ಲಿ. ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ ಟು 5%. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 5%. ಸಿಂಪಲ್ ಮುಗಿದೋಯ್ತು. ಕ್ಲಿಯರ್. ಇಷ್ಟು ಈಸಿಯಾಗಿ ನಾವು ಇವುಗಳನ್ನ ಬಿಡಿಸ್ಕೊಳ್ಳೋದು. ಇದು ಗೊತ್ತಾಗಬೇಕಷ್ಟೇ. ನಾನು ಯಾಕೆ ಈ ಕ್ವಶನ್ ಎಲ್ಲವೂ ಸೇಮ್ ಇದ್ದೇವೆ, ಆದರೆ ಇಂಥ ಕ್ವಶನ್ ಬೇರೆ ಈ ರೀತಿ ಬಂದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಸಲುವಾಗಿ ಇಂಥ ಕ್ವಶನ್ ತೆಗೆದುಕೊಂಡು ಹೇಳ್ತಾ ಇದ್ದೀನಿ. ಕರೆಕ್ಟ್ ಎಷ್ಟಾದ್ರೂ ಹಚ್ಕೊಳ್ಬೋದು ನೀವು. ಇಲ್ಲಿ 500 400 ಹಚ್ಕೊಳ್ಳೋ ಬದಲಾಗಿ ಪ್ರಿನ್ಸಿಪಲ್ ಇದ್ದಲ್ಲಿ 4 ಇಂಟು 5 ವರ್ಷ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಹಿಡ್ತಾ ಇದೀವಿ, ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂದದ? 1 ಬಂದದ. ಕ್ಯಾನ್ಸಲ್ ಮಾಡ್ಬೋದಲ್ಲ, ಇದಕ್ಕೆ ಕ್ಯಾನ್ಸಲ್ ಮಾಡ್ಬೋದಲ್ಲ. 5 ಒಂದಲೆ 5 10, 0ಕ್ಕೆ 0. 4 ಒಂದಲೆ 4 5ಅಲ್ಲಿ. ಹೌದಾ, ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ ಟು ಇದಕ್ಕೆ ಗುಣಾಕಾರ ಆಗುತ್ತೆ ಅಂದ್ರೆ 5 ಒಂದಲೆ 5, ರೇಟ್ ಆಫ್ ಇಂಟ್ರೆಸ್ಟ್ 5%. ನೋಡ್ರಿ, ಹೆಂಗಾದ್ರೂ ಮಾಡ್ಬೋದು ನೀವು. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. ಒಂದು ನಿರ್ದಿಷ್ಟ ಹಣದ ಮೊತ್ತಕ್ಕೆ 6.1/4 ವರ್ಷಗಳ ನಂತರ ದೊರೆಯುವ ಸರಳ ಬಡ್ಡಿಯು ಮೂಲಧನದ, ನೋಡ್ರಿ ಏನು ಸರಳ ಬಡ್ಡಿಯು ಮೂಲಧನದ 3/8 ಭಾಗ. ನೋಡ್ರಿ, ಯಾವುದ್ರದ್ದು? ಮೂಲಧನದ್ದು. ಮೂಲಧನದ್ರೇನು? ಅಸಲು. ಇದು ಯಾವಾಗ ಛೇದದಲ್ಲಿ ಬರಬೇಕು. ಹೌದಾ, 3/8. 3/8 ಭಾಗ ಏನಿದು? ಸರಳ ಬಡ್ಡಿ. ಸರಳ ಬಡ್ಡಿ ಬಗ್ಗೆ ಹೇಳ್ತಾ ಇದ್ರೆ ಯಾವುದ್ರ ಬಗ್ಗೆ ಹೇಳ್ತಾ ಇದ್ರೆ ಅದು ಮೇಲೆ ಇರುತ್ತೆ, ಅಂಶದಲ್ಲಿರುತ್ತೆ. ಸರಳ ಬಡ್ಡಿಯು ಅದರ ಮೂಲಧನದ 3/8 ಭಾಗ ಅಂದಾಗ ಇಲ್ಲಿ ಮೂಲಧನವನ್ನ ಭಾಗ ಮಾಡಿದರೆ 8 ಭಾಗ ಅಸಲಾಯ್ತಂದ್ರೆ ಮೂಲಧನ ಆಯ್ತಂದ್ರೆ 3 ಭಾಗ ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತೆ. ಅವ್ರು ಹೇಳಿದ್ದಾರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಾಯ್ತು? ಇಂಟ್ರೆಸ್ಟ್. ಹೌದಾ, ದೊರೆಯುವ ಸರಳ ಬಡ್ಡಿಯು ಮೂಲಧನದ ಯಾವುದು? ಸರಳ ಬಡ್ಡಿಯು ಅಂತ ತಿಳಿದ್ರಿಂದ ಅದು ಅಂಶದಲ್ಲಿರುತ್ತೆ. ನಾವು ಪ್ರೀವಿಯಸ್ಸು ಮೊತ್ತವು ಅಂತ ಬಂದಾಗ ಮೊತ್ತ ಮೇಲಿತ್ತು, ಮೂಲಧನ ಕೆಳಗಡೆ ಇತ್ತು. ಯಾವುದನ್ನ ಭಾಗ ಮಾಡೀವಿ ಅದು ಕೆಳಗಿರಬೇಕು, ಯಾವುದನ್ನು ಹೇಳ್ತಾ ಇದ್ವಿ ಅದು ಅಂಶದಲ್ಲಿ ಇರಬೇಕು. ಇಲ್ಲಿ ಕೂಡ ಮೂಲಧನದ ಅಂದಾಗ ಅದು ಭಾಗದಲ್ಲಿ ಬರುತ್ತೆ, ಯಾವುದನ್ನು ಸರಳ ಬಡ್ಡಿ ಅಂತ ಹೇಳಿದ್ರೆ ಅದು ಮೇಲೆ ಬರುತ್ತೆ. ಮುಗಿದ ಹೋಯ್ತು, ಇವೆರಡು ಗೊತ್ತಿದ್ಬಿಟ್ರೆ. ಎಷ್ಟು ವರ್ಷದಲ್ಲಿ? 6.1/4 ಎಷ್ಟಾಗುತ್ತೆ? 6 4 24, 25/4 ವರ್ಷ. ಹೌದಾ, ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಂಡಿಡ್ರಿ ಅಂತ ಕ್ವಶನ್ ಕೇಳಿದ್ರೆ ಸಾಕಲ್ಲ. ಇಷ್ಟು ಸಿಕ್ತು ನಮಗೆ ಪ್ರಿನ್ಸಿಪಲ್ ಅಮೌಂಟ್. ನಮಗೆ ಅಮೌಂಟ್ ಬೇಕಾಗಿಲ್ಲ, ಇಲ್ಲಿ ಅಮೌಂಟ್ ಅನ್ನ ಕೇಳ್ತಾ ಬೇಕಾಗಿಲ್ಲ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 8. ನೀವು 800 ಅಂತ ಹಚ್ಕೊಳ್ರಿ, ಇದು 300 ಅಂತ ಹಚ್ಕೊಳ್ರಿ, ಅಥವಾ 8 ಮತ್ತು 3 ಅಂತ ಆದ್ರೂ ಹಚ್ಕೊಳ್ರಿ ಅಷ್ಟೇ. ನಾನು 8 ಅಂತ ಅಷ್ಟು ಹಚ್ಕೊಳ್ತೀನಿ. 8. ಹೌದಾ, 800 300 ಹಚ್ಚಿದ್ರೆ 2 0 ಕ್ಯಾನ್ಸಲ್ ಆಗಿ ಉಳಿತಕ್ಕಂಥದ್ದೇ 8 ಮತ್ತು 3 ಅಷ್ಟೇ. 8 ಟೈಮ್ ಎಷ್ಟು ವರ್ಷ? 25/4. ನೋಡ್ರಿ, 25/4 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕಂಡುಹಿಡಿತಾ ಇದೀವಿ, ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? 3. ಹೌದಾ, ಎಸ್. ಈಗ ನೋಡ್ರಿ, 25 ಒಂದಲೇ 25, 25 4 100, 25 4 100, 4 ಒಂದಲೇ 4, 4 ಎರಡಲ್ಲಿ 8. ಆಯ್ತಾ, 2 ಒಂದಲ್ಲಿ 2, 2 ಎರಡಲ್ಲಿ 4 ಎಲ್ಲ ಹೋಯ್ತು. ನೋಡ್ರಿ, ಮೇಲೆಲ್ಲ ಹೋಯ್ತು. ಈ 2 ಉಳಿತು, ಯಾವುದಕ್ಕೆ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ. 6 ಇಸ್ ಈಕ್ವಲ್ ಟು ಈ 2 ಈ 3ಕ್ಕೆ ಗುಣಾಕಾರ ಆಗುತ್ತೆ, 2 3 6 ಆಗುತ್ತೆ, 6%. ರೇಟ್ ಆಫ್ ಇಂಟ್ರೆಸ್ಟ್ ಇಟ್ಕೊಂಡು 6%. ನೋಡ್ರಿ, ಎಷ್ಟು ಈಸಿಯಾಗಿ ಒಂದು ಲೆಕ್ಕಗಳನ್ನು ಬಿಡಿಸ್ಕೊಳ್ಬೋದು. ಎಷ್ಟು ಪರ್ಸೆಂಟೇಜ್? 6%. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಸಿಂಪಲ್ ಇದೆಯಲ್ಲ? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. ಒಂದು ಬ್ಯಾಂಕ್ ಸರಳ ಬಡ್ಡಿಯ ಆಧಾರದ ಮೇಲೆ ಹೂಡಿಕೆದಾರನ ಆರಂಭಿಕ ಠೇವಣಿಯ ಮೊತ್ತವು, ಆರಂಭಿಕ ಠೇವಣಿಯ ಮೊತ್ತ ಅಂದ್ರೆ 10,000 ರೂಪಾಯಿ ಅಂತೀವಿ, ಅದು ಅಸಲು ಅಂತ ಅರ್ಥ. ಆರಂಭಿಕ ಠೇವಣಿಯ ಮೊತ್ತ ಮೊದಲು ಎಷ್ಟಿರುತ್ತೆ ಅಷ್ಟಂತ ಅರ್ಥ, ಅದು ಅಸಲು. ಮೊತ್ತವನ್ನು 5 ವರ್ಷಗಳಲ್ಲಿ 2 ಪಟ್ಟು ಮಾಡುತ್ತದೆ. ಹಾಗಾದ್ರೆ ವಾರ್ಷಿಕ ಸರಳ ಬಡ್ಡಿ ದರ ಎಷ್ಟು? 5 ವರ್ಷಕ್ಕೆ ಡಬಲ್ ಮಾಡ್ತೀವಿ ನೀವು ಕೊಟ್ಟಿರ್ತಕ್ಕಂಥ ಅಮೌಂಟ್ ಅಂತ ಹೇಳ್ತಾರೆ. ನೀವು ಎಷ್ಟು ಇಡ್ತೀರೋ 5 ವರ್ಷಕ್ಕೆ ಡಬಲ್ ಮಾಡಿ ಕೊಡ್ತೀವಿ. ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹಾಕಿರ್ತಾರೆ ಅಂತ ಕ್ವಶನ್ ಕೇಳಿದ್ರೆ ಸೇಮ್ ಅಲ್ಲ.
ಈಗ ನಾನು 100 ರೂಪಾಯಿ ಹಾಕಿದೆ ಅಂತ ಇಟ್ಕೊಳ್ಳಿ, 100 ರೂಪಾಯಿ ಹಾಕಿದೆ, 100 ರೂಪಾಯಿ ಅಸಲಿಟ್ಟೆ, ಅದು ಅಮೌಂಟ್ ಎಷ್ಟಾಗ್ತದೆ, ಡಬಲ್ ಆಗುತ್ತಂತೆ, 200 ರೂಪಾಯಿ ಆಗುತ್ತಂತೆ. ಹಾಗಾದ್ರೆ ಇಂಟ್ರೆಸ್ಟ್ ಎಷ್ಟು ಇರುತ್ತೆ ಅದರಲ್ಲಿ? ಇಂಟ್ರೆಸ್ಟ್ ಇದರಲ್ಲಿ ಇಂಟ್ರೆಸ್ಟ್ ಮತ್ತು ಅಸಲು ಇರುತ್ತೆ. 200 ರೂಪಾಯಿದಲ್ಲಿ 100 ರೂಪಾಯಿ ತೆಗೆದ್ರೆ 100 ರೂಪಾಯಿ ಏನಿರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಹೌದು ತಾನೆ? ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ. ಈಸಿಯಾಗಿ ಕಂಡುಹಿಡಬಹುದಲ್ಲ ನಾವು. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 100 ರೂಪಾಯಿ ಇಂಟು ಟೈಮ್ ಎಷ್ಟು ವರ್ಷ? 5 ವರ್ಷದಲ್ಲಿ. ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕಂಡುಹಿಡ್ತಾ ಇದ್ದೀವಿ, ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಎಷ್ಟದ? ಅದನ್ನ ಬೇಕು ನಮಗೆ. ಸಿಂಪಲ್ ಇಂಟ್ರೆಸ್ಟ್ 100 ರೂಪಾಯಿ ಅದ. ಹೌದಾ? ಈ 100 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್. 5 ಮೇಲೆ ಹೋಗ್ತಲ್ಲದು 5 ಒಂದಲೆ, 5 ಎರಡಲ್ಲೇ, 5 ಎರಡಲ್ಲೇ 10 0. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟು 20% ಇಂಟ್ರೆಸ್ಟನ್ನು ಕೊಟ್ಟಿರ್ತಾರೆ. ನೋಡ್ರಿ, ನಾವು ಕೊಟ್ಟಿರ್ತಕ್ಕಂಥ ಅಮೌಂಟು 5 ವರ್ಷದಲ್ಲಿ ಡಬಲ್ ಆಗಬೇಕಂದ್ರೆ 20% ಇಂಟ್ರೆಸ್ಟನ್ನು ಹಾಕಿರ್ತಾರೆ. 20% ಇದೆನಾ? ಆಯ್ಕೆ ಡಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಯಾವುದೇ ಅಮೌಂಟ್ ಇರಲಿ, ನಾವು ಎಷ್ಟಾದರೂ ಕೊಡಲಿ, ನಾವು ಎಷ್ಟು ಅಮೌಂಟ್ ಆದರೂ ಕೊಡಲಿ, ಅದು 5 ವರ್ಷದಲ್ಲಿ ಡಬಲ್ ಆಗಬೇಕಂತಂದರೆ 20% ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ ಆಗ್ತಾ ಇರಬೇಕು. ಗೊತ್ತಾಯ್ತು? ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7. ಮೂಲಧನ ಮತ್ತು 5 ವರ್ಷಗಳ ಬಡ್ಡಿಯ ಅನುಪಾತವು 10:3 ಆಗಿದ್ರೆ ವಾರ್ಷಿಕ ಸರಳ ಬಡ್ಡಿ ದರ ಎಷ್ಟು? ನೋಡ್ರಿ, ರೇಷಿಯೋದಲ್ಲಿ ಕೊಟ್ಟುಬಿಟ್ಟಿದ್ದಾನೆ, ತಲೆ ಕೆಡಿಸ್ಕೊಳ್ಬಿಡಿ. ತುಂಬ ಸಿಂಪಲ್. ಏನಂತೆ? 10:3 ಅಂತೆ. ಇದು ಏನಿದು 10:3? ಏನಂತ ಹೇಳಿದರೆ ಮೂಲಧನ, ಇದು ಪ್ರಿನ್ಸಿಪಲ್ ಅಮೌಂಟು, ಮತ್ತು 5 ವರ್ಷಗಳ ಸರಳ ಬಡ್ಡಿ, ಇದೇನಿದು 5 ವರ್ಷದ ಇಂಟ್ರೆಸ್ಟು. ಎಷ್ಟು ವರ್ಷದ್ದು? 5 ವರ್ಷದ ಇಂಟ್ರೆಸ್ಟು. 5 ವರ್ಷದ ಇಂಟ್ರೆಸ್ಟ್ ಇದು. ಅಂದರೆ 5 ವರ್ಷಕ್ಕೆ 3 ರೂಪಾಯಿ ಆದರೆ 10 ರೂಪಾಯಿಗೆ 5 ವರ್ಷಕ್ಕೆ 3 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಮುಗಿದೋಯ್ತು. ಇಷ್ಟು ಗೊತ್ತಿದ್ಬಿಟ್ರೆ ಸಾಕು ನಮಗೆ. ಹೌದು ತಾನೆ? ಅಸಲು ಮತ್ತು 5 ವರ್ಷಗಳ ನಂತರದ ಬಡ್ಡಿಯ ಅನುಪಾತ 10:3. ಹೌದಾ? ಇದು 10ರಷ್ಟು ಅಸಲು ಆತಂದ್ರೆ 3ರಷ್ಟು ಸಿಂಪಲ್ ಇಂಟ್ರೆಸ್ಟ್ 5 ವರ್ಷಕ್ಕೆ. ರೇಟ್ ಆಫ್ ಇಂಟ್ರೆಸ್ಟ್ ಕಂಡಿಡ್ರಿ ಅಂತಂದ್ರೆ ಎಸ್, ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟದ? 10 ರೂಪಾಯಿ ಅದ. ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ. ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ 5 ವರ್ಷಕ್ಕೆ ಎಷ್ಟಾಗ್ಯದ? 3 ರೂಪಾಯಿ ಆಗ್ಯದ. ಹೌದಾ? ಮುಗಿತಾ ಇಷ್ಟು? ಎಸ್. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 5 ಒಂದಲ್ಲೇ, 5 ಎರಡಲ್ಲೇ. ನೋಡ್ರಿ, ಮುಗೀತು. ಅದೇ ರೀತಿ ಈ 2ಕ್ಕೆ 3ಕ್ಕೆ ಮತ್ತೇನೈತೆ? ಗುಣಾಕಾರ ಆಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟು 2 3 6%. ಯಾಕೆ ತಿಳಿಸಿದ್ನಿ ಲೆಕ್ಕ? ಇದು ಏನು ಅಂತ ಗೊತ್ತಾಗಬೇಕು ನಿಮಗೆ. 10:3 ಅಂದ್ರೆ ಏನಂತ ಗೊತ್ತಾಗಬೇಕು ಅನ್ನೋ ಸಲುವಾಗಿ ಸಿಂಪಲ್ ಆಗಿರ್ತಕ್ಕಂಥ ಈ ಕ್ವಶನ್ಗೆ ಉತ್ತರ ಹೇಳಿದ್ದೀನಿ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 8. 1600 ರೂಪಾಯಿ ಅಸಲು 5.12 ವರ್ಷಗಳಲ್ಲಿ ಸರಳ ಬಡ್ಡಿ ಆದರ ಮೇಲೆ ಮೊತ್ತ 2832 ಆಗುತ್ತದೆ. ಹಾಗಾದರೆ ವಾರ್ಷಿಕ ಸರಳ ಬಡ್ಡಿ ದರ ಎಷ್ಟು? ನೋಡ್ರಿ, ಇಲ್ಲಿ ಸ್ವಲ್ಪ ಇದು ಕೂಡ ಸೇಮ್ ಕ್ವಶನ್ನೇ, ಆದರೆ ಮಿಶ್ರ ಭಿನ್ನ ರಾಶಿಲದ, ಪೂರ್ಣಾಂಕದಲ್ಲಿ ಅದ, ಅವನು ವಿಷಮ ಭಿನ್ನ ರಾಶಿನ ಪರಿವರ್ತಿಸ್ಕೊಂಡ್ಬಿಟ್ರೆ ಮುಗಿದೋಯ್ತು. ಈಗ ಇಲ್ಲಿ 2832 ಆಗುತ್ತೆ. 16 ರೂಪಾಯಿದ್ದು 1600 2832 ಆಗುತ್ತೆ ಅಂತಂದ್ರೆ ಅದು ಮೊತ್ತ. ನೋಡ್ರಿ, ಮೊತ್ತ ಎಷ್ಟಾಗೈತಿ? ಮೊತ್ತ 2832 ಆಗುತ್ತೆ. ಎಷ್ಟು ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್? ಎಷ್ಟಕ್ಕೆ? 1600ಕ್ಕೆ. ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯ್ತು? ಮೈನಸ್ ಮಾಡಿದ್ರೆ ಸಿಂಪಲ್ ಇಂಟ್ರೆಸ್ಟ್ ತಾನೇ ಬರ್ತಕ್ಕಂಥದ್ದು. ಎಸ್, 32, 8ರಲ್ಲಿ 6 ಹೋದ್ರೆ 2, 2ರಲ್ಲಿ 1 ಹೋದ್ರೆ 1. ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯ್ತು? 1200 ರೂಪಾಯಿ, 232 ರೂಪಾಯಿ ಆಯ್ತು. ಎಸ್. ಟೈಮ್ ಕೊಟ್ಟಿದ್ದಾರಲ್ಲ, ಟೈಮ್ ಎಷ್ಟು ಕೊಟ್ಟಿದ್ರೆ 5.1/2 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ವಿಷಮ ಮಾಡಿದ್ರೆ ಎಷ್ಟಾಗುತ್ತೆ? 5 2 10, 10 1 11/2 ವರ್ಷ. ಮುಗಿತಾ? ಇದನ್ನ ಹಚ್ಕೊಂಡ್ಬಿಟ್ರೆ ಮುಗಿದೋಯ್ತಿದ್ರಲ್ಲಿ ಈಗ. ಎಸ್. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟದ? 1600. ಎಸ್, 1600ಕ್ಕೆ 1600 ಹಚ್ಕೊಳ್ತೀನಿ ನಾನು. 1600 ಇಂಟು ಟೈಮ್ ಎಷ್ಟದ? 11/2. 11/2 ಇಂಟು ರೇಟ್ ಆಫ್ ಇಂಟ್ರೆಸ್ಟನ್ನು ಕಂಡುಹಿಡ್ತಾ ಇದ್ದೀವಿ, ಡಿವೈಡೆಡ್ ಬೈ 100. ಹೌದಾ? ಎಸ್, ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? ಸಿಂಪಲ್ ಇಂಟ್ರೆಸ್ಟು 1232, 1232. ಆಯಿತಾ? ಎಸ್. ಈಗ ಎಲ್ಲೆಲ್ಲಿ ನಿಮಗೆ ಕನಿಷ್ಠ ಮಾಡ್ಲಿಕ್ಕೆ ಬರ್ತಾ ಅಲ್ಲೆಲ್ಲ ಮಾಡಿ. ಎಸ್, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 2 ಮಗ್ಗಿಲಿ ಇದು ಹೋಗುತ್ತಲ್ಲ, 2 ಒಂದಲೆ, 2 8ಲೆ 16. ಎಸ್, 11 ಮಗ್ಗಿಲಿ ಇದು ಹೋಗುತ್ತೆ ನೋಡ್ರಿ. 11 ಒಂದಲ್ಲಿ 11, 1 ಉಳಿತೆ, 13 ಆಗುತ್ತೆ.
ಮತ್ತು 11 ಒಂದಲ್ಲಿ 11, 13 11 ಹೋದ್ರೆ 2 ಉಳಿತೆ, 22 ಆಗುತ್ತೆ. 11 2 22 ಹೋಗುತ್ತೆ. 11 ಒಂದಲೆ 11, 11 ಒಂದಲೆ 11, 1 ಉಳಿತು 13 ಆಗುತ್ತೆ. 11 ಒಂದಲೆ 11, 2 ಉಳಿತು 22 ಆಗುತ್ತೆ. 11 2 22 ಕಂಪ್ಲೀಟ್ ಆಗಿ ಹೋಯ್ತು. ಈಗ ಇಲ್ಲಿ 8 ಉಳಿತು, ಇಲ್ಲಿ ಹಚ್ಕೊಳ್ತೀನಿ ಬೇಕಾರೆ. 8 × 6 = 112 ಅಷ್ಟೇ ಉಳಿದಿರೋದು. ಈಗ ಕೆಳಗಡೆ ಏನು ಉಳಿದಲ್ಲ. 8 ಒಂದಲ್ಲಿ 8, 8 ಒಂದಲ್ಲಿ 8, 3 ಉಳಿತೆ 32 ಆಗುತ್ತೆ. 8 4 32. ರೇಟ್ ಆಫ್ ಇಂಟ್ರೆಸ್ಟ್ = 14%. ಎಷ್ಟು ಪರ್ಸೆಂಟ್? 14%. ಆಯ್ಕೆಯಲ್ಲಿದೆ ನಾವು 14%. ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಕ್ವಶನ್ ನೋಡ್ಲಿಕ್ಕೆ ಸ್ವಲ್ಪ ಟಫ್ ಅನ್ಸುತ್ತೆ. ಏನೇನು ಮಾಡ್ಬೇಕಂತ ನಮಗೆ ಗೊತ್ತಾಗಲ್ಲ. ಮೊದಲು ಗೊತ್ತಾದ ಮೇಲೆ ಭಾಳ ಈಸಿಯಾಗಿ ನಾವು ಬಿಡಿಸ್ಕೊಳ್ಬೋದು. ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9. ಒಂದು ನಿರ್ದಿಷ್ಟ ಹಣದ ಮೊತ್ತಕ್ಕೆ ವಾರ್ಷಿಕ ಸರಳ ಬಡ್ಡಿಯ ದರದಲ್ಲಿ 10 ವರ್ಷಗಳ ಬಡ್ಡಿಯು ಒಟ್ಟು ಮೊತ್ತದ 2/5 ಭಾಗವಾಗಿರುತ್ತದೆ. ಎಸ್, ಇದು ಗೊತ್ತು ಮಾಡ್ಕೊಳ್ಬೇಕು ಮೊದಲು ನಾವು. ಈ ಲೆಕ್ಕದಲ್ಲಿ ಏನಿಲ್ಲ, ಇದು ಏನೇನು ಅಂತ ಗೊತ್ತಾಗಬೇಕು ನಮ್ಗೆ. 2/5 ಭಾಗ, ಇದರಲ್ಲಿ 2 ಏನು 5 ಏನು, ಹೌದಾ? ಅವ್ರು ಹೇಳಿದ್ದಾರೆ 10 ವರ್ಷಗಳ ಬಡ್ಡಿಯು ಯಾವುದನ್ನು ಹೇಳಿದರೆ ಅದು ಅಂಶದಲ್ಲಿ ಇರುತ್ತೆ, ಯಾವುದರಿಂದ ಭಾಗ ಮಾಡಿದರೆ ಅದು ಛೇದದಲ್ಲಿ ಇರುತ್ತೆ. ಇಲ್ಲಿ ಹೇಳಿದ್ದಾರೆ ಅವರು 10 ವರ್ಷದ ಬಡ್ಡಿಯು ಒಟ್ಟು ಮೊತ್ತದ 2/5, ಯಾವುದರ ಮೊತ್ತದ ಅಂದಾಗ ಅದು ಭಾಗ ಇರುತ್ತೆ. ಯಾವುದನ್ನ ಹೇಳಿದ್ರೆ ಬಡ್ಡಿಯು. ಬಡ್ಡಿಯು ಅಂತಂದಾಗ ಇದು ಬಡ್ಡಿ, ಇದೇನಿದು ಸಿಂಪಲ್ ಇಂಟ್ರೆಸ್ಟ್. ಇದೇನು ಮೊತ್ತ, ಇದು ಅಮೌಂಟ್. ನೋಡ್ರಿ, ಕ್ಲಿಯರ್ ಆಗಿ ಹೇಳಿದೆ. ಒಂದು ನಿರ್ದಿಷ್ಟ ಹಣದ ಮೊತ್ತಕ್ಕೆ ವಾರ್ಷಿಕ ಸರಳ ಬಡ್ಡಿಯ ದರದಲ್ಲಿ 10 ವರ್ಷಗಳಲ್ಲಿ ಬಡ್ಡಿಯು ಮೊತ್ತದ 2/5 ಭಾಗ. ಅಂದ್ರೆ ಎಷ್ಟು ವರ್ಷದಲ್ಲಿ? 10 ವರ್ಷಗಳಲ್ಲಿ. ಟೈಮ್ ಕೊಟ್ಟು ಬಿಟ್ಟಿದ್ರೆ 10 ವರ್ಷ ಅಂತೇಳಿ. ಎಸ್, ಇರ್ಲಿ, ಕೊಡ್ಲಿ 10 ವರ್ಷ. ಹಾಗಾದ್ರೆ ಇದು 5ರಷ್ಟು ಅಮೌಂಟ್ ಆಯ್ತು, 2ರಷ್ಟು ಸಿಂಪಲ್ ಇಂಟ್ರೆಸ್ಟ್ ಆಯ್ತು. ಅಸಲು ಎಷ್ಟು ಇರುತ್ತೆ ನಿಮ್ಗೆ ಹೇಳಿದೆ ನಾನು. 5ರಷ್ಟು ಈ ಅಸಲಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಮತ್ತು 5ರಷ್ಟು ಈ ಮೊತ್ತದಲ್ಲಿ ಸಿಂಪಲ್ ಇಂಟ್ರೆಸ್ಟು ಮತ್ತು ಅಸಲು ಇರುತ್ತೆ ಅಂತ ಹೇಳಿದ್ದೀನಿ. ಹಾಗಾದ್ರೆ 2ರಷ್ಟು ಸಿಂಪಲ್ ಇಂಟ್ರೆಸ್ಟ್ ಆದರೆ ಉಳಿದಿರ್ತಕ್ಕಂಥದ್ದು ಯಾವ್ದು ಇರುತ್ತೆ? ಇದರಲ್ಲಿ 3ರಷ್ಟು ಅಸಲು ಇರುತ್ತೆ. ಇದರಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ ನಾವು ಪ್ರಿನ್ಸಿಪಲ್ ಅಮೌಂಟು ಮತ್ತು ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. ಸಿಂಪಲ್ ಇಂಟ್ರೆಸ್ಟ್ 2ರಷ್ಟು ಇದೆ, ಹಾಗಾದ್ರೆ ಉಳಿದಿರ್ತಕ್ಕಂಥ 3ರಷ್ಟು ಏನಿರುತ್ತೆ? ಅಸಲು ಇರುತ್ತೆ. ಹೌದು ತಾನೆ? ಎಸ್, ಅಸಲು ಸಿಕ್ಕಾಯ್ತು, ಸಿಂಪಲ್ ಇಂಟ್ರೆಸ್ಟ್ ಸಿಕ್ಕಾಯ್ತು, ಟೈಮ್ ಸಿಕ್ಕಾಯ್ತು. ಇದು ಗೊತ್ತಾಗ್ಲನ್ನ ಸಲ ನಿಮ್ಗೆ ಹೇಳ್ತಾ ಇದ್ದೀನಿ. ಮುಗಿತಾ? ಆಗ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಾಯ್ತು ನಾವು. ಎಸ್, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 3ರಷ್ಟು ಇಂಟು ಟೈಮ್ 10 ವರ್ಷ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕಂಡುಹಿಡಿತಾ ಇದ್ದೀವಿ /100 = ಸಿಂಪಲ್ ಇಂಟ್ರೆಸ್ಟ್ ಏನಿದೆ? ಸಿಂಪಲ್ ಇಂಟ್ರೆಸ್ಟ್ 2ರಷ್ಟು. ನೋಡ್ರಿ, ಮುಗಿತಾ? ಎಸ್, ಈಗ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ನೆಕ್ಸ್ಟು ಈ 3ಕ್ಕೆ ಇದು ಕ್ಯಾನ್ಸಲ್ ಮಾಡ್ಕೋ, ಇದಕ್ಕೆ ಕ್ಯಾನ್ಸಲ್ ಮಾಡ್ಕೋ, ಬರಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ = 10 2 20. ಈ 3 ಇಲ್ಲಿ ಗುಣಾಕಾರ ಇರುತ್ತೆ, / ಈ ಕಡೆ ಬಂದು ಭಾಗಾಕಾರ ಆಯಿತು. ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಇಷ್ಟೇ ಪರ್ಸೆಂಟ್ ಅಂತ ಹಚ್ಕೊಳ್ಬೋದು. ಅಥವಾ ಇನ್ನೂ ನೀವು ಸಂಕ್ಷಿಪ್ತ ಮಾಡಿದರೆ 3 3 6 18, ಎಷ್ಟು ಉಳಿತು? 2 ಉಳಿತು. 6.2/3% ಅಂತಾದರೂ ಹೇಳ್ಬೋದು. ಕ್ಲಿಯರ್? ಆಯ್ಕೆಯಲ್ಲಿದೆನಾ ಇದು? 6.2/3. ಎಸ್, 6.2/3 ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು. 6.2/3% ಅಥವಾ 20/3%, ಎರಡು ಒಂದೇನೆ. ಇದನ್ನ ಹೆಂಗೆ ಹಚ್ಚಿದ್ವಿ? ಈ 3ಕ್ಕೆ 3 ಹಚ್ಕೊಳ್ಬೇಕು. 3 ಮಗೆ 20 ಬರ್ತನಕ ಅನ್ಕೊಂತೋಗ್ಬೇಕು. 3 6 18 ಆಗುತ್ತೆ. ಮತ್ತೆ 3 7 21 ಆಗುತ್ತೆ, ಬರಲ್ಲ. 3 6 18 ಎಷ್ಟು ಉಳಿದು ಅದ ಮೇಲೆ ಹಚ್ಕೊಂಡ್ರೆ ಮುಗಿದೋಯ್ತು. ಕ್ಲಿಯರಾ? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. ಒಂದು ಹಣದ ಮೊತ್ತವು ಅಮೌಂಟ್ ವಾರ್ಷಿಕ 5ರ ಸರಳ ಬಡ್ಡಿ ದರದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಟೈಮ್ ಕೇಳಿದನಿಲ್ಲಿ, ನಿರ್ದಿಷ್ಟ ಅವಧಿಯಲ್ಲಿ ತನ್ನ ಮೂಲಧನದ 4 ಪಟ್ಟಾಗುತ್ತೆ. ಅದೇ ಅವಧಿಯಲ್ಲಿ ತನ್ನ ಮೂಲಧನದ 7 ಪಟ್ಟಾಗಬೇಕಾದ್ರೆ ವಾರ್ಷಿಕ ಸರಳ ಬಡ್ಡಿ ದರ ಎಷ್ಟಿರಬೇಕು? ಒಂದು ಕಡೆ ಟೈಮ್ ಕೇಳಿದರೆ, ಒಂದು ಕಡೆ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದ್ದಾನೆ. ಮಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಇದು. ಇಲ್ಲಿ ನೋಡ್ರಿ, ರೇಟ್ ಆಫ್ ಇಂಟ್ರೆಸ್ಟ್ 5% ಒಂದು ಪ್ರಿನ್ಸಿಪಲ್ ಅಮೌಂಟ್ 100 ರೂಪಾಯಿ ಇರೋದು, 100 ರೂಪಾಯಿ ಇರೋದು ಅಮೌಂಟ್ ಎಷ್ಟು ಆಗ್ಬೇಕಂತ ಮೊದಲು ತನ್ನ ಮೂಲಧನದ 4 ಪಟ್ಟಾಗಲು ಎಷ್ಟು ಸಮಯ ಬೇಕು? ಸಮಯ ಕಂಡುಹಿಡ್ಕೊಳ್ಬೇಕು ನಾವು ಮೊದಲು.
ಆಮೇಲೆ ಎರಡನೇದ್ದು ಅದೇ ಸಮಯದಲ್ಲಿ ಒಂದು ಮೂಲಧನದ 7 ಪಟ್ಟು ಆಗಲು ಮೂಲಧನದ 7 ಪಟ್ಟು ಆಗಬೇಕಂತಂದ್ರೆ ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಹೌದು ತಾನೆ? ನೋಡ್ರಿ ಎಷ್ಟು ಸಿಂಪಲ್ ಅದ. ಸಿಂಪಲ್ ಅಂದ್ರೆ ಬಹಳ ಸಿಂಪಲ್. 5% ಬಡ್ಡಿ ದರದಲ್ಲಿ ಒಂದು ಮೂಲಧನದ 4 ಪಟ್ಟು ಆಗುತ್ತೆ ಮೊತ್ತ ಯಾವ ಅವಧಿಯಲ್ಲಿ? ಅದೇ ಅವಧಿಯಲ್ಲಿ ಅಂದ್ರೆ ನಾವು ಅವಧಿ ಕಂಡುಹಿಡ್ಕೊಳ್ಬೇಕು. ಅದೇ ಅವಧಿಯಲ್ಲಿ ಒಂದು ಮೂಲಧನದ 7 ಪಟ್ಟು ಆಗ್ಬೇಕಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ಇಲ್ಲಿ ಕಂಡುಹಿಡಬೇಕಾಗಿದ್ದು ಒಂದು ಕಡೆ ಟೈಮ್ ಕಂಡುಹಿಡ್ಕೊಳ್ಬೇಕು, ಎರಡನೇ ಲೆಕ್ಕದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡ್ಕೊಳ್ಬೇಕು. 2 ವಿಧದಲ್ಲಿ ಕ್ವಶನ್ ಅನ್ನು ಕೇಳಿದ್ದಾನೆ. ಎಸ್, ಮೊದಲು ನಾವು ಟೈಮ್ ಕಂಡುಹಿಡೋಣ. ಟೈಮ್ ಐತಿ ಇಲ್ಲಿ ಕಂಡುಹಿಡಿದು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 100 ರೂಪಾಯಿ. 100 ರೂಪಾಯಿ ತಾನೆ? ಎಸ್, ಮೊದಲನೇ ಸ್ಟೆಪ್ಪು 100 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಇಂಟು ಟೈಮ್ ಎಷ್ಟು ವರ್ಷ ಗೊತ್ತಿಲ್ಲ, ಟೈಮ್ ಗೊತ್ತಿಲ್ಲ, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 5% ಡಿವೈಡೆಡ್ ಬೈ 100. ಅವಾಗ ಏನಾಗುತ್ತೆ ಅಂತೇನೆ 100 ರೂಪಾಯಿದ್ದು 400 ರೂಪಾಯಿ ಆಗುತ್ತೆ ಅಂದ್ರೆ ಇದರಲ್ಲಿ ಇಂಟ್ರೆಸ್ಟ್ ಎಷ್ಟದ ನೋಡ್ರಿ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 100 ರೂಪಾಯಿದ್ದು 400 ರೂಪಾಯಿ ಮೊತ್ತ ಅಂದಮೇಲೆ ಇದರಲ್ಲಿ 100 ರೂಪಾಯಿ ತೆಗೆದು ಬಿಟ್ರೆ ಉಳಿದಿರ್ತಕ್ಕಂಥದ್ದು ಸಿಂಪಲ್ ಇಂಟ್ರೆಸ್ಟ್ ತಾನೆ. ಇಲ್ಲಿವರೆಗೆ ಅದೇ ರೀತಿ ಮಾಡಿದವ. ಹಾಗಾದ್ರೆ 300 ರೂಪಾಯಿ ಏನದ ಸಿಂಪಲ್ ಇಂಟ್ರೆಸ್ಟ್ ಇದೆ. ಹೌದಾ? ಈ 100 ಕ್ಯಾನ್ಸಲ್. ಈ 5ಕ್ಕೆ 30 300 ಕ್ಯಾನ್ಸಲ್ ಮಾಡೋಕೆ ಬರ್ತಲ್ಲ. 5 ಒಂದಲೆ 5 6 30 0. ಹಾಗಾದ್ರೆ ಟೈಮ್ ಈಕ್ವಲ್ ಟು ಎಷ್ಟು ವರ್ಷ? 60 ವರ್ಷ ನಮಗೆ ಸಿಕ್ತು ನೋಡ್ರಿ. ಟೈಮ್ ಈಕ್ವಲ್ ಟು ಎಷ್ಟು ವರ್ಷ? 60 ವರ್ಷ. ನೋಡ್ರಿ, ಟೈಮ್ ಈಕ್ವಲ್ ಟು 60 ವರ್ಷ ಸಿಕ್ತು ನಮಗೆ. ಒಂದು ಸ್ಟೆಪ್ ಮುಗೀತು. ಟೈಮ್ ಈಕ್ವಲ್ ಟು 60 ವರ್ಷ ಮುಗೀತು. ಈಗ ಅದೇ ಅವಧಿಯಲ್ಲಿ ಅಂದ್ರೆ ಅದೇ 60 ವರ್ಷದಲ್ಲಿ ಅಸಲು 7 ಪಟ್ಟು ಆಗಬೇಕಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಸಿಂಪಲ್ ಈಗ ಮುಗಿತಲ್ಲ. ಅದೇ ರೀತಿ ಮಾಡ್ತಕ್ಕಂಥದ್ದು. ಪ್ರಿನ್ಸಿಪಲ್ ಅಮೌಂಟು 100 ರೂಪಾಯಿ. ಎರಡನೇ ಕ್ವಶನ್ ಈಗ 100 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟು. ಟೈಮ್ ಎಷ್ಟು ವರ್ಷ? 60 ವರ್ಷ. ಇಂಟು ರೇಟ್ ಆಫ್ ಇಂಟ್ರೆಸ್ಟನ್ನು ನಾವು ಕಂಡುಹಿಡಿತಾ ಇದ್ವಿ. ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತಾ? 7 ಪಟ್ಟು ಆಗುತ್ತಂದಮೇಲೆ 100 ರೂಪಾಯಿದ್ದು 700 ರೂಪಾಯಿ ಮೊತ್ತ ಆಗುತ್ತಂದಮೇಲೆ ಅದರಲ್ಲಿ ಇಂಟ್ರೆಸ್ಟ್ ಎಷ್ಟದ? 100 ರೂಪಾಯಿ ಅಸಲು ತೆಗೆದುಬಿಟ್ರೆ ಉಳಿದಿರ್ತಕ್ಕಂಥ 600 ರೂಪಾಯಿ ಏನು? ಇಂಟ್ರೆಸ್ಟು ಇಸ್ ಈಕ್ವಲ್ ಟು ಇಂಟ್ರೆಸ್ಟು. ಸಿಂಪಲ್ ಇಂಟ್ರೆಸ್ಟು 600 ರೂಪಾಯಿ ಸಿಂಪಲ್ ಇಂಟ್ರೆಸ್ಟು. ಹೌದಾ? ನೀವು ನೋಡ್ರಿ 600 ರೂಪಾಯಿ ಹೆಂಗೆ ಹಚ್ಚಿ ಅಂತ ಕಮೆಂಟ್ ಮಾಡಿಬಿಡ್ರಿ. ಇದೆಲ್ಲ ಹೇಳಿರ್ತೀನಿ, ಅದನ್ನ ಸ್ಕಿಪ್ ಮಾಡಿರ್ತಾರೆ. ಆಮೇಲೆ 600 ರೂಪಾಯಿ ಹೆಂಗೆ ಬಂತು ಸರ್ ಅಂತ ಕೇಳ್ತೀರಿ ನೀವು. ಹೌದಾ? ಎಸ್. ಈಗ ಈ 100 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 6 ಒಂದಲೆ 6 10. ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ ಟು 6 10 10% ಈಸ್ ರೈಟ್ ಆನ್ಸರ್. ನೋಡ್ರಿ ಎಷ್ಟು ಸಿಂಪಲ್ ಅದ. ಹೌದ್ರಾ? ಆದರೂ ಕೂಡ ನಾವೇನು ಮಾಡಿಬಿಡ್ತೀವಿ? ಒದ್ದಾಡ್ಬಿಡ್ತೀವಿ ಇಂಥ ಕ್ವಶನ್ಗಳನ್ನ ಕೇಳಿದ್ರೆ. ಗೊತ್ತಾಯ್ತು? ಎಸ್. ಈಗ ಈ ವಿಧದ ಕ್ವಶನ್ಗಳು ಮುಗಿತು. ಈಗ ನೆಕ್ಸ್ಟ್ ಕ್ವಶನ್ ಇಲ್ಲಿ ಟೈಮ್ ಕಂಡು ಮಾಡಿದಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ನೋಡ್ತಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 1. ವಾರ್ಷಿಕ 3ರ ಸರಳ ಬಡ್ಡಿ ದರದಲ್ಲಿ 4600 ರೂಪಾಯಿ ಅಸಲು 5428 ಆಗಲು ಎಷ್ಟು ವರ್ಷಗಳು ಬೇಕಾಗುತ್ತವೆ? 5428 ಆಗಲಂದಾಗ ಅಲ್ಲಿ ಮೊತ್ತ ಅದು ವಾಪಸ್ ಕೊಡ್ತಕ್ಕಂಥ ಅಮೌಂಟು ಮೊತ್ತ ಎಷ್ಟಾಗಬೇಕಂತೆ? ಮೊತ್ತ ಅಮೌಂಟ್ ಎಷ್ಟಾಗಬೇಕಂತೆ? 5428. 5428 ರೂಪಾಯಿ ಆಗ್ಬೇಕಂತೆ. ಇದರಲ್ಲಿ ಅಸಲು ಮತ್ತು ಬಡ್ಡಿ ಇರುತ್ತೆ. ಹಾಗಾದ್ರೆ ಅಸಲು ಎಷ್ಟಿದೆ? ಅಸಲು 4600 ರೂಪಾಯಿ ಇದೆ. 4600. ಹಾಗಾದ್ರೆ ಈ ಮೊತ್ತದಲ್ಲಿ ಅಸಲನ್ನು ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದೇ ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತೆ. ಎಷ್ಟಿದೆ ನೋಡ್ರಿ? 8ಕ್ಕೆ 8 2 14ರಲ್ಲಿ 6 ಹೋದ್ರೆ 8 ಕೈಲ ಬಂತು 1 828 ರೂಪಾಯಿ ಏನಿದು ಸಿಂಪಲ್ ಇಂಟ್ರೆಸ್ಟ್. ಹೀಗೆ ನಾವು ಏನು ಕಂಡುಹಿಡಬೇಕು? ಎಸ್, ಅವ್ರು ಕೇಳಿದ್ರೆ ಟೈಮ್ ತಾನೆ. ಟೈಮ್ ಕಂಡುಹಿಡಿದು ತುಂಬ ಈಸಿ. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ರೆ 3% ಅಂತೇಳಿ. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ರೆ ಎಷ್ಟು? 3%. ಹೌದಾ? ಆಯಿತು. ಸಿಂಪಲ್ ಇಂಟ್ರೆಸ್ಟ್ ಮೊದಲು ಪ್ರಿನ್ಸಿಪಲ್ ಅಮೌಂಟ್. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟದ? 4600. 4600ಕ್ಕೆ 4600 ಇಂಟು ಟೈಮ್ ಎಷ್ಟು ವರ್ಷ ಗೊತ್ತಿಲ್ಲ, ಅದನ್ನೇ ಕಂಡುಹಿಡ್ತಾ ಇದ್ದೀವಿ. ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 3% ಡಿವೈಡೆಡ್ ಬೈ 100. ಆಯಿತಾ? ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಎಷ್ಟದ? 828. ಮುಗಿತಾ? ಎಸ್. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಮುಗಿದೋಯ್ತು. ಈಗ 3 ಮಗ್ಗಲಿಂದ ಮಾಡ್ಲಿಕ್ಕೆ ಬರ್ತಾ ನೋಡ್ರಿ. 8 2 10 10 1 8 18. 3 ಮಗ್ಗಲ್ಲಿ 18 ಇದೆ, ಕ್ಯಾನ್ಸಲ್ ಮಾಡ್ಬೋದು. 3 1 3 3 2 6 ಎಷ್ಟು ಉಳಿತು? 2 ಉಳಿತು. 22 ಆಯಿತು. 3 7 21 1 ಉಳಿತು. 18 ಆಯಿತು. 3 6 18 ಕಂಪ್ಲೀಟ್ ಆಗಿ ಹೋಯ್ತು. ಇಲ್ಲೇನು ಉಳಿತು? 46 ಇಂಟು ಟಿ ಈಕ್ವಲ್ ಟು 276 ಆಯಿತು. ನೀವು ಮತ್ತೆ ಯಾವ ಮಗ್ಗಿಲ್ಲ 2 ಮಗ್ಗಿಲಾದರೂ ಹೊಡಿರಿ. 2 ಮಗ್ಗಿಲ್ ಹೊಡ್ರಿ. 2 2 4 2 3 6.
ಇದು 2 1 2 3 6 2 8 16 ಕಂಪ್ಲೀಟಾಗಿ ಹೋಯ್ತಾ. ಎಸ್, ಈಗ ಇಲ್ಲಿ 23ಕ್ಕೆ 138ಕ್ಕೆ ಹೋಗುತ್ತಿಲ್ಲ ನೋಡ್ರಿ. ಇಲ್ಲಿ 8 ಬಂದದ, ಇಂಟು 6 ಮಾಡ್ರಿ. 8 ಬರ್ಬೇಕಾದ್ರೆ ಲಾಸ್ಟ್ ಡಿಜಿಟ್ಟು 6 ಬರ್ಬೇಕು. ಇದು ಯಾಕಂದ್ರೆ ಅವಿಭಾಜ್ಯ ಸಂಖ್ಯೆ ಅದ. 8 ಬರ್ಬೇಕಾದ್ರೆ 6 3 18 ಬರುತ್ತೆ ನೋಡ್ರಿ. ಇದು ಬರ್ತಾನ 6 3 18ಕ್ಕೆ 8 ಕೆಲ ಬಂತು 1 6 12 1 13 138 ಹೋಗುತ್ತೆ. ಹಾಗಾದ್ರೆ 23 1 23 23 6 ಹಾಗಾದ್ರೆ ಟೈಮ್ ಈಕ್ವಲ್ ಟು 6 ವರ್ಷ ನೋಡ್ರಿ. 6 years ಇಸ್ ರೈಟ್ ಆನ್ಸರ್. ಸಿಂಪಲ್ ಅದ. ಇದು ಕೂಡ ಆಯ್ಕೆ ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್ ಗೊತ್ತಾಯ್ತು? ಸಿಂಪಲ್ ಅದ. ನೆಕ್ಸ್ಟ್ ಕ್ವಶನ್ 2. ವಾರ್ಷಿಕ 15ರ ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತವು ತನ್ನ ಮೂಲ ಮೊತ್ತದ 4 ಪಟ್ಟಾಗಲು ಎಷ್ಟು ಸಮಯ ಬೇಕಾಗುತ್ತದೆ? ಸೇಮ್ ನಾವು ಹಿಂದಕ್ಕೆ ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಮಾಡ್ತಕ್ಕಂಥದ್ದು. ಮೂಲಧನದ 4 ಪಟ್ಟು ಅಂದರೆ ಪ್ರಿನ್ಸಿಪಲ್ ಅಮೌಂಟು 100 ರೂಪಾಯಿ ಇದ್ದರೆ ಅಮೌಂಟ್ ಎಷ್ಟಾಗುತ್ತೆ? 4 ಪಟ್ಟು 400 ರೂಪಾಯಿ. ಹೌದಾ? ನಿಮಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ 4 ಪಟ್ಟು ಅಂದಾಗ 3 ಪಟ್ಟು ಇಂಟ್ರೆಸ್ಟ್ ಐತೆ ಅಂತೇಳಿ. ಅದು ನಾನು ಬಿಡಿಸಿ ಹೇಳಕ್ಕೆ ನಿಮ್ಗೆ ಟೈಮ್ ತೆಗೆದುಕೊಳ್ತಾ ಇದ್ದೀನಿ. ಈಸಿಯಾಗಿ ಅಲ್ಲೇ ಗೊತ್ತಾಗ್ಬಿಡುತ್ತೆ 4 ಪಟ್ಟು ಅಂದಾಗ 1 ಪಟ್ಟು ಪ್ರಿನ್ಸಿಪಲ್ ಇರ್ತೈತಿ, 3 ಪಟ್ಟು ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯಿತು? 3 ಪಟ್ಟು ಅಂದ್ರೆ 300 ಆಯಿತು. ಆಯ್ತಾ? ಈಗ ಟೈಮ್ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 15% ರೇಟ್ ಆಫ್ ಇಂಟ್ರೆಸ್ಟ್. ಏನು ಕೇಳಿದರೆ? ಟೈಮ್ ಕೇಳಿರ್ತಾನೆ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟದ? 100 ರೂಪಾಯಿ ಅದ. ಹೌದಾ? ಇಂಟು ಟೈಮು ಗೊತ್ತಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ? ಅವ್ರು ಕೊಟ್ಟಿದ್ದಾರೆ ರೇಟ್ ಆಫ್ ಇಂಟ್ರೆಸ್ಟ್ 15% ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಎಷ್ಟದ? 3 ಅದ. ಹೌದಾ? ನಮಗೆ ಇದು 4 ಪಟ್ಟು ಆಗುತ್ತಂತ ತಕ್ಷಣ ಹಚ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಲೆಕ್ಕ ಮಾಡ್ಕೊಳ್ಬೋದು ನಾವು. ಹೌದಾ? ಎಸ್, ಈಗ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 15 1 15 2 30 ಟೈಮ್ ಈಕ್ವಲ್ ಟು 20 ವರ್ಷ ನೋಡ್ರಿ. ಎಷ್ಟೊತ್ತು ಬೇಕಾರೆ ಅದನ್ನ ಮಾಡೋಕ್ಕೆ? ಟೈಮ್ ಈಕ್ವಲ್ ಟು ಎಷ್ಟು? 20 ವರ್ಷ. ಇದು ನೋಡಿದ ತಕ್ಷಣ ಮಾಡ್ಬೇಕು ಯಾವ ರೀತಿ ಅಂತಂದರೆ ಅವ್ರು ಹೇಳ್ತಾರೆ ನೋಡ್ರಿ, ಒಂದು ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತವು ತನ್ನ ಮೂಲ ಮೊತ್ತದ 4 ಪಟ್ಟು. ಮೂಲ ಮೊತ್ತ 100 ರೂಪಾಯಿ. ಎಷ್ಟು 15%. ಟೈಮ್ ಕಂಡುಹಿಡ್ತಾ ಇದ್ದೀವಿ, ಡಿವೈಡೆಡ್ ಬೈ 100. ಮೂಲ ಮೊತ್ತದ 4 ಪಟ್ಟು ಅಂದಮೇಲೆ 1 ಪಟ್ಟು ತೆಗೆದ್ರೆ ಉಳಿದಿರ್ತಕ್ಕಂಥ 3 ಪಟ್ಟು ಅಂದರೆ 300 ರೂಪಾಯಿ ಏನಿರುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ ನೋಡ್ರಿ. ಡೈರೆಕ್ಟಾಗಿ ಕೂಡ ಹಚ್ಕೊಂಡ್ಬಿಟ್ರೆ ಮುಗ್ದ ಹೋಯ್ತು. ಹೌದಾ? ಇದನ್ನ ಸಿಂಪ್ಲಿಫೈ ಮಾಡಿಬಿಟ್ರೆ 20 ವರ್ಷ 15 30 ಬಂದ್ಬಿಡುತ್ತೆ. ಹೌದಾ? ಇಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೇಕು. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. ವಾರ್ಷಿಕ 6.14% ಸರಳ ಬಡ್ಡಿ ದರದಲ್ಲಿ ಒಂದು ಹಣದ ಮೊತ್ತವು ನಿರ್ದಿಷ್ಟ ವರ್ಷಗಳಲ್ಲಿ, ಟೈಮ್ ಗೊತ್ತಿಲ್ಲ, ತನ್ನ ಮೂಲ ಮೊತ್ತದ 2 ಪಟ್ಟು ಆಗುತ್ತೆ. ಮೂಲ ಮೊತ್ತ ಅಂದ್ರೆ ಏನು? ಅಸಲು. ಆದರೆ 2 ಪಟ್ಟು ಆಗುತ್ತದೆ. ಹಾಗಾದರೆ ಅದಕ್ಕೆ ಬೇಕಾಗುವ ಸಮಯ ಎಷ್ಟು ನೋಡ್ರಿ. ಎಷ್ಟು ಸಿಂಪಲ್. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟು 100 ರೂಪಾಯಿ ಅಂತ ಇಟ್ಕೊಳ್ಳಿ. ಹಾಗಾದರೆ ಮೊತ್ತ ಎಷ್ಟಾಗುತ್ತೆ? 200 ರೂಪಾಯಿ ಆಗುತ್ತೆ. ಹಾಗಾದ್ರೆ ಇದರಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ? 100 ರೂಪಾಯಿ ಇರುತ್ತೆ. ಇದು ಗೊತ್ತಾಗ್ಬಿಡುತ್ತೆ, ತಕ್ಷಣನೇ ಗೊತ್ತಾಗ್ಬಿಡೋಕೆ ನಮಗೆ. ಯಾವಾಗ ಇದು ಗೊತ್ತಾಯ್ತು ಈಸಿಯಾಗಿ ಲೆಕ್ಕ ಮಾಡ್ಬೋದು ನಾವು. ಅಸಲೆಷ್ಟು? 100 ರೂಪಾಯಿ. ಅಸಲು 100 ರೂಪಾಯಿ ಇಂಟು ಟೈಮನ್ನು ಕಂಡುಹಿಡಿತಾ ಇದ್ದೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಅವ್ರು ಕೊಟ್ಟಿದ್ದಾರೆ. ಎಷ್ಟು? 6.1/4. 6.1/4 ಅಂದರೆ ಎಷ್ಟಾಗುತ್ತೆ? 6 4 24 24 1 25/4. ಹೌದಾ? 25/4 ಡಿವೈಡೆಡ್ ಬೈ 100. ಈ 100ಗೆ ಮತ್ತು 4ಗೆ ಗುಣಾಕಾರ ಇರುತ್ತೆ. ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂದಿರುತ್ತೆ? 100 ರೂಪಾಯಿ. ಹೌದಾ? ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಹಚ್ಚಿದ್ರೆ ಸಂಕ್ಷೇಪಿಸ್ಬಿಟ್ರೆ ಮುಗಿದ ಹೋಯ್ತು ಲೆಕ್ಕ ನೋಡ್ರಿ. ಈ 0 ಕ್ಯಾನ್ಸಲ್, ಈ 0, 100 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್. ನೆಕ್ಸ್ಟ್ 25 1 ಇದಕ್ಕೆ ಕ್ಯಾನ್ಸಲ್ ಮಾಡ್ಬೋದು. ಇದಕ್ಕೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಇದಕ್ಕೆ ಗುಣಾಕಾರ ಇರುತ್ತೆ. 25 1 25 4 ಮತ್ತೆ ಈ 4 ಕ್ಯಾನ್ಸಲ್ ಮಾಡ್ರಿ ಬರಲ್ಲ. ಈ 4 ಗುಣಾಕಾರ ಇರುತ್ತೆ. ಹಾಗಾದ್ರೆ ಟೈಮ್ ಈಕ್ವಲ್ ಟು 4 4 ಎಷ್ಟಾಗುತ್ತೆ? 16 ವರ್ಷ ನೋಡ್ರಿ. ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಎಕ್ಸಾಮಲ್ಲಿ ಏನು ಮಾಡ್ಬಿಡ್ತೀರಿ? ಈ 4 ಕ್ಯಾನ್ಸಲ್ ಮಾಡ್ತೀರಿ. 2 ಗುಣಾಕಾರ ಇರುತ್ತೆ, ಕ್ರಾಸ್ ಇರ್ತವೆ. ಇದು ಅಂಶ, ಇದು ಛೇದ. ಇಸ್ಕೊಟ್ಟು 4 ಕಡೆಯಿಂದ ಮಾಡಲಿಕ್ಕೆ ಬರಲ್ಲ. ಹೌದಾ? ಸ್ಕಿಪ್ ಮಾಡಿರಬಾರ್ದು. ಇಲ್ಲಿ ಗೊತ್ತಾಗಲ್ಲ ಅಂತಂದ್ರೆ ಹಿಂದೆ ಸ್ಕಿಪ್ ಮಾಡಿರ್ತೀರಂತ ಅರ್ಥ. ಯಾಕಂದರೆ ಸುಮಾರು 10 ಕ್ವಶನ್ ಮಾಡೋವರೆಗೂ ನಾನು ಕ್ಲಿಯರಾಗಿ ಹೇಳ್ತಾ ಬಂದಿದ್ದೀನಿ. ಹಾಗಾದ್ರೆ ಇಲ್ಲಿ ಎಷ್ಟು? 16 years ಇಸ್ ರೈಟ್ ಆನ್ಸರ್. ಆಯ್ಕೆ 4. ಮುಂದಿನ ಕ್ವಶನ್ 4. ವಾರ್ಷಿಕ 8ರ ಸರಳ ಬಡ್ಡಿ ದರದಲ್ಲಿ 2500 ರೂಪಾಯಿ ಹೂಡಿಕೆ ಮಾಡಿದರೆ ಮೊತ್ತ 3300 ರೂಪಾಯಿ ಆಗಲು ಎಷ್ಟು ವರ್ಷಗಳು ಬೇಕಾಗುತ್ತದೆ ನೋಡ್ರಿ. ಎಷ್ಟಂತೆ? 2000 ಪ್ರಿನ್ಸಿಪಲ್ ಅಮೌಂಟ್ 2500 ರೂಪಾಯಿ ಹೂಡಿಕೆ ಮಾಡಿದ್ದಾನೆ. 2500 ರೂಪಾಯಿ. ಅವನಿಗೆ ಅಮೌಂಟ್ ಎಷ್ಟು ಬರುತ್ತೆ ಅಂತ ವಾಪಸ್ಸು 3300 ರೂಪಾಯಿ ಅಮೌಂಟ್ ಬರಬೇಕು. 3300 ಅಮೌಂಟ್ ಬರಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ವರ್ಷ? ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 8%.
ಹಾಗಾದರೆ 8%ಅಲ್ಲಿ 2000 ಇದ್ದದ್ದು 2500 3300 ಬರಬೇಕಾಗಿತ್ತಂತಂದರೆ ಎಷ್ಟು ಟೈಮ್ ಬೇಕು ಅಂತ ಕ್ವಶನ್ ಕೇಳಿದರೆ, ಹಾಗಾದ್ರೆ ಇಂಟ್ರೆಸ್ಟ್ ಎಷ್ಟಿರುತ್ತೆ ನೋಡಿದ್ರಲ್ಲಿ 0 0 3ರಲ್ಲಿ 5 ಹೋಗಲ್ಲ, 13ರಲ್ಲಿ 5 ಹೋದರೆ 8, ಕೈಲ ಬಂತು 1, 0ಕ್ಕೆ 0. ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟದ 800 ರೂಪಾಯಿ. ಸಿಂಪಲ್ ಆಗಿ ಹೇಳಿದಾರೆ ಅವರು 2500ಕ್ಕೆ 8%ಅಲ್ಲಿ 800 ರೂಪಾಯಿ ನಮಗೆ ಇಂಟ್ರೆಸ್ಟ್ ಬರಬೇಕಾದ್ರೆ ಎಷ್ಟು ವರ್ಷ ಬೇಕು ಅಂತ ಸಿಂಪಲ್ ಆಗಿ ಅವ್ರು ಕ್ವಶನ್ ಕೇಳಿದರೆ. ಅದೇ ರೀತಿ ಸಿಂಪಲ್ ಆಗಿ ಕೂಡ ನಾವು ಆನ್ಸರ್ ಮಾಡ್ತೋಣ. ಪ್ರಿನ್ಸಿಪಲ್ ಅಮೌಂಟ್ 2500, ಹೌದಾ, 2500. ಟೈಮು ನಾವು ಕಂಡುಹಿಡಿತಾ ಇದ್ದೀವಿ. ರೇಟ್ ಆಫ್ ಇಂಟ್ರೆಸ್ಟು 8% ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 100, ಹೌದಾ, ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಇದನ್ನು ಬಿಡಬಾರ್ದು ನಾವು. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು 800 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 8 1 ಇದಕ್ಕೆ ಕ್ಯಾನ್ಸಲ್ ಮಾಡ್ಬೋದು ಅಂಶಕ್ಕೆ ಎಜ್ ಕೊಟ್ಟಿದ್ದಾಗ. 8 1 8 100, ಹೌದಾ, ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. 25 1 25 4 100. ಟೈಮ್ ಈಕ್ವಲ್ ಟು 4 ವರ್ಷ. ನೋಡ್ರಿ, 4 ವರ್ಷದಲ್ಲಿ 2500ಕ್ಕೆ ಶೇಕಡ 8% ಬಡ್ಡಿ ದರದಲ್ಲಿ 800 ರೂಪಾಯಿ ಏನಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಅವಾಗ 3300 ರೂಪಾಯಿ ಏನಾಗುತ್ತೆ ಮೊತ್ತ ಆಗುತ್ತೆ. ಇದೇನಾ 8 ವರ್ಷ, 4 ವರ್ಷ. ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಇದು ಕೂಡ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. ವಾರ್ಷಿಕ ಶೇಕಡ 25ರ ಸರಳ ಬಡ್ಡಿ ದರದಲ್ಲಿ ಒಂದು ನಿರ್ದಿಷ್ಟ ಹಣದ ಮೊತ್ತವು ತನ್ನ ಮೂಲ ಮೊತ್ತದ 3 ಪಟ್ಟಾಗಲು. ಮೂಲ ಮೊತ್ತದ 3 ಪಟ್ಟು ಅಂದರೆ 100 ರೂಪಾಯಿ ಅಸಲಿದ್ರೆ 300 ರೂಪಾಯಿ ಮೊತ್ತ ಇರುತ್ತೆ, ಅದರಲ್ಲಿ 200 ರೂಪಾಯಿ ಏನಿರುತ್ತೆ ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. ಮುಗಿದ ಹೋಯ್ತಲ್ಲ. ಮೂಲ ಮೊತ್ತದ 3 ಪಟ್ಟಾಗಲು ಎಷ್ಟು ವರ್ಷಗಳು ಬೇಕಾಯ್ತು? ನಾನು ಇಲ್ಲಿ ಹಚ್ಕೊಳ್ಳೋ ಡೈರೆಕ್ಟ್ ಲೆಕ್ಕ ಮಾಡ್ತೀನಿ. 100 ರೂಪಾಯಿ ಅಸಲು. ಟೈಮ್ ಕಂಡುಹಿಡಿತಾ ಇದ್ದೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದಂತ 25%, ಹೌದಾ, ಡಿವೈಡೆಡ್ ಬೈ 100. ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? ಮೂಲ ಮೊತ್ತ 100 ರೂಪಾಯಿ ಇದೆ. ಆ ಮೂಲ ಮೊತ್ತದ 3 ಪಟ್ಟು ಆಗುತ್ತಂತಂದ್ರೆ 1 ಪಟ್ಟು ಅಸಲು ತೆಗೆದ್ರೆ ಸಿಂಪಲ್ ಇಂಟ್ರೆಸ್ಟ್ ಉಳಿದಿರ್ತಕ್ಕಂಥದ್ದು 2 ಪಟ್ಟು ಇರುತ್ತೆ, 200. ಮುಗಿದ ಹೋಯ್ತಾ? ಎಸ್, ಈ 100 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್. 25 1 25 8 200. ಟೈಮ್ ಈಕ್ವಲ್ ಟು 8 ವರ್ಷ. ಮುಗಿದ ಹೋಯ್ತು. ಏನು ಕನ್ಫ್ಯೂಷನ್ ಇಲ್ಲ ನಿಮಗೆ, ಗೊತ್ತಾಯ್ತು? ಎಸ್, ಈ 5 ಕ್ವಶನ್. ನೆಕ್ಸ್ಟ್ 6ನೇ ಕ್ವಶನ್ 7ನೇ ಕ್ವಶನು. ಈಗಾಗಲೇ ನಾನು 2ನೇ ಕ್ವಶನ್ ಹೇಳುವಾಗ 2ನೇ ವಿಧದ ಕ್ವಶನ್, ಲಾಸ್ಟ್ನೇ ಒಂದು ಕ್ವಶನ್ ಇದೆ, 2 ವಿಧದಲ್ಲಿ ಕ್ವಶನ್ ಬರ್ತದೆ, ಅದನ್ನು ಬಿಡಿಸ್ತಾ ಹೋಗೋಣ. ಈಗ ಒಂದು ನಿರ್ದಿಷ್ಟ ಸರಳ ಬಡ್ಡಿ ದರದಲ್ಲಿ ಒಂದು ನಿರ್ದಿಷ್ಟ ಹಣದ ಮೊತ್ತವು 10 ವರ್ಷಗಳಲ್ಲಿ ತನ್ನ ಮೂಲ ಮೊತ್ತದ 2 ಪಟ್ಟು ಆಗುತ್ತದೆ. ಅದೇ ಬಡ್ಡಿ ದರದಲ್ಲಿ ಅದೇ ಹಣದ ಮೊತ್ತವು ತನ್ನ ಮೂಲ ಮೊತ್ತದ 3 ಪಟ್ಟು ಆಗಲು ಎಷ್ಟು ವರ್ಷಗಳು ಬೇಕಾಗುತ್ತೆ? ನೋಡ್ರಿ, ನಾವು ಪ್ರೀವಿಯಸ್ ಈಗಾಗಲೇ ಈ ಕ್ವಶನ್ ಬಿಡಿಸಿದ್ವಿ. 2ನೇ ವಿಧದ ಕ್ವಶನ್ 10ನೇ ಕ್ವಶನ್ ಬಿಡಿಸಿದ್ವಿ. ಅಲ್ಲಿ ಶಾರ್ಟ್ ಟ್ರಿಕ್ ಕೇಳೆಲ್ಲ ಮೆಥಡಲ್ಲಿ ಹೇಳ್ತಾ ಹೋದೆ, ಸೂತ್ರ ಸಹಾಯದಿಂದ ಬಿಡಿಸ್ತಕ್ಕಂಥದ್ದು ಹೇಳಿದೆ ನಾನು. ಎಸ್, ಇಲ್ಲಿ ಒಂದು ಶಾರ್ಟ್ ಟ್ರಿಕ್ ಕೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಸೇಮ್ ಕ್ವಶನ್. 10 ವರ್ಷಗಳಲ್ಲಿ ಟೈಮ್ ಕೊಡ್ತಾನೆ. ಟೈಮ್ ಎಷ್ಟು ವರ್ಷ? 10 ವರ್ಷ ಅಂತೇಳಿ. ಒಂದು ಅಮೌಂಟು, ಪ್ರಿನ್ಸಿಪಲ್ ಅಮೌಂಟು ಎಷ್ಟು ಪಟ್ಟಾಗುತ್ತಂತೆ? 2 ಪಟ್ಟಾಗಲು. 2 ಪಟ್ಟಾಗಲು ಅಂದರೆ 100 ರೂಪಾಯಿದ್ದು 200 ರೂಪಾಯಿ ಬೇಕಾದ್ರೆ ಯಾವ ರೇಟ್ ಆಫ್ ಇಂಟ್ರೆಸ್ಟ್ ಇರಬೇಕು? ಅದೇ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಒಂದು ಅಸಲು 3 ಪಟ್ಟಾಗಲು ಎಷ್ಟು ವರ್ಷಗಳು ಬೇಕು? ನೋಡ್ರಿ, ಇದು ಒಂದು ವಿಧ, ಇದು ಒಂದು ವಿಧ. ಮೊದಲು ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಹಿಡ್ಕೊಳ್ಬೇಕು, ಆಮೇಲೆ ಆ ರೇಟ್ ಆಫ್ ಇಂಟ್ರೆಸ್ಟ್ ಆದ್ರ ಮೇಲೆ ಟೈಮ್ ಕಂಡು ಹಿಡ್ಕೊಳ್ಬೇಕು. ಹೌದಾನೆ ಬಂದಿರತಕ್ಕಂಥದ್ದು. ಎಸ್, ಶಾರ್ಟ್ ಟ್ರಿಕ್ಕಲ್ಲಿ ಹೇಳ್ಬಿಡ್ತೀನಿ. ಹೆಂಗೆ? ಅಮೌಂಟು ಡಬಲ್ ಆಗಬೇಕಂತಿಲ್ಲ. ಪ್ರಿನ್ಸಿಪಲ್ ಏನಾಗಬೇಕು? ಡಬಲ್ ಆಗಬೇಕು. ಅಂದರೆ ಪ್ರಿನ್ಸಿಪಲ್ಲು 1 ರೂಪಾಯಿ ಇದ್ದರೆ ಇಲ್ಲಿ ಅಮೌಂಟ್ ಏನಾಗಿರುತ್ತೆ? ಡಬಲ್ ಆಗಿರುತ್ತೆ, 2 ಪಟ್ಟು ಆಗಿರುತ್ತೆ. ಹಾಗಾದರೆ ಇದರಲ್ಲಿ 1 ಪಟ್ಟು ಏನಿರುತ್ತೆ? 1 ಪಟ್ಟು ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. ಹೌದು ತಾನೆ? ನಿಮ್ಗೆ ಅದನ್ನ ಹೇಳಿ ಅಂತಾನೆ. 100 ರೂಪಾಯಿದ್ದು 200 ರೂಪಾಯಿ ಆಗಿದೆ. ಹಾಗಾದ್ರೆ 100 ರೂಪಾಯಿ ಏನಿದೆ? ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. ಈ 1ರಷ್ಟು ಸಿಂಪಲ್ ಇಂಟ್ರೆಸ್ಟ್ ಆಗ್ಬೇಕಾದ್ರೆ ಎಷ್ಟು ವರ್ಷ ಬೇಕು? 10 ವರ್ಷ ಬೇಕು, 10 ಇಯರ್ಸ್ ಬೇಕು. ಹೌದು ತಾನೆ? ಹಾಗಾದರೆ 1 ಯೂನಿಟ್ ಈಕ್ವಲ್ ಟು 10 ವರ್ಷ. ಆಯ್ತಾ? 1 ಯೂನಿಟ್ ಈಕ್ವಲ್ ಟು 10 ವರ್ಷ ಅಂದರೆ 1 ಸಿಂಪಲ್ ಇಂಟ್ರೆಸ್ಟ್ ಆಗ್ಬೇಕಾದ್ರೆ 1 ರೂಪಾಯಿ ಆಗ್ಬೇಕಾದ್ರೆ 10 ವರ್ಷ ಅಂತ ಆಯಿತು. ಹಾಗಾದರೆ ಅದೇ ಮೊತ್ತ 3 ಪಟ್ಟಾಗಬೇಕಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ನೋಡ್ರಿ? ಅಮೌಂಟ್ 1 ರೂಪಾಯಿದ್ದು 3 ರೂಪಾಯಿ ಅಮೌಂಟ್ ಆಯಿತು, ತ್ರಿಬಲ್ ಆಯಿತು. ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿರುತ್ತೆ? 2 ಪಟ್ಟು ಇರುತ್ತೆ. ಹಾಗಾದ್ರೆ 1 ಪಟ್ಟು ಅಂದರೆ 10 ವರ್ಷ ಆದರೆ 2 ಪಟ್ಟು ಅಂದರೆ ಎಷ್ಟಾಗುತ್ತೆ? ಇಂಟು 10, 20 ವರ್ಷ ಬೇಕು. ನೋಡ್ರಿ, ಇದು ಶಾರ್ಟ್ ಟ್ರಿಕ್ಕಲ್ಲಿ ಬಳಸ್ತಕ್ಕಂಥದ್ದು. ಹಿಂಗೆ ಮಾಡ್ರಿ ನೀವು ಎಕ್ಸಾಮಲ್ಲಿ ಏನಾದರೂ ಬಂದರೆ. ತುಂಬ ಈಸಿ. ಕನ್ಫ್ಯೂಷನ್ ಆದರೆ ಲೆಕ್ಕ ಸಹಾಯದಿಂದ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಇನ್ನೊಂದು ಸತಿ ಹೇಳ್ತೀನಿ.
ಒಂದು ನಿರ್ದಿಷ್ಟ ಮೊತ್ತ ಡಬಲ್ ಆಗಬೇಕಾದ್ರೆ 100 ರೂಪಾಯಿದ್ದು 200 ರೂಪಾಯಿ ಆಯಿತು, ಡಬಲ್ ಆಯಿತು. ಹಾಗಾದ್ರೆ 100ದ್ದು 200 ಆಯ್ತು ಅಂದರೆ 1ರಷ್ಟು ಏನಿರ್ತಿಲ್ಲ, 100 ರೂಪಾಯಿದಷ್ಟು ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ, 1ರಷ್ಟು ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. ಆ ಸಿಂಪಲ್ ಇಂಟ್ರೆಸ್ಟ್ ಹಾಕಿ ಎಷ್ಟು ವರ್ಷ ಬೇಕು? 10 ವರ್ಷ ಬೇಕು. ಕ್ಲಿಯರ್ ಆಯ್ತಾ? ಈಗ ಅದೇ ಮೊತ್ತ 3 ಪಟ್ಟು ಆಗಬೇಕಾಗಿತ್ತಂದ್ರೆ 2 ಪಟ್ಟು ಏನಿರುತ್ತೆ? 2 ಪಟ್ಟು ಇಂಟ್ರೆಸ್ಟ್ ಇರುತ್ತೆ. ಹಾಗಾದ್ರೆ 1 ಯೂನಿಟ್ ಈಕ್ವಲ್ ಟು 10 ವರ್ಷ ಆದರೆ ಸಿಂಪಲ್ ಇಂಟ್ರೆಸ್ಟ್, ಅದೇ ಸಿಂಪಲ್ ಇಂಟ್ರೆಸ್ಟ್ 2ರಷ್ಟು ಆಗಬೇಕಾದ್ರೆ 2 10 20 ವರ್ಷ ಬೇಕು. ಕ್ಲಿಯರ್ ಆಯ್ತಾ? ಗೊತ್ತಾಯ್ತದು? ಎಸ್. ಸೂತ್ರದ ಸಹಾಯದಿಂದ ಕೂಡ ಬಿಡಿಸಿ ಹೇಳ್ತೀನಿ ನಾನು ಇಲ್ಲಿ. ಸೂತ್ರದ ಸಹಾಯದಿಂದ ಮೊದಲು ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡ್ಕೊಳ್ಬೇಕಾ? ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡ್ಕೊಳ್ಬೇಕಾದ್ರೆ ಪ್ರಿನ್ಸಿಪಲ್ ಅಮೌಂಟು 100 ರೂಪಾಯಿ ಇದೆ, ಇಂಟು ಟೈಮ್ ಎಷ್ಟದ? 10 ವರ್ಷ ಅದ, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡ್ಕೊಳ್ತಾ ಇದೀವಿ, ಡಿವೈಡೆಡ್ ಬೈ 100. ಹೌದಾ? ಇಸ್ ಈಕ್ವಲ್ ಟು ಇದರಲ್ಲಿ ಇಂಟ್ರೆಸ್ಟ್ ಎಷ್ಟಿರುತ್ತೆ? 100 ರೂಪಾಯಿ. ನೋಡ್ರಿ, ಇದರಲ್ಲಿ ಇಂಟ್ರೆಸ್ಟ್ ಮತ್ತು ಅಸಲು ಇರುತ್ತೆ. ಅಸಲು 100 ರೂಪಾಯಿ ಅಂದರೆ 100 ರೂಪಾಯಿ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಈ 100 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ರೇಟ್ ಆಫ್ ಇಂಟ್ರೆಸ್ಟ್ ಇಟ್ಕೊಳ್ಳಿ ಎಷ್ಟು? 10% ರೇಟ್ ಆಫ್ ಇಂಟ್ರೆಸ್ಟ್ ಆಯಿತು. ಈಗ ಅದೇ 10%ನಲ್ಲಿ ಈ ಹಣದ 3 ಪಟ್ಟು ಆಗಲಿಕ್ಕೆ ಎಷ್ಟು ವರ್ಷ ಬೇಕಂತ ಕ್ವಶನ್ ಕೇಳಿದ್ರಿ. ಈಗ ಟೈಮ್ ಕೇಳಿದ್ರೆ ತಾನೆ? ಎಸ್, 100 ರೂಪಾಯಿ ಟೈಮ್ ಕೇಳಿದ್ರೆ ತಾನೆ? ಟೈಮು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬಂತೀಗಲ್ಲ? 10% ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ರೇಟ್. ಇಲ್ಲಿ ಇಂಟ್ರೆಸ್ಟ್ ಎಷ್ಟಾಗುತ್ತೆ? ಇಂಟ್ರೆಸ್ಟು 100 ರೂಪಾಯಿದ್ದು 300 ರೂಪಾಯಿ ಆಗಿದ್ಮೇಲೆ 200 ರೂಪಾಯಿ ಏನಿರುತ್ತೆ? ಇಂಟ್ರೆಸ್ಟ್ ಆಗುತ್ತೆ. ಹೌದಾ? ಎಸ್. ಈ 0 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 20 ಇಯರ್ಸ್ ಬಂತ ಟೈಮ್ ಈಕ್ವಲ್ ಟು 20 ಇಯರ್ಸ್ ಬಂತ. ನೀವು ಹಿಂಗಾದರೂ ಮಾಡಿ, ಹಿಂಗಾದರೂ ಮಾಡಿ. ನಿಮ್ಗೇನಾದ್ರೂ ಇಲ್ಲಿ ಕನ್ಫ್ಯೂಷನ್ ಆಯ್ತು ಅಂದರೆ ಈ ಥರನೇ ಮಾಡಿ. ಕ್ಲಿಯರ್? ಎಸ್. ಇನ್ನೊಂದು ಕ್ವಶನ್ ಬಿಡಿಸ್ತಾವಣ. ಕ್ವಶನ್ ನಂಬರ್ 7. ಒಂದು ನಿರ್ದಿಷ್ಟ ಸರಳ ಬಡ್ಡಿ ದರದಲ್ಲಿ ಒಂದು ಹಣದ ಮೊತ್ತವು 7 ವರ್ಷಗಳಲ್ಲಿ ತನ್ನ ಮೂಲ ಮೊತ್ತದ 2 ಪಟ್ಟಾಗುತ್ತದೆ. ಅದೇ ಬಡ್ಡಿ ದರದಲ್ಲಿ ಅದೇ ಹಣದ ಮೊತ್ತವು ತನ್ನ ಮೂಲ ಮೊತ್ತದ 5 ಪಟ್ಟಾಗಲು ಎಷ್ಟು ವರ್ಷಗಳು ಬೇಕು? ಶಾರ್ಟ್ರಿಕಲ್ ಬಳಸೋಣ. ಎಸ್. ಒಂದು ಪಟ್ಟಿರ್ತಕ್ಕಂಥ ಅಸಲು ಅಮೌಂಟ್ ಎಷ್ಟಾಗುತ್ತಂತೆ ಹೇಳಿದರೆ ಅವರು ತನ್ನ ಮೂಲ ಮೊತ್ತದ 2 ಪಟ್ಟಾಗಲು. ಹಾಗಾದರೆ ಒಂದು ಪಟ್ಟಿದ್ದು 2 ಪಟ್ಟು ಆಯ್ತಂತಂದರೆ ಇದರಲ್ಲಿ 1 ಪಟ್ಟಿನಷ್ಟು ಏನಿರುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. ಈ ಸಿಂಪಲ್ ಇಂಟ್ರೆಸ್ಟ್ 1 ಪಟ್ಟು ಆಗಲಿಕ್ಕೆ ಎಷ್ಟು ವರ್ಷ ಬೇಕಂತ ಹೇಳಿದ್ರೆ ಅವರು 7 ವರ್ಷ ಬೇಕಂತ ಹೇಳಿದ್ದಾರೆ. ಇರಲಿ, ಇದು 7 ವರ್ಷ. ನೆಕ್ಸ್ಟ್, ಅದೇ ಅಸಲು, ಅದೇ 1 ಪಟ್ಟು, ಅದೇ ಹಣದ ಮೊತ್ತವು ತನ್ನ ಮೂಲ ಮೊತ್ತದ 5 ಪಟ್ಟು ಆಗಬೇಕಂತೆ. ಹಾಗಾದ್ರೆ 1 ಪಟ್ಟದ 5 ಪಟ್ಟು ಆದರೆ 4 ಪಟ್ಟು ಏನಿರುತ್ತೆ? ಇದರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. ಮುಗಿದೋಯ್ತು ನೋಡಿ ನಮಗೆ. 1 ಯೂನಿಟ್ ಈಕ್ವಲ್ ಟು 7 ವರ್ಷ. ಹಾಗಾದ್ರೆ 4 ಯೂನಿಟ್ ಈಕ್ವಲ್ ಟು 4 7 28 ವರ್ಷ. ಎಷ್ಟು ಸಿಂಪಲ್ ಮಾಡ್ಬೋದು ನಾವು. ಹಿಂಗೆ ಮಾಡ್ರಿ, ಎಕ್ಸಾಮಲ್ಲಿ ಪ್ರಾಕ್ಟೀಸ್ ಮಾಡಿ ನೀವು. ಹೌದಾ? ಎಷ್ಟು ವರ್ಷ ಆಗುತ್ತೆ? 28 ವರ್ಷ ಆಗುತ್ತೆ. ಸಿಂಪಲ್, ಮುಗಿದೋಯ್ತು. ಇಲ್ಲ ಸರ್, ನಾವು ಸೂತ್ರ ಸಹಾಯದಿಂದ ಮಾಡ್ತೀವಿ. ಅದನ್ನು ಕೂಡ ತೋರಿಸ್ತೀನಿ ನಾನು. ಇದು 1 ಪಟ್ಟದ್ದು 2 ಪಟ್ಟು 7 ವರ್ಷ. ಹೌದಾ? ಹಾಗಾದರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 100 ರೂಪಾಯಿ ಇಂಟು ಎಷ್ಟು ವರ್ಷ? 7 ವರ್ಷ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕಂಡುಹಿಡ್ಕೊಳ್ಬೇಕು, ಡಿವೈಡೆಡ್ ಬೈ 100. ಹೌದಾ? ಇಸ್ ಈಕ್ವಲ್ ಟು ಇಲ್ಲಿ 100 ರೂಪಾಯಿದ್ದು 200 ರೂಪಾಯಿ ಆಯಿತು. ಹಾಗಾದ್ರೆ ಇಂಟ್ರೆಸ್ಟ್ ಎಷ್ಟಿರುತ್ತೆ? 100 ರೂಪಾಯಿ ಇರುತ್ತೆ. ಹೌದಾ? ಈ 0 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್. ಇಲ್ಲಿ 7ಕ್ಕೆ 100ಕ್ಕೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ ಟು 100 ಡಿವೈಡೆಡ್ ಬೈ 7. ನೋಡಿರಿ, ಈ ರೀತಿ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಇರಲಿ. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬಂತು? 100 ಡಿವೈಡೆಡ್ ಬೈ 7 ಬಂತು. ಈಗ ಈ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಈ ಅಮೌಂಟು 5 ಪಟ್ಟಾಗಲು ಎಷ್ಟು ಟೈಮ್ ಬೇಕಂತ ಕೇಳಿದ್ದೇನೆ. ಹಾಗಾದರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 100 ರೂಪಾಯಿ ಇಂಟು ರೇಟ್ ಆಫ್ ಟೈಮ್ ಎಷ್ಟು ಗೊತ್ತಿಲ್ಲ ನಮಗೆ, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 100 ಡಿವೈಡೆಡ್ ಬೈ 7 ಡಿವೈಡೆಡ್ ಬೈ ಈ 100ಗೆ ಈ 100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ನೋಡಿರಿ, ಇಲ್ಲಿ 1 ಇದ್ದದ್ದು 5 ಪಟ್ಟು ಆಗ್ಬೇಕಾದ್ರೆ 400, 100 ರೂಪಾಯಿ ಇದ್ದದ್ದು 500 ರೂಪಾಯಿ ಆಯ್ತು. ಆಗ 400 ರೂಪಾಯಿ ಏನಿರುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. ಕ್ಲಿಯರ್ ಆಯ್ತಾ? ಎಸ್. ಈಗ ನೋಡ್ರಿ, ಈ 100 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಮುಗಿದೋಯ್ತು. ಈಗ ಈ 4ಕ್ಕೆ 7ಕ್ಕೆ ಗುಣಾಕಾರ ಇರುತ್ತೆ. ಟಿ ಈಕ್ವಲ್ ಟು ಟೈಮ್ ಈಕ್ವಲ್ ಟು 7 4 28 ವರ್ಷ ಬಂತ. 28 ವರ್ಷ. ಆಲ್ಮೋಸ್ಟ್ ಆಲ್ ಈ ಶಾರ್ಟ್ ಟ್ರಿಕ್ಕನ್ನು ನೀವು ಯೂಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಆದರೂ ಕೂಡ ಈ ಮೆಥಡನ್ನು ಮರಿಬಾರ್ದು. ಸೂತ್ರ ಸಹಾಯದಿಂದ ಮಾಡ್ತಕ್ಕಂಥದ್ದನ್ನು ಮರಿಬಾರ್ದು. ಯಾವುದೇ ಕೈ ಕೊಟ್ಟರು ಇದು ಕೈ ಕೊಡಲ್ಲ. ಹೌದಾ? ಆದರೆ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಗೊತ್ತಾಯ್ತು? ಎಸ್. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಬರ್ತವೆ. ಇಲ್ಲಿ ಲಾಜಿಕಲ್ ಲ್ಯಾಂಗ್ವೇಜನ್ನು ಬಳಸಿ ಯಾವ ರೀತಿ ಕಂಡುಹಿಡಿತಾ ಇದ್ದಾರೆ ತುಂಬ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ಕೇಳಿರ್ತಕ್ಕಂಥ ಕ್ವಶನ್ ಇನ್ಸ್ಟಾಲ್ಮೆಂಟ್ ಬೇಸ್ಡ್ ಕ್ವಶನ್.
ಆಮೇಲೆ ಪರ್ಸೆಂಟೇಜ್ ಬೇಸ್ಡ್ ಕ್ವಶನ್, ಆಮೇಲೆ ತುಂಬ ಇನ್ನು ಬೇರೆ ಬೇರೆ ವಿಧದ ಕ್ವಶನ್ಗಳು ಈ ನೆಕ್ಸ್ಟ್ ಬರ್ತಾ ಹೋಗ್ತವೆ. ಅವುಗಳನ್ನು ಕೂಡ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನೋಡ್ತಾ ಹೋಗೋಣ. ಹೇಳಿದೆ ನಾನು, ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಆಗಿರ್ತಕ್ಕಂಥದ್ದು ಆ ವಿಧದ ಕ್ವಶನ್ಗಳನ್ನು ಕೂಡ ನೆಕ್ಸ್ಟ್ 2ನೇ ಪಾರ್ಟಲ್ಲಿ ನೋಡ್ತಾ ಹೋಗೋಣ. ದಯವಿಟ್ಟು 2 ವಿಡಿಯೋಗಳನ್ನು ನೋಡಿ, ಪ್ರೀವಿಯಸ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ, ಜೊತೆಗೆ ನನ್ನದಾಗಿರ್ತಕ್ಕಂಥ ಒಂದು ವಾಟ್ಸಪ್ ಚಾನಲ್ ಕೂಡ ಅದಕ್ಕೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.